ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅವಿರಳ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ಗುರುಲಿಂಗ ಸ್ಥಳ. 6 ಲಿಂಗಗಳು ಹೇಳ್ರಿ, ಒಂದು ಲಿಸ್ಟ್ ಮಾಡಿ. ಆಚಾರಲಿಂಗ, ಗುರುಲಿಂಗ, ಆಚಾರಲಿಂಗ, ಗುರುಲಿಂಗ, ಹಂಗೆ ಆರ್ಡರ್ ಪ್ರಕಾರ ಹೇಳ್ಬೇಕು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಹಂಗೆ ಹೇಳ್ತಿರಲ್ಲ, ಎರಡೆರಡು ಜೋಡ್ ಮಾಡಿ ಹೇಳ್ಬೇಕು. ಭಕ್ತ ಮಹೇಶ, ಭಕ್ತ ಮಹೇಶ ಅಂತಂದ್ರೆ ತ್ಯಾಗಾಂಗ, ಪ್ರಸಾದಿ ಪ್ರಾಣಲಿಂಗಿ ಅಂದ್ರೆ ಭೋಗಾಂಗ, ಶರಣ ಐಕ್ಯ ಅಂತಂದ್ರೆ ಯೋಗಾಂಗ. ಹಂಗ ಇಲ್ಲಿ ಎರಡೆರಡು ಜೋಡಾಗಿ ಹೇಳ್ಬೇಕು. ಆಚಾರಲಿಂಗ, ಗುರುಲಿಂಗ ಅಂದ್ರೆ ಇಷ್ಟಲಿಂಗ, ಶಿವಲಿಂಗ ಮತ್ತು ಜಂಗಮಲಿಂಗ ಅಂತಂದ್ರೆ ಪ್ರಾಣಲಿಂಗ. ಪ್ರಸಾದಲಿಂಗ, ಮಹಾಲಿಂಗ ಅಂತಂದ್ರೆ ಭಾವಲಿಂಗ. ಹಿಂಗ ಹೇಳ್ರಿ, ಇದು ಬೈಪಟ್ ಬರ್ಬೇಕಿದು. ಭಕ್ತ ಮಹೇಶ ತ್ಯಾಗಾಂಗ, ಭಕ್ತ ಮಹೇಶ ಅಂದ್ರೆ ತ್ಯಾಗಾಂಗ. ಪ್ರಸಾದಿ ಪ್ರಾಣಲಿಂಗಿ ಅಂದ್ರೆ ಭೋಗಾಂಗ. ಶರಣ ಐಕ್ಯ ಅಂದ್ರೆ ಯೋಗಾಂಗ. ಆಚಾರಲಿಂಗ, ಗುರುಲಿಂಗ ಅಂದ್ರೆ ಆಚಾರಲಿಂಗ, ಗುರುಲಿಂಗ ಇವೆರಡು ಸೇರಿಸಿದ್ರ ಇಷ್ಟಲಿಂಗ. ಶಿವಲಿಂಗ, ಜಂಗಮಲಿಂಗ, ಪ್ರಾಣಲಿಂಗ. ಮಹಾಲಿಂಗ ಅಂತಂದ್ರೆ ಭಾವಲಿಂಗ. ಪ್ರಸಾದಲಿಂಗ, ಮಹಾಲಿಂಗ ಎರಡು ಸೇರಿ ಭಾವಲಿಂಗ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ನಿಮ್ಮಲ್ಲಿ 3 ಅಂಗಗಳದಾವ: ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಆ ಅಂಗಗಳು ಏನಾಗಬೇಕು? ಲಿಂಗಗಳಾಗಬೇಕು. ತ್ಯಾಗಾಂಗ ಏನಾಗಬೇಕು? ತ್ಯಾಗಾಂಗ ಏನಾಗಬೇಕು? ಇಷ್ಟಲಿಂಗ ಆಗಬೇಕು. ತ್ಯಾಗಾಂಗ ಇಷ್ಟಲಿಂಗ ಆಗಬೇಕು. ಭೋಗಾಂಗ ಪ್ರಾಣಲಿಂಗ ಆಗಬೇಕು. ಯೋಗಾಂಗ ಭಾವಲಿಂಗ. ಈಗ ಇಷ್ಟಲಿಂಗ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನ ಗುರು? ಅಂಗ ಅಂದ್ರೆ ಸ್ಥೂಲ ಶರೀರದ ಮೇಲೆ. ಸ್ಥೂಲ ಶರೀರಕ್ಕೆ
ನಿಮ್ಮ ಸ್ಥೂಲ ಶರೀರನೇ ತ್ಯಾಗಾಂಗ. ನಿಮ್ಮ ಸ್ಥೂಲ ಶರೀರನೇ ತ್ಯಾಗಾಂಗ. ಆ ತ್ಯಾಗಾಂಗಕ್ಕ ಏನ್ ಮಾಡ್ತಾನ? ತ್ಯಾಗಾಂಗ ಅಂತಂದ್ರ ಈ ಆಧ್ಯಾತ್ಮ ಸಾಧನೆ ಮಾಡುವುದಕ್ಕ ಶುದ್ಧ ಅಂತಃಕರಣ ಆಗಿದ್ದ ಪಿಂಡ ಏನದಲ್ಲ, ಅದು ತ್ಯಾಗಾಂಗ. ಈ ಆಧ್ಯಾತ್ಮ ಸಾಧನೆಗೆ ಸಂಬಂಧ ಇರಲಿಲ್ಲ ಅಂತಂದ್ರೆ ತ್ಯಾಗಾಂಗನೇ ಅಲ್ಲ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಪ್ರಾಣಿಗಳ ಅಂಗ ಅಷ್ಟೇ. ಆಧ್ಯಾತ್ಮ ಸಾಧನೆಗೆ ಅದು ತೊಡಗಿದಂಥ, ಶಿವಯೋಗ ಸಾಧನೆಯಲ್ಲಿ ತೊಡಗಿದಂಥದ್ದು ತ್ಯಾಗಾಂಗ. ಮತ್ತೆ ಆ ತ್ಯಾಗಾಂಗ ಏನಾಗಬೇಕಾಗ್ಯದ? ಇಷ್ಟಲಿಂಗ ಆಗ್ಬೇಕಾಗ್ಯದ. ಅಂದ್ರೆ ಆಚಾರ ಲಿಂಗ ಮತ್ತೆ ಗುರುಲಿಂಗ ಆಗ್ಬೇಕಾಗ್ಯದ. ಆಚಾರಲಿಂಗ ಗುರುಲಿಂಗ ಅಂತಂದ್ರೆ ಇಷ್ಟಲಿಂಗ ಆಗ್ಬೇಕಾಗ್ಯದ ನಿಮ್ಮದು. ಅದಕ್ಕೆ ಆ ಸ್ಥೂಲ ಶರೀರ ಏನದಲ್ಲ ಅದೇ ಇಷ್ಟಲಿಂಗ ಆಗ್ಬೇಕಾಗ್ಯದ. ಮತ್ತೆ ನಿಮ್ಮೊಳಗೆ ಸೂಕ್ಷ್ಮ ಶರೀರ ಏನದಲ್ಲ ಅದೇ ಭೋಗಾಂಗ. ತ್ಯಾಗಾಂಗ ಅಂತಂದ್ರ ಅದ್ರೊಳಗ ಅಂಗ ಗುಣಗಳು ಅಂತಂದ್ರೆ ಏನದವ? ಇಂದ್ರಿಯಗಳದವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ, ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ಏನದವ ಅಂತಂದ್ರ ಅಂಗ ತ್ಯಾಗ ಮಾಡೋದಲ್ಲ. ಇದು ತ್ಯಾಗಾಂಗ ಅಂತಂದ್ರ ಅಂಗವನ್ನೇ ತ್ಯಾಗ ಮಾಡೋದಲ್ಲ, ಅಂಗ ಗುಣಗಳನ್ನು ತ್ಯಾಗ ಮಾಡಬೇಕು. ಈ ಅಂಗದ ಗುಣಗಳು ಏನದವಂತಂದ್ರ ಮಾಡಬಾರದ್ದು ಮಾಡ್ಲಕ್ ಹೋಗ್ತವ. ಕಣ್ಣು ನೋಡಬಾರದು ನೋಡ್ಲಕ್ ಹೋಗ್ತದ. ಅದಕ್ಕೆ ಆಸಕ್ತಿನೇ ಹಂಗದ. ಪ್ರಕೃತಿಕವಾಗಿ ಅದರ ಆಸಕ್ತಿ ಹಂಗದ, ಪ್ರಕೃತಿ ಭಾವ. ನಾಲಿಗೆ ಮಾತನಾಡಬಾರದ್ದು ಮಾತಾಡ್ಬೇಕಂತದ. ಹಂಗ್ಯಾಕಂತದ ಅಂತಂದ್ರ ಅದಕ್ಕೇನು ಎಕ್ಸ್ಪ್ಲನೇಷನ್ ಇಲ್ಲ. ಹೊಲ ಬಿತ್ತಲಿಲ್ಲ ಅಂತಂದ್ರ ನಿಮ್ಗೆ ಏನ್ ಬೀಜ ಬೆಳಿಬೇಕು ಆ ಬೀಜ ಬಿತ್ತಲಿಲ್ಲ ಅಂದ್ರೂ ಹೊಲ ಬೆಳೀತು. ಜಾಲಿ, ಕಳ್ಳಿ, ಏನಾರ ಮುಳ್ಳ, ಕಸ ಬೆಳೆದ್ಬಿಡ್ತದ. ಅದು ಯಾಕೆ ಬೆಳೀತದ? ನಾವು ಬಿತ್ತೇ ಇಲ್ಲ ಅಂತಂದ್ರೆ ಅದಕ್ಕೆ ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀರಿ? ಈಗ ನೀವೊಂದು ಪ್ಲಾಟ್ ತಗೋತೀರಿ, ಸುತ್ತಮುತ್ತ ಪ್ಲಾಟ್ನವರೆಲ್ಲ ಮನೆ ಕಟ್ಕೋತಾರ. ನಿಮ್ ಪ್ಲಾಟ್ ಹಂಗೆ ಬಿಟ್ರಿ, ಅದ್ರಾಗ ಏನೋ ಕಸ ಕಡ್ಡಿ ಜಾಲಿ ಏನೋ ಮುಳ್ಳ ಬಂದು ಬಿದ್ದಕ್ಕೆ ಬೆಳೆದು ಕಾಡಾದಂಗ ಆಯ್ತು ನಿಮ್ಮದೊಂದು ಪ್ಲಾಟ್. ಅದು ಪ್ಲಾಟ್ ಹಂಗ್ಯಾಕಾಗ್ಯದ ಅಂತ ಕೇಳಿದ್ರೆ ಅದಕ್ಕೆ ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀರಿ? ಕೃಷಿ ಮಾಡ್ಲಾರ್ದಕ್ಕ, ಮೇಂಟೈನ್ ಮಾಡ್ಲಾರ್ದಕ್ಕ ಅದು ಹಂಗಾಗ್ಯದ. ಸತ್ಯದ ಬಲ ಹೆಚ್ಚು ಮಾಡ್ಕೊಳ್ಳಾರ್ದಕ್ಕ ನಾಲಿಗೆ ಸುಳ್ಳು ಹೇಳಕತ್ತ. ಸತ್ಯ ದರ್ಶನದ ಬಲ ಹೆಚ್ಚು ಮಾಡ್ಕೊಳಕ ಆಗ್ಲಾರ್ದಕ್ಕ ಕಣ್ಣ ನೋಡಬಾರದು ನೋಡ್ಬೇಕಲ್ಲ. ಸತ್ಯದ ವಿಚಾರ ಕೇಳುವಂತ ರೂಢಿ ಮಾಡ್ಕೊಳ್ಳಾರ್ದಕ್ಕ ಕಿವಿ ಕೇಳಬಾರದು ಕೇಳಕತ್ತ. ಕೃಷಿ ಮಾಡ್ಲಾರ್ದಕ್ಕ ಏನ್ ಬೇಕಾದ್ರೆ ಬೆಳಿಲಕತ್ತ. ಹಂಗ ಇಲ್ಲಿ ಏನಾಗ್ಯದ ಅಂತಂದ್ರ ಆಧ್ಯಾತ್ಮ ಸಾಧನೆ ಮಾಡ್ಲಾರ್ದಕ್ಕ ಪ್ರಾಕೃತಿಕ ಗುಣಗಳು ಈ ಒಂದು ಇಂದ್ರಿಯಗಳಲ್ಲಿ ಅಳವಟ್ಟು ಅವೇ ಬೆಳಿಲಕತ್ತ. ಅದಕ್ಕೆ ಇಲ್ಲಿ ಏನಾಗಬೇಕು? ತ್ಯಾಗಾಂಗದೊಳಗ ಈ ಪ್ರಾಕೃತಿಕ ಗುಣಗಳನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಹೆಂಗ ತ್ಯಾಗ ಮಾಡಬೇಕು ಅಂದ್ರ ತ್ಯಾಗ ಮಾಡ್ಲಕ್ಕ ಒಂದೇ ಸಲ ಮನಸ್ಸು ಬರಂಗಿಲ್ಲ. ಅವ್ರದ್ದು ದೋಷ ದರ್ಶನ ಆಗಬೇಕು. ಇವುದರಿಂದ ನಾವು ಬಂಧನಕ್ಕೊಳಗಾಗ್ತೀವಿ, ದುಃಖಕ್ಕೊಳಗಾಗ್ತೀವಿ, ಚಿಂತೆಗೊಳಗಾಗ್ತೀವಿ, ಕಷ್ಟಕ್ಕೊಳಗಾಗ್ತೀವಿ. ಈ ಪ್ರಾಕೃತಿಕ ಗುಣಗಳು ನನ್ನ ಇಂದ್ರಿಯಗಳಲ್ಲಿ
ಪ್ರವೃತ್ತಿ ಅದು ಅಂತಂದ್ರ ಮುಂದೆ ನನ್ನ ಜೀವನ ಕಷ್ಟ ಆಗ್ತದ ಅಂತೇಳಿ ದೋಷ ದರ್ಶನ ಆಗಿ ಆ ದೋಷ ದರ್ಶನ ಆದ ಮೇಲೆ ಅದು ತ್ಯಾಗ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ. ತ್ಯಾಗಾಂಗ 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 ತ್ಯಾಗ. ಏನು ತ್ಯಾಗ ಮಾಡಬೇಕು ಅಂತಂದ್ರ ಕಣ್ಣು ತ್ಯಾಗ ಮಾಡೋದಲ್ಲ, ಕಣ್ಣಿನ ನೋಡಬಾರದನ್ನು ನೋಡುವ ಪ್ರವೃತ್ತಿಯನ್ನು ತ್ಯಾಗ ಮಾಡಬೇಕು. ಕಿವಿಯ ಕೇಳಬಾರದನ್ನು ಕೇಳುವ ಪ್ರವೃತ್ತಿಯನ್ನು ತ್ಯಾಗ ಮಾಡಬೇಕು. ಮುಂದೆ ಹೇಳ್ರಿ, ಹಿಂಗೆ 15 ಹೇಳ್ರಿ. ಮುಂದೇನೇನು ಮಾಡ್ಬೇಕು ತ್ಯಾಗಾಂಗದ್ದು ಹೇಳ್ರಿ, 15 ಪಾಯಿಂಟ್ಸ್ ಹೇಳ್ರಿ. ಚರ್ಮವು ಸ್ಪರ್ಶಿಸಬಾರದನ್ನ ಸ್ಪರ್ಶಿಸುವ ಗುಣವನ್ನ ತ್ಯಾಗ ಮಾಡಬೇಕು. ನಾನು ಹ್ಯಾಂಗ ಹೇಳ್ತೀನಿ ಆ ಶಬ್ದ ಚಂದ ಕೇಳ್ರಿ, ಕರೆಕ್ಟ್ ಹೇಳ್ರಿ. ಮೂಸಿಸಬಾರದನ್ನ ಮೂಸಿ. ಏನ್ ಮೂಸಿಸ್ತದ? ಮೂಗು, ಘ್ರಾಣೇಂದ್ರಿಯ. ಮೊದಲಾದ್ರೆ ಹೆಸರು ತಗೋರಿ. ಘ್ರಾಣೇಂದ್ರಿಯವು ಏನ್ ಮಾಡಬೇಕು? ಆಘ್ರಾಣಿಸಬಾರದನ್ನ ಆಘ್ರಾಣಿಸುವ ಒಂದು ಚಪಲ ಏನದಲ್ಲ ಅದನ್ನ ತ್ಯಾಗ ಮಾಡಬೇಕು. ಇಂದ್ರಿಯ ಹೆಸರೇ ಹೇಳಂಗಿಲ್ಲ, ಸುಮ್ಮನೆ ಹಂಗೆ ಹೇಳ್ರಿ. ರುಚಿಸಬಾರದ ರುಚಿಸಬಾರದನ್ನ ರುಚಿಸುವ ಚಪಲವನ್ನ ತ್ಯಾಗ ಮಾಡಬೇಕು. ಮನಸ್ಸು ಆಸಕ್ತಿ ವಹಿಸಬಾರದ, ಮನಸ್ಸು ಎದರಾಗ ಆಸಕ್ತಿ ವಹಿಸಬಾರದು ಅಂತ ಒಂದು ವಿಷಯದಲ್ಲಿ ಆಸಕ್ತಿಯನ್ನ ತ್ಯಾಗ ಮಾಡಬೇಕು. ಹೌದಾ? ಜ್ಞಾತೃ ಅಂತಾರದು. ಅಂತಃಕರಣದೊಳಗೆ ಆಸಕ್ತಿ ಉಂಟಾಗ್ತದಲ್ಲ, ಆ ಆಸಕ್ತಿ ಯಾವುದ್ರೊಳಗೆ ಆಸಕ್ತಿ ವಹಿಸಬಾರ್ದು ಅದರ ಬಗ್ಗೆ ಆಸಕ್ತಿ ಉಂಟಾಗ್ಲಕತ್ತದಂತಂದ್ರೆ ಅದರ ದೋಷ ದರ್ಶನ ಆಗಿ ಅದನ್ನ ತ್ಯಾಗ ಮಾಡಬೇಕು. ಅದಕ್ಕೆ ಜ್ಞಾತೃ ಅಂತಾರ ಆಸಕ್ತಿಗೆ. ಮತ್ತು ಮನಸ್ಸೇನದ? ಸಂಕಲ್ಪ ವಿಕಲ್ಪ. ಸಂಕಲ್ಪ ಮಾಡ್ತದ, ಮತ್ತೆ ಅದು ಸಾಧನೆ ಸ್ಫೂರ್ತಿ ಆದ್ಮೇಲೆ ಅದು ವಿಕಲ್ಪ ಮಾಡ್ತದೆ. ಈಗ ಎಲ್ಲೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಂತೇಳಿ ಎಲ್ಲ ತಯಾರು ಮಾಡ್ಕೊಂಡು ಹೋಗ್ತೇವೆ. ಅಲ್ಲಿ ಹೋಗೋ ತನಕ ಅದು ಸಂಕಲ್ಪ ಮಾಡಿರ್ತದೆ. ಆ ತೀರ್ಥಕ್ಷೇತ್ರಕ್ಕೆ ಹೋದ್ಮೇಲೆ ಮನಸ್ಸು ಆ ತೀರ್ಥಕ್ಷೇತ್ರದಾಗೆ ಇರ್ತದೆ ಅನ್ನೋದು. ಮತ್ತೆ ಇದ್ರ ಸುತ್ತಮುತ್ತ ಯಾವ ಕ್ಷೇತ್ರದ ಅದ್ರ ಕಡೆ ಲಕ್ಷ್ಯ ವಹಿಸ್ತದ, ಅಲ್ಲಿ ತೀರ್ಥಕ್ಷೇತ್ರದಾಗ ಮನಸ್ಸು ಇರಂಗೇ ಇಲ್ಲ. ಅದೇ ವಿಕಲ್ಪ. ಒಂದು ಮನಿ ಕಟ್ಟಬೇಕಂತೇಳಿ ಮನಿ ಕಟ್ಟೋದಕ್ಕೆ ಸಂಕಲ್ಪ ಮಾಡ್ತದ ಮನಸ್ಸು. ಮನಿ ಕಟ್ಟಿ ಓಪನಿಂಗ್ ಮಾಡಿದ ದಿವಸ ಆ ಮನೆಯಾಗ ಅದು ಸಮಾಧಾನಲೇ ಇರಂಗೇ ಇಲ್ಲ. ಅದು ಮತ್ತೊಂದೇನೋ ಮಾಡ್ಕೋತ ಅಡ್ಡಾಡ್ತಿರ್ತದ. ಅದು ವಿಕಲ್ಪ. ಆ ಮನಿ ಅಂತದ ನನಗ್ಯಾಕೆ ಕಟ್ಟತಿದು ಗುದ್ದಾಡಿ ತಾನ್ ನೋಡಿದ್ರೆ ಈ ಮನ್ಯಾಗ ಸಮಾಧಾನಲೇ ಇರಲ್ಲ, ಮತ್ತಿನ್ನ ಏನೋ ಮಾಡ್ಕೋತ ಅಡ್ಡಾಡ್ಲಕತ್ತದ. 10 ಲಕ್ಷ ರೂಪಾಯಿ ಜಮಾಯಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿದ ಮೇಲೆ ಗುದ್ದಾಡಿ ಒಂದು 10 ಲಕ್ಷ ರೂಪಾಯಿ ಜಮಾ ಮಾಡಿ ಮುಂದೆ ಇಟ್ಕೋತದ. ಅದು 10 ಲಕ್ಷ ಜಮಾ ಮಾಡಿದ ಕ್ಷಣನೇ ಏನ್ ಮಾಡ್ತದ? 10 ಲಕ್ಷದ ಮ್ಯಾಲಿಂದು ವಿಕಲ್ಪ ಮಾಡಿ 10 ಕೋಟಿಗೆ ಹೋಗ್ಬಿಡ್ತದ
ಮತ್ತೊಂದೇನು ಮಾಡ್ಲಿಕ್ಕೆ ಹೋಗ್ತದೆ. 10 ಕೋಟಿ ಆಗ್ಬೇಕಿದೆ, 10 ಲಕ್ಷ ಅಂದ್ರೆ ಹೆಂಗ? ಪ್ರತಿ ಸಲ ನಿಮಗೆ ಅನುಭವ ಆಗೋದು ಎಲ್ಲಿ ಹೇಳ್ತೀನಿ ನೋಡ್ರಿ ಮಜಾ. ಪೋಸ್ಟ್ ಆಫೀಸ್ನಾಗೋ ಬ್ಯಾಂಕಿನಾಗೋ RD ಅಂತ ಕಟ್ತಿರ್ತೀರಿ, 1000 ರೂಪಾಯಿ 2000 ರೂಪಾಯಿ ಏನೋ ಕಟ್ತಿರ್ತೀರಿ. RD ಕಟ್ಟಿರಿಲ್ಲ, ತಿಂಗಳ ರೊಕ್ಕ ಕಟ್ತಿರಿಲ್ಲ RDಗಳು ಅಂತೇಳಿ. ಕಟ್ಟಿರ ಇಲ್ಲ RD? RD ಕಟ್ತಿರಲ್ಲ. 1000 ರೂಪಾಯಿ RD ಕಟ್ಬೇಕಾದ್ರೆ ಕಟ್ಟ ಟೈಮ್ನೊಳಗೆ ಬಲೆ ಕೋಶಿಶ್ ಮಾಡಿ ಕಟ್ಟತಿರ್ತೀವಿ, ಇಷ್ಟೇ ಕಟ್ಟಬೇಕು ಅಂತೇಳಿ. ಅದು ಮೆಚುರಿಟಿ ಆಗಿ ಬರೋ ಟೈಮ್ನೊಳಗೆ ನಿಮಗೆ 12 ತಿಂಗಳ 12,000 ರೂಪಾಯಿ ಪ್ಲಸ್ ಬಡ್ಡಿ ಬರ್ತದೆ. ನೀವು RD 12 ತಿಂಗಳ RD ಮಾಡಿರಿ ಅಂತಂದ್ರೆ 12,000 ರೂಪಾಯಿ ಪ್ಲಸ್ ಅದಕ್ಕೇನು ಬಡ್ಡಿ ಬರ್ತಿರ್ತದೆ. ಈಗ 12,000 ರೂಪಾಯಿ ಬರ್ತದ ಅನ್ನೋದಕ್ಕೆ ನೀವು 12 ತಿಂಗಳು ಕಷ್ಟಪಟ್ಟು ಕಟ್ಟಿರ್ತೀರಿ. 12,000 ರೂಪಾಯಿ ನಿಮ್ಮ ಕೈಗೆ ಬಂದಾಗ ಆ ಸಂತೋಷ ಅನುಭವಿಸುವ ಭಾಗ್ಯ ಮನಸ್ಸಿಗಿಲ್ಲ. ಅದೇನ್ ಮಾಡ್ತದ? ಕಟ್ಟಿದ್ದೆ ಇನ್ನೊಂದು 1000 ರೂಪಾಯಿ ಕಟ್ಟಿದ್ರ 25,000 ಬರ್ತಿತ್ತಲ್ಲ ಅಂತದ RD ಮೆಚೂರ್ ಆದ ದಿವಸ. ಮೊದಲು 12,000 ನಿನ್ನ ಕೈಯಾಗಿ ಬಂದವ, ಅದನ್ನು ಸಂತೋಷ ಪಡುವಂತ ಅರಿವು ಹೇಳ್ತಿರ್ತದ. ಆ 12,000 ರೂಪಾಯಿಲಿಂತ ಏನ್ ಮಾಡಬೇಕು ಅಂತ ಅರಿವಿನಾಗ ಒಂದಿಟ್ಟು ವಿಚಾರ ಮಾಡೋದು ಬಿಟ್ಟು ಅದು ಮನಸ್ಸು ಏನ್ ಮಾಡ್ತದ? 25,000 ಬರ್ತಿತ್ತು ನೋಡ್ರಿ, ಇನ್ನೊಂದು 1000 ಮಾಡೋದ್ರ ಬದಲಿ 2,000 ಮಾಡಿದ್ರ 25 ಬರ್ತಿತ್ತು. 25,000 ಬರೋದು ತಪ್ಪಿಸ್ಕೊಂಡು ಕೂತೆ ನೋಡು ಅಂತ. ಅದಕ್ಕ ತೃಪ್ತಿ ಪಡೋ ಗುಣನೇ ಇಲ್ಲ ಮನಸ್ಸಿಗೆ. ಸಂಕಲ್ಪ ವಿಕಲ್ಪ ಅಂದ್ರೆ ಏನ್ ಗೊತ್ತಾಯ್ತಲ್ಲ? ಮಾಡಬಾರದು ಸಂಕಲ್ಪ ಮಾಡೋದು, ಮಾಡಬಾರದು ವಿಕಲ್ಪ ಮಾಡೋದು. ಬುದ್ಧಿನೂ ಇಡೀ ಜೀವನ ನಮ್ಗೆ ಏನಾರ ಕಷ್ಟ ಆಗ್ಯಾವಂತ ಅದು ಯಾರ್ಲಿಂತ ಅಲ್ಲ, ನಮ್ಮ ಬುದ್ಧಿಲಿಂತೆ. ಬದುಕಾಗನು ಇಡೀ ಜೀವನ ಬುದ್ಧಿ ಸಮೇತನೇ ಬದುಕ್ತೀವಿ. ನಮ್ಮ ಬುದ್ಧಿ ಹೆಂಗದ ಅದರಂಗೆ ನಡಿಬೇಕಂತ. ಹುಟ್ಟಿದ ಸಣ್ಣ ಕೂಸು ಹಿಡ್ಕೊಂಡು ಸಾಯ ಮುದುಕರ ತನಕ ಅದೇ ಬುದ್ಧಿಲಿಂತೆ ಯಾರು ಹೇಳಿದ್ರು ಕೇಳಂಗಿಲ್ಲ, ತನ್ನ ಬುದ್ಧಿನೇ ನಡೆಸ್ತಾನ ಅಂತಾರ ಇಲ್ಲ. ಅನ್ನೋರೇನು ತಮ್ಮ ಬುದ್ಧಿನೇ ನಡೆಸ್ತಾರೆ. ಎಲ್ಲರೂ ಅನ್ನೋರು ಅದೇ, ಅನಿಸ್ಕೊಳ್ಳೋರು ಅದೇ, ಎಲ್ಲರೂ ತಮ್ಮ ಬುದ್ಧಿನಂಗೆ ನಡಿಬೇಕಂತ. ಇಡೀ ಜೀವನ ತಮ್ಮ ಬುದ್ಧಿಯಂಗೆ ನಡೆಸ್ತಾರ. ಕಡೆಗೆ ಸಾಯಾಗ ಏನು ಹೋಯ್ತಾರ? ಖಾಲಿಗೈಲೇ ಹೋಯ್ತಾರ. ಸುಳ್ಳು ಮಾತು. ಸಂಗಟ ಹೋಗಕ್ ತಮ್ಮ ಬುದ್ಧಿ ತಗೊಂಡೇ ಹೋಗ್ತಾರ. ಹೋಗಾಗ ಸತ್ರ ಸಂಗಟ ಬರ್ತದ ಲಿಂಗ ಅಂತಾರ. ಲಿಂಗದ ಅನುಭವ ಆದವನಿಗೆ ಲಿಂಗ ಸಂಗಟ ಬರ್ತದೆ. ಲಿಂಗದ ಅನುಭವ ಇರ್ಲಾದ ಲಿಂಗೈಕ್ಯಗೆ ಲಿಂಗ ಸಂಗಟ ಬರ್ತದೆ. ಅಂಗೈಕ್ಯಗ ಬುದ್ಧಿ ಸಂಗಟ ಬರ್ತದ. ಅವನ ಬುದ್ಧಿನೇ ಅವನ ಸಂಗಟ ಬರ್ತದೆ. ಬಂದು
ಏನ್ ಮಾಡ್ತದ? ಮತ್ತೆ ಹುಟ್ಟಿ ಬರ್ತಾನಲ್ಲ, ಬರಾಗ ಏನ್ ಮಾಡ್ತಾನ? ಹುಟ್ಟಿ ಬರಾಗ ಏನ್ ಮಾಡ್ತಾನ? ಬುದ್ಧಿನೇ ತಗೊಂಡ್ಬರ್ತಾನ. ತನ್ನ ಬುದ್ಧಿನೇ ತಗೊಂಡ್ಬರ್ತಾನ. ಬದುಕಾಗ ಬುದ್ಧಿ ಹಿಡ್ಕೊಂಡೇ ಬದುಕ್ತಾನ. ಮತ್ ಹೋಗಾಗ ತನ್ನ ಬುದ್ಧಿ. ಮತ್ತೇನು ಜೀವನ ಕಠಿಣ ಆಗ್ಯದ ಅಂತಂದ್ರ ಯಾರ್ಲಿಂದ ಕಠಿಣ ಆಗ್ಯದ ಅಂತ ಲೆಕ್ಕ ಹಾಕ್ತಿರ್ತದ. ಯಾರ ಮೇಲೆ ಇದು ವಜ್ಜೆ ಹಾಕ್ಲಿ ನಂದು, ಯಾರ ಮೇಲೆ ಮುರ್ಕೊಂಡು ಬೀಳ್ಲಿ ಅಂತ ನೋಡ್ತಿರ್ತ ಬುದ್ಧಿ. ತಾನು ತೆಗೆದುಕೊಂಡ ತಪ್ಪು ನಿರ್ಧಾರಗಳು, ಅಯೋಗ್ಯ ನಿರ್ಧಾರಗಳು, ಕ್ಷುಲ್ಲಕ ನಿರ್ಧಾರಗಳು, ಆ ನಿರ್ಧಾರಗಳಿಂದ ತಾನು ಕಷ್ಟಕ್ಕೀಡಾಗ್ಯಾನ, ನಷ್ಟಕ್ಕೀಡಾಗ್ಯಾನ, ದುಃಖಕ್ಕೀಡಾಗ್ಯಾನ ಜೀವ. ಆದ್ರ ತನ್ನ ಬುದ್ಧಿಲಿಂತಿದೆಲ್ಲ ಕೆಟ್ಟಾಗ್ಯದ ಅಂತ ಒಪ್ಕೊಳ್ಳಂಗೆ ಇಲ್ಲ. ಇನ್ನೊಬ್ಬರ ಮೇಲೆ ಹಾಕ್ಬೇಕಂತ. ಅದಕ್ಕೆ ಬುದ್ಧಿ ತೆಗೆದುಕೊಳ್ಳುವ ಅಯೋಗ್ಯ ನಿರ್ಧಾರಗಳನ್ನ ತ್ಯಾಗ ಮಾಡಬೇಕು. ಮತ್ತೆ ಚಿತ್ತ. ಚಿತ್ತ ಏನದು? ಚಿತ್ತ ಚಿದ್ರೂಪ ಬ್ರಹ್ಮ ಬೇರೆ, ಪರಮಾತ್ಮಂದದು. ಚಿತ್ತ ಅಂದ್ರೆ ಇದು ಮನುಷ್ಯನ ಚಿತ್ತ. ಇದ್ರ ಕೆಲಸ ಏನು? ಚಿತ್ತದ್ದು ಮನಸ್ಸಿಂದ ಸಂಕಲ್ಪ ವಿಕಲ್ಪ ಆಯ್ತು, ಬುದ್ಧಿದು ನಿರ್ಧಾರ ಆಯ್ತು, ಜ್ಞಾತೃದು ಆಸಕ್ತಿ ಆಯ್ತು. ಆಸಕ್ತಿ ಮನ ಬುದ್ಧಿ ಆಯ್ತು. ಚಿತ್ತದ್ದೇನು? ಸ್ಮೃತಿ, ನೆನಪಿಟ್ಕೊತದ. ಸ್ಮೃತಿ ಅಂತ ನೆನಪಿಟ್ಕೊತದ. ತನ್ನೊಳಗೆ ಸ್ಟಾಕ್ ಇಟ್ಕೊತದದು. ತಿನ್ನೋದು, ಉಣೋದು, ನೀವೇನೇನು ಭೋಗ ಮಾಡಿರಿ, ಎಲ್ಲಿ ಹೋಗಿರಿ, ನಿಮ್ದೆಲ್ಲಾನು ಅದು CC ಕ್ಯಾಮ್ರಾದಾಗ ರೆಕಾರ್ಡ್ ಮಾಡ್ಕೊತದ. ಸ್ಮೆಲ್ಲು, ಟಚ್ಚು, ಟೇಸ್ಟು, ಸೀನು, ಏನೇನದವಲ್ಲವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ರೂಪ ಅಂದ್ರೆ ಸೀನ್ಗಳು. ಅಲ್ಲಿ ಸೀನ್ಗಳು ನೋಡ್ಕೊತೀರಿ. ಏನೇನು ಸೀನರಿ ನೋಡಿರಿ, ದೃಶ್ಯಗಳು. ಟಚಸ್, ಸ್ಪರ್ಶಗಳು, ಏನೇನು ಮುಟ್ಟಿ ಅನುಭವಿಸಿರಿ. ಸ್ಮೆಲ್ಲು, ಮೂಗಿನ ವಾಸನೆಗಳನ್ನ ಅದು ಸಂಗ್ರಹ ಇಟ್ಕೊಂಡಿರ್ತದ. ನಾಲಿಗೆಯ ರುಚಿಗಳನ್ನ ಸಂಗ್ರಹ ಇಟ್ಕೊಂಡಿರ್ತದ. ಸೌಂಡ್ಗಳ ಸಂಗ್ರಹ ಇಟ್ಕೊಂಡಿರ್ತದ. ನಮ್ಮ ಮುಖ ನೀವು ನೋಡಿಲ್ಲ, ನಿಮ್ಮ ಮುಖ ನಾವು ನೋಡಿಲ್ಲ. ನಿಮ್ಮ ಮನ್ಯಾಗ ನೀವು ಒಳಗ ಬಾಗಲ ಮುಚ್ಕೊಂಡು ಕುಂತೀರಿ. ಹೊರಗೆ ಬಂದು ನಾ ಬಾಗಲ ಬಡದ್ನಿ ಅಂತಂದ್ರ ನನ್ನ ದನಿ ನೀವು ಗುರುತಿಡಿತೀರಾ ಇಲ್ಲ? ನನ್ನ ದನಿ ಗುರುತು ಸಿಗ್ತದಿಲ್ಲ ನಿಮಗ? ಹೊರಗೆ ಬಂದು ಬಾಗಿಲ ಬಡದಾಗ ಅಪ್ಪಾಜಿ ಬಂದ್ರು ಅಂತ. ಅದು ಒಳಗೆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟದ. ನನ್ನ ದನಿ, ಇವ್ರ ದನಿ ಹಿಂಗೆ ಇರ್ತದ, ಈ ದನಿ ಇದ್ದವ್ರು ಇವ್ರೇ ಅಂತ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಗೆ ಸಂಬಂಧಪಟ್ಟಂತ ಕೋಟಿ ಕೋಟಿ ಸ್ಮೃತಿಗಳನ್ನೋದು ನೆನಪಿಟ್ಟುಕೊಂಡದ್ದು. ಅದರಾಗ ಯಾವುದು ಚಲೋ, ಯಾವುದು ನನಗೆ ಆಸಕ್ತಿ, ಯಾವುದರಾಗ ಇಂಟ್ರೆಸ್ಟ್ ಬರ್ತದ, ಯಾವುದು ಬೇಡ, ಬೇಕು ಬೇಡ ಅನ್ನೋದು ಸಹಿತ ಇಟ್ಕೊಂಡದಲ್ಲ. ಅದಕ್ಕಿದು ಸ್ಮೃತಿ, ಚಿತ್ತ. ಇದನ್ನ ಹೆಂಗಪ್ಪ ಅಂತಂದ್ರ, ಈ ಕಾಳು ಹಿಡಿಯ ಜಲ್ಡಿ, ಹಿಟ್ಟು ಹಿಡಿಯ ಜಲ್ಡಿ ಅಂತ ಎರಡು ರೀತಿ ಇರ್ತಾವ. ಕಾಳು ಹಿಡಿಯ ಜಲ್ಡಿ ಏನ್ ಮಾಡ್ತದ? ಕಸ ಕಡ್ಡಿ ಎಲ್ಲ ತೆಳಗ್ ಹಾಕಿ ಚಲೋ ಕಾಳು ಒಳಗೆ ಇಟ್ಕೊತದ. ಮತ್ತ ದಿನ ರೊಟ್ಟಿ ಮಾಡಾಗ ಹಿಟ್ಟು ಹಿಡಿಯ ಜಲ್ಡಿ ಅದಲ್ಲ, ಅದು ಏನ್ ಮಾಡ್ತದ? ಹಿಟ್ಟು ಹಿಡಿಯ ಜಲ್ಡಿ ಏನ್ ಮಾಡ್ತವ?
ತಿಳಿಯಂಗೆ ಹಿಟ್ಟು ಹಿಡಿಯೋ ಜಲ್ದಿ ಏನ್ ಮಾಡ್ತದ ಅಷ್ಟೇ ದೃಷ್ಟಾಂತವಾಗಿ ಮಾತಾಡ್ಬೋದು. ಹಿಟ್ಟ ರೊಟ್ಟಿ ಮಾಡ ಹಿಟ್ಟ ಕೆಳಗೆ ಹಾಕ್ತದ, ಜೊಳ್ಳು ತನ್ನೊಳಗೆ ಇಟ್ಕೋತದ, ಕಸ ತನ್ನೊಳಗೆ ಇಟ್ಕೋತದ. ಅದಕ್ಕೇನಂತೀರಿ? ಹೊಟ್ಟೆ ಅಂತೀರ ಏನಂತೀರ? ಹಿಟ್ಟು ಹಿಡಿಯೋ ಜಲ್ದಿ ಒಳಗ ಹೊಟ್ಟ ತನ್ನೊಳಗೆ ಇಟ್ಕೋತದ. ಚಲೋ ಹಿಟ್ಟು ಕೆಳಗೆ ಬಿಟ್ಬಿಡ್ತದ. ಈಗ ಸತ್ಸಂಗ ನಡೆದೊತ್ನಾಗ ತಾಸುಗಟ್ಲೆ ಚಲೋ ವಿಚಾರ ಚರ್ಚೆ ಮಾಡಿರ್ತೀವಿ, ಅದು ಯಾವಾಗ ಒಳಗೆ ಇಟ್ಕೊಳ್ಳಂಗಿಲ್ಲ. ಏನಾರ ಒಂದು ಅನುವಾರದ ಮಾತು ನಿಮಗೆ ಅಂದೇವ ಅಂತಂದ್ರ ಅದನ್ನ ಚಂದ ಒಳಗೆ ಇಟ್ಕೊಳ್ತದ. 10 ವರ್ಷ ಆದ್ರೂ ನೆನಪಿಟ್ಕೊತದದು. ಏನೋ ಸತ್ಸಂಗಕ್ಕ ಯಾವುದು ಇಟ್ಕೋಬಾರ್ದು ಅದನ್ನ ಇಟ್ಕೋತದ, ಯಾವುದನ್ನ ಕಳ್ಕೋಬಾರ್ದು ಅದನ್ನ ಕಳ್ಕೋತದ. ಇದಕ್ಕೇನಂತಾರ? ಹಿಟ್ಟು ಹಿಡಿಯೋ ಜಲ್ದಿ. ನನ್ನ ಅಂತಃಕರಣ ಹಿಟ್ಟು ಹಿಡಿಯೋ ಜಲ್ದಿ ಆಗಬೇಕು ಅಥವಾ ಕಾಳು ಹಿಡಿಯೋ ಜಲ್ದಿ ಆಗಬೇಕು? ಕಾಳು ಹಿಡಿಯೋ ಜಲ್ದಿ ಅಂತಂದ್ರ ಚಲೋ ಕಾಳು ತನ್ನೊಳಗೆ ಇಟ್ಕೊಂಡು ಅದ್ರ ಕಸ ಕಡ್ಡಿ ಕೆಳಗೆ ಬಿಡ್ತದಲ್ಲ, ಅದಕ್ಕ ನನ್ನ ಒಂದು ಚಿತ್ತ ಹಿಟ್ಟು ಹಿಡಿಯೋ ಜಲ್ದಿ ಅದು ಏನು ಕಾಳು ಹಿಡಿಯೋ ಜಲ್ದಿ ಅದು? ಹಿಟ್ಟು ಹಿಡಿಯೋ ಜಲ್ದಿ ಇತ್ತಂತಂದ್ರೆ ಅದು ಅಯೋಗ್ಯವಾದ ಚಿತ್ತ. ಹಿಂಗಾಗಿ ಅದನ್ನ ತ್ಯಾಗ ಮಾಡಿ ನಾನು ಕಾಳು ಹಿಡಿಯುವ ಜಲ್ದಿ ಆಗಬೇಕು. ಒಳ್ಳೆಯ ಸ್ಮೃತಿಗಳನ್ನು ಒಳಗಿಟ್ಕೋಬೇಕು, ಅಯೋಗ್ಯ ಸ್ಮೃತಿಗಳು ಅನ್ನೋದು ಅವುಗಳನ್ನು ತ್ಯಾಗ ಮಾಡಬೇಕು. ಹೆಂಗದ್ರಿ ಇದು? ಜ್ಞಾತೃ ಆಯ್ತು, ಮನ ಆಯ್ತು, ಬುದ್ಧಿ ಆಯ್ತು, ಚಿತ್ತ ಆಯ್ತು. ಈಗ ಅಹಂಕಾರ. ಅಹಂಕಾರ ಅಂದ್ರೆ ಅಭಿಮಾನ. ನಾನು, ನನ್ನದು ಅನ್ನೋಂಥ ಅಭಿಮಾನ. ಕೆಲ್ಸಕ್ಕೆ ಬರಲಾರದ್ದು, ಸತ್ರ ಇಲ್ಲೇ ಬಿಟ್ಟು ಹೋಗಂತಾವು, ನಾವಿನ್ನ ಬದುಕಿರೋದ್ರಾಗೆ ನಮ್ಮ ಕೈ ಬಿಟ್ಟು ಹೋಗಂತಾವು. ಅಂಥದ್ರ ಬಗ್ಗೆ ಬಲೆ ಅಭಿಮಾನ. ಅಂಥದ್ರ ಬಗ್ಗೆ ಅಭಿಮಾನ. ನೀವೇಟ್ ಅಭಿಮಾನ ಪಟ್ರು ಅವೇನು ಉಪಯೋಗ ಆಗಲ್ಲ, ಅವೇನು ನಮ್ಮ ಸಂಗಟ ಬರಲ್ಲ. ಅವು ಇಲ್ಲೇ ಉಳಿತಾವ. ಅಂಥದ್ರ ಬಗ್ಗೆ ಭಯಂಕರ ಅಭಿಮಾನ. ಆತ್ಮೋನ್ನತಿಗೆ ಸಂಬಂಧಪಟ್ಟಂತ ವಿಚಾರಗಳು, ಗ್ರಂಥಗಳು, ಅದನ್ನ ತಿಳಿಸಿ ಹೇಳುವಂತ ಗುರುಗಳು, ಆ ಗ್ರಂಥದ ಕರ್ತೃಗಳು, ಇವರು ನಮಗೆ ಮುಖ್ಯ. ವಿಚಾರ ಸಾಗರ ಅಂತಂದ್ರೆ ನಿಶ್ಚಲ್ ದಾಸ ಮುಖ್ಯ. ಆ ನಿಶ್ಚಲ್ ದಾಸ ಕರ್ತೃ. ಆ ನಿಶ್ಚಲ್ ದಾಸರ ಸಾಹಿತ್ಯ, ಚರಿತ್ರೆ, ಸಾಧನೆ, ಬೋಧನೆ, ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಏನ್ ತಿಳ್ಕೊತೀವಿ ಅದೆಲ್ಲನೂ ಮುಖ್ಯ. ಅದು ತಿಳಿಲಾರದಂತ ಕಠಿಣವಾದ ಗ್ರಂಥ. PhD ಯೂನಿವರ್ಸಿಟಿ ಕೊಡ PhD ಅದರ ಮುಂದೆ ಏನೇನು ಅಲ್ಲ, ಗೌಣ ಅದು. ಯಾವ PhD ಇದು ಥೀಸಿಸ್ಗಳು ತಗೊಂಡ್ರು, ಯಾವ PhD ಥೀಸಿಸ್ಗಳು ತಗೊಂಡ್ರು ಈ ವಿಚಾರ ಸಾಗರದೊಳಗಿದ್ದಂತ ಅನುಭವದ ಮಟ್ಟ ಅಲ್ಲಿ ಇರಂಗಿಲ್ಲ. ಅಲ್ಲಿ ಇರಂಗಿಲ್ಲ. ಯಾರ್ಯಾರ ಹೊಸದಾಗಿ PhD ಮಾಡ್ತಿದ್ರ ಅಂದ್ರ ಏನ್ ಮಾಡ್ರಿ,
ನಿಶ್ಚಲ್ ದಾಸರ ವಿಚಾರ ಸಾಗರ PhD ಮಾಡಂತ ಹೇಳ್ರಿ. ಅವರಿಗೆ ನಾವೆಲ್ಲರೂ ಕೂಡಿ ಗೈಡ್ ಮಾಡಿ ಒಂದು ನಿಶ್ಚಲ್ ದಾಸರದು ಯೂನಿವರ್ಸಿಟಿ ಲೆವೆಲ್ನೊಳಗ ಅವ್ರಿಗೊಂದು ಹೆಸರು ಮಾಡೋಣ. ಅದು PhDಗೆ ಯೂನಿವರ್ಸಿಟಿಗೂ ನಾವು ಗೈಡ್ ಮಾಡೋಂಥವ್ರು. ನಾವು ಯೂನಿವರ್ಸಿಟಿಯಾಗ ಗೈಡ್ಗಳು ಇರ್ತಾರ, ಆ ಗೈಡ್ಗಳಿಗೆ ಗೈಡ್ ಮಾಡೋರು ನಾವು. ಯೂನಿವರ್ಸಿಟಿ ನಾವು ಅಂತ ಸಾಹಿತ್ಯ, ಅಂತ ಒಂದು ಶ್ರೇಷ್ಠವಾದ ತತ್ವಜ್ಞಾನಿಗಳು ನಾವದೀವಿ. ಯಾವ ಮಹರ್ಷಿಗಳಿಗೆ ಕಡಿಮಿಲ್ಲ ನಾವು. ಇಂಥ ಒಂದು ಜ್ಞಾನವನ್ನು ನಮಗೆ ಒಂದು ಶಾಶ್ವತ ಸ್ಥಾನಮಾನ ಬೇಕು ಅಂತಂದ್ರೆ PhD ಮಾಡೋಂಥ ಸೆಕ್ಷನ್ ಡಿಪಾರ್ಟ್ಮೆಂಟಿಗೆ ಹೋಗಿ PhD ಮಾಡೋರಿಗೆ ಈ ನಿಶ್ಚಲ್ ದಾಸರದು ಒಂದು ತಗೋರಪ್ಪ PhD ಅಂತ ಹೇಳ್ಬೇಕು. ಅದೊಂದು ವಿಷಯ ಅದ್ರಾಗ ಸೇರಿಸ್ರಿ ಅಂತ ಹೇಳ್ಬೇಕು. ಅದೊಂದು ಕೆಲಸ ಆಗ್ಬೇಕಾಗ್ಯದ ನಾವು. ಆಮೇಲೆ ಅದು ತಿಳಿಲಾರ್ದಂಥ ಗ್ರಂಥವನ್ನ ತಿಳಿಯುವಂಗ ಮಾಡಿದ್ದು. ಸಣ್ಣ ಕೂಸು ನವಜಾತ ಶಿಶುವಿಗೆ ಒಂದು ಪ್ಲೇಟ್ನೊಳಗ ಚಪಾತಿ, ರೊಟ್ಟಿ, ಪಲ್ಯ, ಸಾರು ಇಟ್ರೆ ಅದು ಉಣ್ತದೇನದು? ತಾಯಿ ಅದಕ್ಕೆ ಅದು ಉಂಡು ತನ್ನ ಸ್ತನದ ಹಾಲನ್ನ ಹೆಂಗ ಕೂಸಿಗೆ ಕುಡಿಸ್ತಾಳ ಹಂಗ ಪೀತಾಂಬರ್ಜಿನೇ ತಾಯಿ ಆ ನಿಶ್ಚಲದಾಸರ ಎಲ್ಲ ಸಾಹಿತ್ಯವನ್ನ ಓದಿ, ಆ ಓದಿದ ಸಾಹಿತ್ಯವನ್ನ ತಾನು ಕರಗತ ಮಾಡಿಕೊಂಡು ನಮಗೆ ತಿಳಿಯುವ ಹಾಗೆ ಲೋಕಕ್ಕೆ ವಿಚಾರ ಚಂದ್ರೋದಯ ಅಂತೇನು ಕೊಟ್ಟರ ಪೀತಾಂಬರ್ಜಿ. ಅವರು ನಮ್ಮ ತಾಯಿ. ಅದು ಹಿಂದಿ ಒಳಗಿದ್ದಂಥ ದೋಹಾಗಳನ್ನ ಕನ್ನಡದೊಳಗೆ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಅರ್ಥಗಳನ್ನ ಕರುಣಿಸಿದವರು ಮಂದ್ರೂಪ್. ಸಲಾಪುರ ಹತ್ರ ಮಂದ್ರೂಪ್ ಅಂತದ, ಮಹಾರಾಷ್ಟ್ರ ಬೌಂಡ್ರಿ, ಕರ್ನಾಟಕದವರೇ ಅವರು. ಮಂದ್ರೂಪದ ರಾಮಚಂದ್ರ ಮೇತ್ರೆ ಏನದರ, ಆ ದೋಹಗಳೇ ನಮಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸಂಸ್ಕೃತ ಪ್ರೊಫೆಸರ್ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಅರ್ಥ ಕೊಟ್ರು. ರಾಮಚಂದ್ರ ಮಂದ್ರೂಪ್, ರಾಮಚಂದ್ರ ಮೇತ್ರೆ ಅಂತೇಳಿ ಅವ್ರು ಮಂದ್ರೂಪ್. ಅವರು ನಮ್ಮ ತಾಯಿ. ಅದಕ್ಕೆ ವಿಶ್ಲೇಷಣೆಯನ್ನ ಬರೆದು ತಮ್ಮ ಭಾಷ್ಯವನ್ನ ಬರೆದು ಅತ್ಯಂತ ತಿಳಿಯಾಗಿ ನಮಗೆ ತಿಳಿಯುವಂಗ ಮಾಡಿದವರು ಯಾರು? ತುತ್ತು ಮಾಡಿ ಬಾಯಾಗಿಟ್ಟವ್ರು ಯಾರು? ಮಹಾಲಿಂಗಪುರದ ಸಹಜಾನಂದ ಶ್ರೀಗಳು. ಮತ್ತ ಅವ್ರ ಪೈಕಿ ನೀವು ಹೋಗಿ ಅಲ್ಲಿ ಭೇಟಿ ಆದ್ರ ಅವ್ರ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಬರ್ದೀವಿ ಅನ್ನೋದು ಅವ್ರ ತಲೆ ಒಳಗೆ ಏನೇನು ಅಭಿಮಾನ ಇಲ್ಲ, ಏನೇನು ಇಲ್ಲ. ಅವರು ಒಂದು ದಿವಸಕ್ಕೆ 20 ತಾಸು ಬರೀತಾರೆ ಕುಂತು. 20 hours. ಓಪನ್ ಹಾರ್ಟ್ ಸರ್ಜರಿ ಆಗ್ಯದ. ಮಹಾಲಿಂಗಪುರದ ಸಹಜಾನಂದ ಗುರುಗಳು 20 ತಾಸು ಬರೀತಾರ. ಕುಂತಲೇ ಕುಂತಾರ, ಬರಿತಾನೇ ಅದರ. ನೂರಾರು ಗ್ರಂಥಗಳು ಪ್ರಕಟ ಆಗ್ಯಾವ. ಅದರೊಳಗೆ ವಿಚಾರ ಸಾಗರ ಒಂದು. ಅವ್ರ ತಲೆ ಒಳಗೆ ಇದು ವಿಚಾರ ಸಾಗರ, ವಿಚಾರ ಚಂದ್ರೋದಯ, ಇಂತಿಂತ ಕೆಲಸ ನಾವು ಮಾಡಿವನ್ನೋದು ಸಹಿತ ಏನೇನು ಅಭಿಮಾನ, ಏನೇನು ಅಹಂಕಾರ ಅಂತದೇನಾರ ನಾವು ಏನಾರ ವಿಚಾರ ಸಾಗರ ಬರೆದಿದ್ದೇವೆ ಅಂತಂದ್ರೆ ಇಟ್ಟತ್ತಿಗೆ ಕುಣಿದಾಡ್ಬಿಡ್ತಿದ್ದೇವೆ ನಾವು. ವಿಚಾರ ಸಾಗರ ಬರೆದವರು ಅಂತ ಮಹಾತ್ಮರದಾರ ಇಡೀ ಜಗತ್ತಿನೊಳಗೆ. ಹೆಸರೇ ಗುರುಗಳಿರ್ಬೋದು. ಆ ಗುರುಗಳದ್ರೊಳಗೆ ಟಾಪ್ ಗುರುಗಳದ್ರಾಗ ಮಹಾಲಿಂಗಪುರದ ಸಹಜಾನಂದ ಶ್ರೀಗಳು, ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಯವರು, ಮತ್ತೆ ಕಾಶಿಯಲ್ಲಿರುವಂತ ಚಂದ್ರಶೇಖರ ಶಿವಾಚಾರ್ಯ ಜಂಗಮವಾಡಿ ಮಠದ ಜಗದ್ಗುರುಗಳು. ಇವರೆಲ್ಲರೂ ಟಾಪ್ನಾಗ ಬರ್ತಾರೆ. ಟಾಪ್ನಾಗ ಈಗ ಸದ್ಯ ನಮ್ಮ ಕಣ್ಣಿಗೆ ಕಂಡಂತ ದಿಗ್ಗಜರು ಇವರೆಲ್ಲ. ಜ್ಞಾನ ಯೋಗಿಗಳು ಎಲ್ಲ ಬಲ್ಲಂತವ್ರು ಇವರೆಲ್ಲ. ಆಮೇಲೆ ಉಳಿದವ್ರು ಬೇಕಾದಷ್ಟು ಅವ್ರು ಬರೆದ ಸಾಹಿತ್ಯನೇ ಇವ್ರು ಬರೀತಾರ, ಅವ್ರು ಬರೀತಾರ, ಏನೇನೋ ಮಾಡ್ತಿರ್ತಾರ. ಇವರೆಲ್ಲರೂ ಒಂದಿಷ್ಟು ಅಲ್ಲಿ ಇಲ್ಲಿ ಸಾಲಿಗಿಲ್ಲಿ ಕಲ್ತು ಏನೇನೋ ಮಾಡ್ಯಾರ. ಆದ್ರೆ ಏನು ಕಲಿಲಾರ್ದೆ ದೊಡ್ಡ ಸಾಹಿತ್ಯ ಕೊಟ್ಟವರು ಬಸವಾದಿ ಶರಣರು. ಯಾವ ಕಾಲೇಜ್ ಇಲ್ಲ, ಯೂನಿವರ್ಸಿಟಿ ಇಲ್ಲ ಆಗಿನ ಕಾಲದಾಗ.
ತಾವೇ ಕೂತು ಬರ್ದು ಅವು ಏನು ಅವ್ರ ಮೇಲೆ ಇನ್ನು PhD ಮಾಡ್ಲಿಕ್ಕೆ ಸಹಿತ ಬರ್ಲಾರ್ದಂಗ ತಿಳಿಲಾರ್ದಂತ ಎಷ್ಟು ಕಾಂಪ್ಲಿಕೇಟೆಡ್ ಸಾಹಿತ್ಯ ಕೊಟ್ಟು ಹೋಗ್ಯಾರ ಅವ್ರು ತಾವೇ ಗ್ರೂಪ್ ಡಿಸ್ಕಷನ್ ಮಾಡಿ ಅನುಭವ ಅಂತಾರ. ಅನುಭವ ಮಂಟಪ ಅಲ್ಲ, ಅನುಭವ ಮಂಟಪ. ಅನುಭವ ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಒಂದು ಇಂದ್ರಿಯಗಳು ಏನು ಅನುಭವಿಸ್ತೇವಲ್ಲ ಅದಕ್ಕೆ ಅನುಭವ ಅಂತಾರ. ಅನುಭಾವ ಭಾವ ಅಂತಂದ್ರೆ ಭಾವ ಅಂದ್ರೆ ಏನು? ಸದ್ರೂಪ ಬ್ರಹ್ಮ ಇರೋದು, ಎಲ್ಲ ಕಾಲದಲ್ಲಿರೋದು, ಆ ಭಾವವನ್ನು ಅನುಸರಿಸುವುದು, ಅದೇ ಅನುಭಾವ. ಭಾವ ಅಭಾವ. ಅಭಾವ ಹೇಳಿದ್ರೆ ಚಂದ ತಿಳಿತು, ಭಾವ ಹೇಳಿದ್ರೆ ತಿಳಿಯಂಗಿಲ್ಲ. ಹೌದಲ್ಲ? ಅಭಾವ ಅಂತಂದ್ರೆ ಯಾವುದು? ಹಾವು. ಭಾವ ಅಂದ್ರ ಹಗ್ಗ. ಭಾವ ಅಂದ್ರೆ ಬ್ರಹ್ಮ, ಅಭಾವ ಅಂತಂದ್ರೆ ಮಾಯೆ. ಭಾವ ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳಲ್ಲಿ ತುಂಬಿ ತುಳುಕ್ತಾ ಇರುವಂಥದ್ದು ಬ್ರಹ್ಮ. ಹಗ್ಗ ಎಲ್ಲ ಕಾಲದಾಗೂ ಹಗ್ಗನೇ ಆಗಿತ್ತಿಲ್ಲ. ಕತ್ತಲ್ದಾಗ ಹಗ್ಗದಾಗ ಹಾವು ಕಾಣಕ್ಕಿಂತ ಮೊದಲು ಅದೇನು ಹಾವಾಗಿತ್ತ ಹಗ್ಗಾಗಿತ್ತ? ಕತ್ತಲದಾಗ ಹಗ್ಗ ನಿಮಗೆ ಹಾವು ಕಂಡಂಗೆ ಕಾಣ್ಲಿಕ್ಕತ್ತದ. ಮತ್ತ ಅದು ಹಗ್ಗ ಇದು ಹಾವು ಕಾಣ್ಲಿಕ್ಕತ್ತದಲ್ಲ ನಿಮ್ಗೆ, ಅದಕ್ಕಿಂತ ಮೊದಲ ನಿಮ್ಗ ಹಾವು ಅಂತ ಕಾಣೋದಕ್ಕಿಂತ ಮೊದಲ ಹಗ್ಗ ಏನಾಗಿತ್ತದು? ಹಗ್ಗನೇ ಇತ್ತು. ಮತ್ತೀಗ ನಿಮಗೆ ಹಾವು ಕಂಡಂಗೆ ಕಾಣ್ಲಿಕ್ಕತ್ತದ, ಅದು ನಿಮಗೆ ಕಾಣ್ಲಿಕ್ಕತ್ತದ, ಅದು ಏನದ? ಅದು ಹಗ್ಗನೇ ಅದು. ಮತ್ತ ನೀವು ಬೆಳಕು ಮಾಡಿದ ಮೇಲೆ ಹಾವು ಹೋಗ್ಬಿಡುತ್ತ ಅಲ್ಲಿ. ಹಾವು ನೋಡಂತ ಪಿರಿಯಡ್ ಮುಗಿದು ಅಜ್ಞಾನದ ಕಾಲ ಹೋಗಿ ನೀವು ಜ್ಞಾನದ ಕಾಲಕ್ಕೆ ಬಂದಾಗ ಹಗ್ಗನೇ ಅದು. ಎಲ್ಲಾ ಕಾಲದಲ್ಲಿ ಅದು ಇದ್ದದ್ದು. ಅದಕ್ಕೇನಂತಾರ? ಭಾವ ಅಂತಾರ. ಹಗ್ಗ ಎಲ್ಲ ಕಾಲದಲ್ಲಿ ಇದ್ದದ್ದು ಹೆಂಗದ ಅದಕ್ಕೆ ಭಾವ ಅಂತಾರ. ಮತ್ತ ಹಗ್ಗ ಎಂದೂ ಹಾವು ಆಗೇ ಇಲ್ಲ. ಅದು ಬ್ರಹ್ಮ ಹೋಗಿ ಎಂದು ಜಗತ್ತಾಗೇ ಇಲ್ಲ. ಬ್ರಹ್ಮ ತನ್ನ ಸ್ವರೂಪದಲ್ಲಿ ತಾನದನ. ನಿಮಗ ಹಂಗ ಕಾಣ್ಲಿಕ್ಕತ್ತದಷ್ಟೇ, ನಿಮಗ ಹಂಗ ಕಾಣ್ಲಿಕ್ಕತ್ತದ. ನಿಮ್ಮ ದೃಷ್ಟಿಯ ದೋಷವೇ ಹೊರತು ಅಲ್ಲಿರೋದು ಬಂಗಾರನೇ ಅದ. ಬಂಗಾರ ಬಿಟ್ರೆ ಅಲ್ಲಿ ನೆಕ್ಲೆಸ್ ಇಲ್ಲೇ ಇಲ್ಲ. ನೆಕ್ಲೆಸ್ ನಿಮ್ಮ ದೃಷ್ಟಿಯ ದೋಷ, ಅಲ್ಲಿರೋ ಬಂಗಾರನೇ ಅದ. ನಿಮ್ಮ ದೃಷ್ಟಿಯ ಅಶಕ್ತತೆ ಅಷ್ಟೇ ಅದು. ನಿಮ್ಮ ದೃಷ್ಟಿಯ ಅಶಕ್ತತೆಗೆ ಅದು ಬಂಗಾರ, ಇದು ನೆಕ್ಲೆಸ್. ಅಲ್ಲಿರೋದು ಬಂಗಾರನೇ ಅದ. ಅದು ಆ ನೆಕ್ಲೆಸ್ಸಿನ ಯಾವ ಭಾಗವನ್ನ ಹಿಡಿದು ನೋಡಿದ್ರು ಬಂಗಾರನೇ ಅದ. ನಮ್ಮ ದೃಷ್ಟಿಯ ಅಶಕ್ತತೆ, ನಮ್ಮ ಬುದ್ಧಿಯ ಅಶಕ್ತತೆ. ಅದಕ್ಕೆ ನೆಕ್ಲೆಸ್ ಉಂಗುರ ಏನೇನೋ ಅಂತಿರ್ತೀವಿ. ಆ ನಾಮರೂಪಗಳು ಎಂದೂ ಇಲ್ಲ. ಅಲ್ಲಿ ಬ್ರಹ್ಮ ಬಿಟ್ರೆ ಮತ್ತೆ ಬೇರೆ ಯಾವ ವಸ್ತುಗಳು ಇಲ್ಲವೇ ಇಲ್ಲ. ಅವುಗಳನ್ನೆಲ್ಲ ನಾವು ಬೇರ್ಪಡಿಸಿ ನೋಡ್ತೀವಲ್ಲ, ಅದು ಇಲ್ಲದ ಹಾವು ನೋಡ್ಲಕತ್ತೀವಿ. ಅದು ನಮ್ಮ ಅಜ್ಞಾನ. ಈಗ ನೋಡ್ರಿ, ಲಿಂಗ ಲಿಂಗ ಅನ್ನೋನ ಒಂದು ಗೋಳಾಕಾರದ ಒಂದು ಶಿಲೆಗೆ ಲಿಂಗ ಅಂತೀರಿ. ಮತ್ತ ಎಷ್ಟೋ ಕಡೆ ಪೂಜೆಗಳು ಮಾಡ್ತಾರಲ್ಲ, ಮೂರ್ತಿಗಳು ಅವೆಲ್ಲ ಲಿಂಗ ಅಂತ ಹೇಳಕ್ಕೆ ಅಂತಂದ್ರೆ ಈಗ ಗೋಕರ್ಣದಾಗ ಹೋಗಿ ನೋಡ್ರಿ, ಗೋಕರ್ಣದಾಗ ಹೋಗಿ ನೋಡ್ರಿ, ಅದು ಲಿಂಗ ಇದ್ದಂಗ ಅದೇನ? ಅದು ಕಲ್ಲು. ಗೋಕರ್ಣ ನೋಡಿರಿಲ್ಲ ಯಾರು ಅದವ್ರು? ಅದೇನ್ ಲಿಂಗ ಇದ್ದಂಗ ಅದ? ಈಗ ಕಣಕ ಇವರು ಚಪಾತಿ ಹೋಳಿಗೆ ಮಾಡೋರು ಆ ಕಣಕದ ದೊಡ್ಡದೊಂದು ಮುದ್ದೆಲಿಂತ ಒಂದು ಹೋಳಿಗೆ ಮಾಡಷ್ಟು ಏನ್ ಕಿತ್ಕೋತಾರಲ್ಲ,
ಕಿತ್ಕೊಂಡಾಗ ಅದು ಹಿಂಗ ಕಣಕ ಹಿಂಗ್ ಮ್ಯಾಲ ಬಂದು ಒಂಥರ ಕತ್ತರಿಸ್ದಂಗ ಆಗ್ತದಿಲ್ಲ. ಅದು ಕುರಿ ಹೊಡೆದು ತೆಕ್ಕೋತಾರಿಲ್ಲ, ಅದು ಜಿಗಟ್ಟು ಇರ್ತದ. ಹಂಗ ಅಲ್ಲಿ ಏನಾಗ್ಬಿಟ್ಟಿತ್ತು, ಪರಮಾತ್ಮನ ಆತ್ಮಲಿಂಗ ನೆಲದ ಮೇಲೆ ಇಟ್ಟ ಮೇಲೆ ಆ ಕಣಕದೊಳಗಿಂದ ಒಂದು ಉಳ್ಳಿ ಅಂತೀರಿ, ಅದಕ್ಕೆ ಒಬ್ಬೆ ಅಂತೀರಿ. ಆ ಒಬ್ಬೆಲಿಂತ ಉಳ್ಳಿ ತೆಕ್ಕೊಂಡಾಗ ಹೆಂಗದು ಉರಿ ಹೊಡೆದ ಇರ್ತದಲ್ಲ, ಹಂಗದು. ಅವ ರಾವಣ ಏನ್ ಮಾಡ್ತಾನ, ನೆಲದ ಮೇಲೆ ಇದ್ದದ್ದನ್ನ ಹಿಂಗ ಹಿಡಿದು ಕಿತ್ತಬೇಕು ಹೋತಾನ. ಅದು ಒಂಥರ ಹಿಂಗಾಗ್ತದ. ಅದು ಅದರ ಆಕಾರ ಹೆಂಗಾಗ್ಯದ ಅಂದ್ರೆ ಆಕಳ ಕಿವಿ ಆದಂಗ ಆಗ್ಯದ ಅಂತ. ಕಿವಿ ಆಕಾರ. ಅದಕ್ಕೆ ಗೋಕರ್ಣ ಅಂದ್ರೆ ಆಕಳ ಕಿವಿ. ಹೋಳಿಗೆ ಮಾಡೋ ಟೈಮ್ನಾಗ ಕಾಣಂಗಿಲ್ಲ ನಿಮಗೆ, ಅಲ್ಲಿ ಹೋದ್ರೇ ಕಾಣ್ತದೆ ನಿಮಗೆ. ಗೋಕರ್ಣ ಅಂತ ಯಾಕಂದಾರ ಸಹಿತ ವಿಚಾರ ಮಾಡಂಗಿಲ್ಲ. ಗೋಕರ್ಣ ಮಹಾಬಳೇಶ್ವರ ಲಿಂಗ ಅಂತ ಕೂತ್ಬಿಡೋದು. ದಿನ ಹೋಳಿಗೆ ಮಾಡಾಗ, ಚಪಾತಿ ಮಾಡಾಗ ಆ ಒಬ್ಬಿಲಿ ಅಂತ ಉಳ್ಳಿ ತೆಕ್ಕೊಂಡಾಗ ನಿಮಗೆ ದಿನ ಗೋಕರ್ಣದ ದರ್ಶನ ಹಾಗೇ ಆಗ್ತದ. ಆ ದರ್ಶನ ನೋಡಂಗಿಲ್ಲ ನಾವು. ಅಲ್ಲಿ ಹೋಗಿ ಕತ್ತಲ್ದಾಗ ಇಟ್ಟಾರದು, ನೋಡಿ ಮುಟ್ಟಿ ನೋಡ ಅಲ್ಲಿ ಮುಟ್ಟಿ ನೋಡಿದ್ರೆ ಒಂದು ಆಕಳ ಕಿವಿ. ದಿನ ಆಕಳ ಕಿವಿ ನಿಮ್ಮ ಮನೆಗೆ ಚಪಾತಿ ಮಾಡಾಗ ಆಗ್ತಾವ, ರೊಟ್ಟಿ ಮಾಡಾಗ ಆಗ್ತಿರ್ತಾವ. ಅದನ್ನ ಕಿತ್ಕೋಬೇಕಾದ್ರೆ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಿರ್ತಾರೆ. ಜಿಗಿಟ್ ಆಗಂಗ ಅದನ್ನ ನಾರಿದವರು ಅವರೇ, ಅದರೊಂದು ಕಿತ್ಕೋಬೇಕಾದ್ರೂ ಕಷ್ಟಪಡೋರು ಅವರೇ. ಹಿಂಗ ಇಲ್ಲೇನಾಗಬೇಕು, ತ್ಯಾಗಾಂಗ ಅಂತಂದ್ರೆ ಇವೆಲ್ಲ ಏನ್ ಅದಾವ, ಈ ಅಹಂಕಾರದಲ್ಲಿ ಅಭಿಮಾನ ಪಡುವಂತ ವಿಷಯಗಳು ಏನದವ, ಅವು ಮೋಕ್ಷಕ್ಕೆ ಕಾರಣ ಆಗಂತ ವಿಷಯಗಳನ್ನು ಅಭಿಮಾನ ಪಡಬೇಕು. ಬಂಧನಕ್ಕೆ ಕಾರಣವಾಗುವಂತ ವಿಷಯಗಳ ಅಭಿಮಾನ, ಬಂಧನಕ್ಕೆ ಕಾರಣವಾಗುವಂತ ವಿಷಯಗಳ ಅಭಿಮಾನವನ್ನ ಏನ್ ಮಾಡಬೇಕು, ತ್ಯಾಗ ಮಾಡಬೇಕು. ಇದೇ ತ್ಯಾಗಾಂಗ. ತ್ಯಾಗಾಂಗದೊಳಗೆ ತ್ಯಾಗ ಮಾಡದೆ ಅಂದ್ರೆ ಅಂಗಗಳನ್ನ ತ್ಯಾಗ ಮಾಡೋದಲ್ಲ, ಅಂಗ ಗುಣಗಳನ್ನ ತ್ಯಾಗ ಮಾಡೋದು. ಏನ್ ತ್ಯಾಗ ಮಾಡ್ಬೇಕು ಗೊತ್ತಾಯ್ತಾ? ಈ ಅಂಗದಲ್ಲಿನ ಅಂಗ ಗುಣಗಳನ್ನ ತ್ಯಾಗ ಮಾಡಿದಾಗ ಅದು ಅಂಗವಾಗಿ ಉಳಿಯುತ್ತದೇನು? ಏನಾಗ್ತದೆ? ಏನಾಗ್ತದ? ಅಂಗ ಹೋಗಿ ಲಿಂಗ ಆಗ್ತದ. ಆ ಅಂಗ ಗುಣಗಳದ್ರೊಳಗೆ ಇದ್ದದ್ದಕ್ಕ ಅದು ತ್ಯಾಗಾಂಗ ಅನಿಸ್ಕೊಂಡದ. ಆ ತ್ಯಾಗಾಂಗದೊಳಗಿನ ಏನು ತ್ಯಾಗ ಮಾಡಬೇಕು, ಯಾವುದರಿಂದ ನಮಗೆ ಬಂಧನಕಾರಿ ಆಗ್ತದ, ಯಾವುದು ನಮಗ ದುಃಖ ಚಿಂತೆ ಭಯ ಕೀಡು ಮಾಡ್ತದ, ಅದನ್ನ ನಾವು ತ್ಯಾಗ ಮಾಡಬೇಕು. ಇದು ತ್ಯಾಗಾಂಗ. ಹೆಂಗ ತ್ಯಾಗಾಂಗದೊಳಗಿನ ಅಂಗಗುಣಗಳನ್ನು ತ್ಯಾಗ ಮಾಡಿದಾಗ ಏನಾಗ್ತದ? ಲಿಂಗ. ಯಾವ ಲಿಂಗ? ಯಾವ ಲಿಂಗ? ಇಷ್ಟಲಿಂಗ. ತ್ಯಾಗಾಂಗ ಹೋಗಿ ಇಷ್ಟಲಿಂಗ ಆಗ್ಬೇಕಾಗ್ಯದ. ಇಲ್ಲಿ ಇಷ್ಟದ ಕೆಲಸ ಬಹಳ ಅದ. ನೀವು ಇಷ್ಟಪಟ್ಟು ಲಿಂಗ ಆಗಿರೋ ಏನ್ ಕಷ್ಟಪಟ್ಟು ಲಿಂಗ ಆಗಿರೋ, ಯಾರೋ ಹೇಳರತ್ತ ಸಾಧನೆ ಮಾಡ್ಲಕತ್ತಿರೋ, ನೀವು ಲಿಂಗ ಪೂಜೆ ಮಾಡ್ಕೊಳ್ಳೋರು ಇಷ್ಟಪಟ್ಟು ಲಿಂಗ ಪೂಜೆ ಮಾಡ್ಕೊಳಕತ್ತಿರೋ, ಕಷ್ಟಪಟ್ಟು ಲಿಂಗ ಪೂಜೆ ಮಾಡ್ಕೊಳಕತ್ತಿರೋ? ಇದು ಯಾವ ಹಚ್ಚಿಟ್ಟನಪ್ಪ? ಮುಂಜಾನೆ ಎದ್ದು ಜಳಕ ಮಾಡಬೇಕು, ಲಿಂಗ ಪೂಜೆ ಮಾಡ್ಕೋಬೇಕು, ಜಳಕ ಮಾಡಬೇಕು, ಲಿಂಗ ಪೂಜೆ ಮಾಡ್ಕೋಬೇಕು, ಹುಟ್ಟಿದಾಗಿ ನೋಡುದು ಸಾಯತನ ಇದೊಂದು ಏನು ಕೆಲಸ ಅಂತೇಳಿ ಇಬ್ಬರಿಗೆ ಸಮಸ್ಯೆ. ಒಂದು ಏನು ಅದರದು ಅರ್ಥ ಅಲ್ಲಾರ್ದವನಿಗೂ ಅದು ಕಷ್ಟನೇ,
ಅರ್ಥ ಆದ್ಮೇಲೆ ಅದರ ಅವಶ್ಯಕತೆ ತನಗೆ ಇಲ್ಲದವನಿಗೆ ಅದರಿಂದ ಏನು ಭಾವ ಉತ್ಪನ್ನ ಆಗಬೇಕು, ಉತ್ಪನ್ನ ಆದ್ಮೇಲೂ ವೀರಶೈವನಾಗಿರುವ ಕಾರಣ ನಾನು ಪ್ರತಿನಿತ್ಯ ಕರ್ಮ ಇದು ಮಾಡ್ಲೇಬೇಕಂತದಕ್ಕೆ ಇದು ದಿನ ಮಾಡ್ಬೇಕಲ್ಲಪ್ಪ, ಇದು ಏನು ಹಚ್ಕೊಂಡು ಕೂತೀವಿ ಅಂತ ಎಲ್ಲ ತಿಳಿದವನಿಗೂ ಕಷ್ಟನೇ, ತಿಳಿಲಾರದವನಿಗೆ ಕಷ್ಟನೇ. ಸಾಧನೆ ಮಾಡೋವನಿಗೆ ಅಷ್ಟೇ ಅದು ಇಷ್ಟ. ಅದೇ ಸಮಯದಲ್ಲಿ ಮತ್ ನಾ ಬೇರೆ ಕೆಲಸ ಮಾಡ್ಬೋದಿತ್ತಲ್ಲ ಅಂತೇಳಿ ಇಂಥ ಜನರನ್ನ ಯಾರು ಹುಡುಕಿ ಒಂದು ಹೊಸ ಧರ್ಮ ಕೊಟ್ಟರು, ಕಷ್ಟಪಟ್ಟು ಲಿಂಗ ಪೂಜೆ ಮಾಡೋರಿಗೆ ಜಮಾಯಿಸಿಕೊಂಡು ಒಂದು ಹೊಸ ಧರ್ಮ ಕೊಟ್ಟರು. ಯಾರವರು? ಸಿದ್ಧಾರೂಢರು. ಇಷ್ಟಪಟ್ಟು ಲಿಂಗ ಪೂಜೆ ಮಾಡ್ಕೊಳ್ಳೋರು ಏನಾದ್ರು ವೀರಶೈವರಾಗಿ ಉಳಿದ್ರು. ಕಷ್ಟಪಟ್ಟು ಲಿಂಗ ಪೂಜೆ ಮಾಡ್ಕೊಳ್ಳೋರು ಸಿದ್ಧಾರೂಢರು ಬೆನ್ನ ಹಚ್ಚಿಬಿಟ್ರು. ಇದ್ರ ಪೂಜೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯ್ತದ್ರದು ಅಂತ ಹೇಳಿಕೆ ಸಿದ್ಧಾರೂಢರು ತಮ್ಮ ಇಷ್ಟಲಿಂಗ ಪೂಜೆ ಮಾಡಿ 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 ಅದರ ಅವಶ್ಯಕತೆ ಮಾಡಿದ ಮೇಲೆ ಏನು ಅದರದ ಭಾವ ಉಂಟಾಗಬೇಕು ಅದು ಉಂಟಾಯ್ತು. ಆತ್ಮೋನ್ನತಿ ಏನಾಗಬೇಕು ಅದಾಯ್ತು. ಅದಾದ್ಮೇಲೂ ಕಂಟಿನ್ಯೂ ಮಾಡಿ ಇನ್ನೊಬ್ಬರಿಗೆ ಆದರ್ಶವಾಗಿರ್ರಿ ಅಂತೇಳಿ ವೀರಶೈವ ಧರ್ಮ ಹೇಳಿದ್ರೆ ಇನ್ನೊಬ್ಬರ ಆದರ್ಶ ಏನಕ್ಕಾಗಲಕ್ಕ, ನನಗಂತೂ ಅದರ ಅವಶ್ಯಕತೆ ಇಲ್ಲ, ನಾ ಬಿಟ್ಟು ಬಿಡ್ತೀನಿ ಅಂತ ಹೇಳಿ ಬಿಟ್ರು ಸಿದ್ಧಾರೂಢರು. ಆ ಸಿದ್ಧಾರೂಢರು ಆ ಇಷ್ಟಲಿಂಗ ಅನಾವಶ್ಯಕ ಅಂತ ಆಗುವ ತನಕ ಅವ್ರ ಲಿಂಗ ಪೂಜೆ ಮಾಡಿ ಬಿಟ್ಟಾರ. ಅವ್ರ ಅನುಯಾಯಿಗಳು ಏನ್ ಮಾಡ್ಯಾರ, ಲಿಂಗ ಪೂಜೆ ಮಾಡ್ಲಾರದೆ ಅದು ಬ್ಯಾಡ ಅಂತ ಬಿಟ್ಬಿಟ್ರು. ಸಿದ್ಧಾರೂಢರ ಅನುಯಾಯಿಗಳು ಸಿದ್ಧಾರೂಢರು ಲಿಂಗ ಪೂಜೆ ಮಾಡಿ ಲಿಂಗ ಬಿಟ್ಟಾರೋ ಏನ್ ಲಿಂಗ ಪೂಜೆ ಮಾಡ್ಕೊಳ್ಳಾರ್ದೆ ಲಿಂಗ ಬಿಟ್ಟಾರ? ಈಗ ಅವ್ರ ಅನುಭಾವಿಗಳು ಲಿಂಗ ಪೂಜೆ ಮಾಡ್ಲಾರ್ದೆ, ಅವ್ರ ಅನುಯಾಯಿಗಳು ಮಾಡಲಾರ್ದೆ ಲಿಂಗ ಪೂಜೆ ಬಿಟ್ಬಿಟ್ರ ಅವ್ರು. ಯಾಕಂದ್ರೆ ಸಿದ್ಧಾರೂಢರು ಬಿಟ್ಟಾರ ಅಂತ ಹೇಳಿ ಇವರು ಬಿಟ್ರು. ದಾರಿ ತಪ್ಪಿದವ್ರು, ಮತ್ತಿನ್ನೇನಿಲ್ಲ. ದಾರಿ ತಪ್ಪಿದವ್ರು. ಒಟ್ಟ ಕರ್ಮ ಅಂದ್ರೆ ಅವ್ರಿಗೆ ಏನೋ ಭಯಂಕರ ಸಿಟ್ಟು ಬರ್ತದೆ. ಏನೂ ಮಾಡಬಾರ್ದಂತಾರೆ. ಏನೂ ಮಾಡ್ಲಾರ್ದೆ ಹಂಗೆ ಪಡಿತೀನಿ ಅಂದ್ರೆ ಅವ್ರು ಎಂದು ಸಿಗ್ಬೇಕು? ಅದಕ್ಕೆ ಮೋಕ್ಷ ಎಂದು ಸಿಗ್ಬೇಕು. ಅದೇನು ಮಾಡ್ಲಾರ್ದೆ ಗಾರ್ಡನ್ದಾಗ ತಲೆ ಬುಡಕ್ ಕೈ ಇಟ್ಕೊಂಡು ಮುಕ್ಕೊಂಡಿದ್ನಲ್ಲ, ಹಂಗದ ಲೆಕ್ಕ. ಗಾರ್ಡನ್ದಾಗ ತಲೆ ಬುಡಕ ಕೈ ಇಟ್ಕೊಂಡು ಮಕ್ಕೊಂಡಿರ್ತ ದಿನ ಒಬ್ಬ ಯಂಗ್ ಮ್ಯಾನು ಮಕ್ಕೋತಿದ್ನಂತ. ಯಾಕಪ್ಪ ಹಿಂಗ್ ಮಕ್ಕೋತಿ ಅಂತಂದ್ರ ಏನ್ ಮಾಡ್ಬೇಕು ಅಂದ, ಒಂದಿಟ್ಟು ಕೆಲಸ ಮಾಡ್ಬೇಕು, ರೊಕ್ಕ ಗಳಿಸ್ಬೇಕು, ಮದುವೆ ಮಕ್ಕಳು ಮಾಡ್ಕೋಬೇಕು, ಮನಿ ಮಾಡ್ಬೇಕು, ಎಲ್ಲಾ ಓಟು ಅದು ಮಾಡ್ಬೇಕು, ಇದು ಮತ್ತೆ ಎಲ್ಲಾ ಮಾಡಿದ್ಮೇಲೆ ಏನಾಗ್ತದ ಅಂತ ಕೇಳಿದ್ನಂತ. ಎಲ್ಲ ಮಾಡಿದ್ಮೇಲೆ ಆರಾಮ ಆಗ್ತದ. ಮತ್ತ ಆರಾಮ್ ಇರೋದಕ್ಕೆ ಅವೆಲ್ಲ ಎದಕ್ ಮಾಡ್ಬೇಕು? ಇಲ್ಲಿ ನಾನೇನ್ ಮಾಡ್ಲಕತ್ತೀನಿ, ಆರಾಮ ಇದೀನಲ್ಲ ಅನ್ನಂತ. ಈಟೆಲ್ಲ ಮಾಡಿ ಆರಾಮಾಗದ್ರ ಬದಲಿ ಸುಮ್ಮ ಹಂಗೆ ಆರಾಮ ಇರ್ತೀನಿ, ಇಲ್ಲ ಇದೀನಲ್ಲ ನಾನು ಕಡಿಗೆ ಆರಾಮಾಗದಿತ್ತು ಅಂತಂತ ಈಟೆಲ್ಲ ಎದಕ್ ಮಾಡ್ಬೇಕು? ನಾನು ಇಲ್ಲಿ ಆರಾಮ ಇದೀನಲ್ಲ, ನನ್ಗೆ ಯಾಕೆ ಗಂಟು ಬಿದ್ದಿದ್ದೀನಿ, ನೀನು ಹೋಗ ಕಡೆ ಅನ್ನ. ಹಂಗ ಏನು ಮಾಡ್ಲಾರ್ದೆ ಆರಾಮದೀನಿ ಅನ್ನೋದೇ ಹಂಗ, ಎಲ್ಲ ಮಾಡಿ ಆರಾಮಾಗದೆ ಹಂಗ. ಹಂಗ ಇದು ಏನಂತಂದ್ರ ಅದನ್ನ ಸರಿಯಾಗಿ ತಿಳ್ಕೊಳ್ಳಾರ್ದ ಆ ಶಿವಪುತ್ರ ಅಪ್ಪಗಂತೂ ಇಷ್ಟು ಜೀವ ತಿಂದು ಬಿಟ್ಟಿರತ್ತ ಲಿಂಗ ಪೂಜೆ ಮಾಡ್ಕೊಳ್ಳೋ ವಿಷಯದೊಳಗ. ಸಿದ್ಧಾರೂಢರು ಲಿಂಗ ಪೂಜೆ ಮಾಡ್ಕೊಂಡ ಮೇಲೆ ಲಿಂಗ ಬಿಟ್ಟಾರೋ, ನಾನು ಲಿಂಗ ಪೂಜೆ ಮಾಡ್ಕೊಂಡೆ ಅಂದ್ರೆ ಅವನಿಗೆ ದಿನ ಪೂಜಾ ಮಾಡಾಗ ಊಟ ಮಾಡಾಗ ಕಣ್ಣಲೆ ಹಿಂಗ ಕಣ್ಣಾಗ ಕಣ್ಣಿಟ್ಟು ನೋಡಿ ಜೀವ ತೆತ್ತಿದ್ರಂತ. ಆ ಮಂದಿ ಕಾಟಕ್ಕ ಶಿವಪುತ್ರಪ್ಪ ಕೊಳ್ಳಂದು ಇಷ್ಟಲಿಂಗ ಹಿಂಗ ಹಸ್ತದೊಳಗ ಮುಚ್ಚಿ ಬಚ್ಚಿ ಇಟ್ಕೊಂಡು ಆ ಕುಡಿಲಕ್ಕಿತ್ತ ನೀರ ತೆಂಬಿಗಾಗಿ ಹಿಂಗ ಎದ್ದಿ ತೆಗೆದು ಸೈಡ್ ಇಟ್ಕೊತಿದ್ನಂತ. ಲಿಂಗಯ್ಯ ಇವ್ರ ಮುಂದೆ ನಾನು ಲಿಂಗ ಪೂಜೆ ಮಾಡ್ಕೊಂಡ್ರ ಇವ್ರು ಎಲ್ಲರೂ ನನಗ ತ್ರಾಸ ಕೊಡ್ತಾರ, ನನ್ನ ಪ್ರವಚನ ಕೇಳೋದು ಬಿಟ್ಟು ಬಿಡ್ತಾರ, ನಮಗ ಆರೂಢ ಪದ್ಧತಿ ಅಂತ ಹೇಳಕ್ಕೆ ನಿನ್ನನ್ನ ದೂರ ಮಾಡ್ಲಕತ್ತಾರ ಅಂತ ಹೇಳಿ ಆ ತೆಂಬಿಗಾಗಿ ಎದ್ದಿ ಹಿಂಗ್ ತೆಗೆದ್ಬಿಡ್ತಿದ್ರಂತ ಶಿವಪುತ್ರಪ್ಪ. ಈ ರೀತಿ ಸರಿಯಾಗಿ ತಿಳ್ಕೊಳ್ಳಾರ್ದ, ಸಾಧನೆ ಮಾಡ್ಲಾರ್ದ, ಒಂದೇ ಸಲ ಬರೀ ಜ್ಞಾನ ಹೇಳ್ತೀನಿ ಅಂದ್ರೆ ಅವೆಲ್ಲ ಅಂತಃಕರಣ ಶುದ್ಧ ಇರ್ಲಾರ್ದೆ ಏನಾರ ಮಾಡ್ಲಕ್ ಹೋಗ್ತೀನಿ ಅಂತಂದ್ರ ಆಗ ಮಾತಲ್ಲವು. ಅದಕ್ಕೆ ಇಲ್ಲೇನದಂದ್ರ ಇಷ್ಟಲಿಂಗ ಅಂದ್ರ ನಿಮ್ಮ ಇಷ್ಟ ಏನದ, ಇಷ್ಟ ಅಂತ ಈ ಜಗತ್ತಿನೊಳಗೆ ನೀವು ಯಾವ್ದಾವ್ದ್ರ ಬಗ್ಗೆ ಗಂಡ ಹೆಂಡತಿ ಇಷ್ಟ, ಮಕ್ಕಳು ಇಷ್ಟ, ರೊಕ್ಕ ರೂಪಾಯಿ ಇಷ್ಟ,
ಅದೆಲ್ಲ ಏನದು ಅಂತಂದ್ರೆ ಇಷ್ಟ. ಅವೇನು ಅಂಗದ ಮೇಲೆ ಇಷ್ಟಗಳು. ಅದು ಇಷ್ಟನೇ ಹೋಗಿ ಏನಾಗಬೇಕು, ಲಿಂಗ ಆಗ್ಬೇಕಲ್ಲ. ನಿಮ್ಮ ಇಷ್ಟನೇ ಲಿಂಗ ಆಗಬೇಕು, ಲಿಂಗನೇ ಇಷ್ಟ ಆಗಬೇಕು. ಅದು ಇಷ್ಟಲಿಂಗ. ನಿಮ್ಮೊಳಗೊಂದು ಇಷ್ಟ ಅಂತ ಅದಿಲ್ಲ, ಯಾವುದ್ರ ಮೇಲೆ ಇಷ್ಟ, ಪಂಚಪ್ರಾಣ. ಆ ಇಷ್ಟ ಏನಾಗಬೇಕು, ಲಿಂಗಕ್ಕೆ ಇಷ್ಟ ಆಗಬೇಕು. ಲಿಂಗ ಕಂಡ್ರೆ ಅಷ್ಟು ಇಷ್ಟ ಆಗ್ಬೇಕು ನಿಮಗೆ. ಉಳಿದೆಲ್ಲ ಇಷ್ಟಗಳು ಏನದಾವ ಇವೆಲ್ಲ ನಮಗೆ ಕಷ್ಟಗಳು ಅಂತೇಳಿ ದೋಷ ದರ್ಶನ ಆಗಬೇಕು. ಇವೆಲ್ಲ ಸಂಪತ್ತುಗಳಲ್ಲ, ಇವೆಲ್ಲ ಆಪತ್ತುಗಳು ಅಂತ ತಿಳ್ಕೋಬೇಕು. ತಿಳ್ಕೊಂಡು ಆ ಲಿಂಗನೇ ನನ್ನ ಇಷ್ಟ, ಲಿಂಗನೇ ಬೇಕು, ಲಿಂಗನೇ ಸಾಕು ಅಂತಂದ್ರೆ ಅದು ಇಷ್ಟಲಿಂಗ. ತ್ಯಾಗಾಂಗ ಅಂದ್ರೆ ಏನು, ಇಷ್ಟಲಿಂಗ ಅಂದ್ರೆ ಏನು, ಅಂಗ ಲಿಂಗವಾಗುವುದು ಗೊತ್ತಾಯ್ತಾ? ತ್ಯಾಗಾಂಗ ಇಷ್ಟಲಿಂಗ ಆಗೋದು ಗೊತ್ತಾಯ್ತಾ? ಇಲ್ಲ. ಗಪ್ಪ ಕೂತ್ರೆ ಏನ್ ಮಾಡ್ಬೇಕು, ಕಲ್ಲುಗಳು ಗೊತ್ತಾಯ್ತು. ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು, ದೋಷ ದರ್ಶನ ಮಾಡ್ಕೋಬೇಕು, ತ್ಯಾಗ ಮಾಡ್ಬೇಕು. ತ್ಯಾಗ ಮಾಡಿ ಏನಾಗಬೇಕು, ನಮ್ಮ ಇಷ್ಟ ಲಿಂಗ ಆಗ್ಬೇಕು. ಏನಾರ ಡೌಟ್ ಇದ್ರೆ ಹೇಳ್ರಿ. ಈ ರೀತಿ ನಿಮಗ ಯಾವ್ದಾರ ಪುಸ್ತಕನಾಗ, ಯಾವ್ದಾರ ಶಾಸ್ತ್ರದಾಗ ಯಾರ್ಯಾರ ಗುರುಗಳು ಈಟೆಲ್ಲ ಬಿಚ್ಚಿ ಎಲ್ಲರೇ ನಿಮಗೆ ಕುಂದಿರ್ಸಿ ಹೇಳ್ತಾರ ನೋಡ್ರಿ. ಎಲ್ಲರ ಯಾವ್ದಾರ ಮಠ ಪೀಠ ಆಶ್ರಮದ ಏನ್ರಿ ಗೊತ್ತಾಯ್ತು. ಅದೇ ಎಲ್ಲಾರ ಇದಕ್ಕಿಂತ ಚಲೋ ಹೇಳ್ತಾರೆ ನಾನು ಕೇಳಕತ್ತೀನಿ. ಇದೇನಾರ ಹಿಂಗ್ ಇದ್ರಂಗೆ ಎಲ್ಲಾರ ಕುಂದಿರ್ಸಿ ತಿಳಿಸಿ ಹೇಳ್ಯಾರ ಯಾರ್ಯಾರ ಕೇಳ್ಯಾರ ಹೇಳ್ಯಾರ, ಯಾವ್ದಾರ ಶಾಸ್ತ್ರದಾಗ ಬರದಾರ? ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೆ ಈಗ ಏನಾಗಬೇಕು, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ಬೇಕು ಅನ್ನೋಂಥದ್ದು ಸಂಕಲ್ಪ ನಿಮ್ಮೊಳಗ ದೃಢವಾಗಿ ಇತ್ತು ಅಂತಂದ್ರೆ ಅಂಗಗಳ ಗುಣಗಳನ್ನ ದೋಷ ದರ್ಶನ ಮಾಡಿಕೊಂಡು ತ್ಯಾಗ ಮಾಡಿ ನೀವು ಇಷ್ಟಲಿಂಗ ಸ್ವರೂಪಿ ಆಗ್ತೀರಿ. ಇದನ್ನೇ ಬಸವಣ್ಣನವರು ಏನಂದ್ರು, ಕಾಯವೇ ಕೈಲಾಸ ಅಂತಂದ್ರು. ನಿಮ್ಮ ಕಾಯನೇ ಅಂಗ, ಅದು ಏನಾಗಬೇಕು, ಲಿಂಗ ಆಗಬೇಕು. ಅಂದ್ರೆ ಹೆಂಗಾಗಬೇಕು, ಹಿಂಗಾಗಬೇಕು. ಮತ್ತೆ ನಿಮಗೆ ಬೇಕೋ ಬೇಡ, ಬೆಳಗಿನಿಂದ ಸಂಜೆ ತನಕ ಹುಟ್ಟಿದಾಗಿ ನಡೆದು ಸಾಯ ತನಕ ಎಷ್ಟೋ ಭೋಗಗಳು ನಿಮಗೆ ಬರ್ತಾವ. ಸುಖ ಭೋಗಗಳು, ದುಃಖ ಭೋಗಗಳು. ಅವು ಅಲ್ಲ ಅಂದ್ರೂ ಬಿಡಂಗಿಲ್ಲ. ಅವು ಏನ್ ಬೇರೆ ಯಾರು ಅಲ್ಲವು. ನೀವು ಮಾಡಿದ ಕರ್ಮಗಳ ಭೋಗಗಳ ನೀವು ಅನುಭವಿಸ್ತಿರ್ತೀರಿ. ನೀವು ಮಾಡಿದ ಕರ್ಮಗಳ ನೀವು ಭೋಗಿಸ್ತಿರ್ತೀರಿ. ಈಗ ಬಜಾರ್ಕ್ ಹೋಗು, ಕಾಯಿಪಲ್ಯ ತಗೊಂಬ, ಬಜಾರ್ಕ್ ಹೋಗು, ಕಿರಾಣಿ ತಗೊಂಬ, ಬಜಾರ್ಕ್ ಹೋಗು, ಹಾಲ ಮೊಸರ ತಗೊಂಬ, ಏನೋ ಹೇಳಿರ್ತಾರ ಮನ್ಯಾಗ. ಹೇಳಿದ್ಮೇಲೆ ನೀವು ಹೋಗಿ ತರ್ತೀರಿ. ನಿಮ್ಗ ಚಲೋ ಕಂಪನಿದ ಹಾಲ ಮೊಸರ, ಚಲೋ ಕ್ವಾಲಿಟಿ ಕಿರಾಣಿ, ಚಲೋ ಕ್ವಾಲಿಟಿ ಕಾಯಿಪಲ್ಯ ತರ್ಬೇಕನ್ನೋದು ಬುದ್ಧಿ ಇದ್ರೆ ಚಲೋದು ತರ್ತೀರಿ. ನಿಮಗೆ ಬುದ್ಧಿ ಇದ್ದಿದ್ದಿಲ್ಲ ಅಂತಂದ್ರ ಕೋಣ ನಿಂತಿರ್ತಾರ ಅಂಗಡಿ ಮುಂದೆ. ಒಂದಿಷ್ಟು ಮಂದಿ ಭಾರಿ ಶಾಣ್ಯರು, ದೊಡ್ಡ ಎಜುಕೇಟೆಡ್ ಇರ್ತಾರ, ಎಲ್ಲ ಇರ್ತಾರ. ಅದೊಂದು ಅರ್ಧ ಕೆಜಿ ಹಾಕು, ಇದೊಂದು 1/4 kg ಹಾಕು, ಮತ್ತೇನ್ ಹಾಕು, ಮಣ್ಣು ಹಾಕು, ಸುಡುಗಾಡು ಹಾಕು, ಅದೇನ್ ಹಾಕ್ಬೇಕ್ರಿ, ಇದೇನ್ ಹಾಕ್ಬೇಕ್ರಿ ಅಂತ ಹೇಳಕ್ಕೆ ಅವ್ರು ಕೇಳೋಣ. ಬಾಡ 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 ಹಾಕ್ತಾರ. ಒಟ್ಟ ಕ್ವಾಲಿಟಿ ಚೆಕ್ ಮಾಡಂಗಿಲ್ಲ, ರೇಟ್ ಕೇಳಂಗಿಲ್ಲ. ಮತ್ತೇನ್ ಮಾಡ್ತಾರ, ಎಷ್ಟಾಯ್ತು ಅಂತ ಕೇಳ್ತಾರ, ಕೊಟ್ಟು ಬಿಡ್ತಾರ. ಆಯ್ತು ಮನೆಗೆ ತಂದು ಇಟ್ಟು ಬಿಡ್ತಾರ. ಬಜಾರ್ದಾಗಿಂತ ಅವ್ರು ಭಾಳ ಮಂದಿ ಬರ್ತಿರ್ತಾರ, ನೋಡ್ಬೇಕು ಅಂತ ಕತ್ತೆಗಳರಲ್ಲಪ್ಪ. ಅವ್ರ ಅಂಗಡಿಯವ್ರು ಏನ್ ಮಾಡ್ತಾರ, ಒಂದೊಂದು ಐಟಮ್ 3 ತರ ಇಟ್ಟಿರ್ತಾರ ಸಾಮಾನುಗಳು.
ಚಲೋದು ಕೊಡು ಅಂತೇಳಿ ಸ್ಟ್ರಿಕ್ಟ್ ಮಾಡಿದ್ರೆ ಚಲೋದು ಕೊಡ್ತಾರ, ಸುಮ್ಮ ಇದ್ರ ಸೆಕೆಂಡ್ ಕ್ವಾಲಿಟಿ ಕೊಡ್ತಾರ. ಮತ್ತ ಈ ಕ್ವಾಲಿಟಿ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ಳೋರು ಅದಾರ ಅಂತಂದ್ರೆ ಥರ್ಡ್ ಕ್ಲಾಸ್ ಕ್ವಾಲಿಟಿ ಕೊಡ್ತಾರೆ. ಮೂರ್ ಇರ್ತಾವ, ಗೋಧಿ 3 ತರ ಇರ್ತಾವ, ಬ್ಯಾಳಿ 3 ತರ ಇರ್ತಾವ, ಅಕ್ಕಿ 3 ತರ, ಎಲ್ಲ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ. ಜವಾಗ ಅಲ್ಲಿ ಕ್ವಾಲಿಟಿ ರೇಟು ಎಲ್ಲ ಕೇಳಿ ಹೇಳಿ ಚಲೋ ಇದೇನು ಹಾಕಿರ್ಲಕ್ ಬಿಡ್ರಿ. ಈಗ ನೀವು ಎಂತ ಕಿರಾಣಿ ತಂದಿರ್ತೀರಿ, ಮನೆಯವರು ಅಡಿಗೆ ಚಲೋದ್ ಮಾಡಂದ್ರೆ ಹೆಂಗ್ ಮಾಡ್ತಾರ ಅವ್ರು? ಎಂತ ಕಿರಾಣಿ ತಂದಿರ್ತೀರಿ ಅಂತ ಅಡಿಗೆ ತಯಾರಾಗ್ತದೆ, ಹೌದಾ ಇಲ್ಲ? ಅವ್ರೇನ್ ಮಾಡ್ಬೇಕು? ಇದು ಚಲೋ ಇಲ್ಲ, ಅದು ಚಲೋ ಇಲ್ಲ, ಇದು ಮುಗ್ದು ನಾರ್ಲಕತ್ತು, ಅದು ವಾಸನೆ ಅದ, ಅದು ರುಚಿ ಇಲ್ಲ ಅಂತದ. ನೀವು ತಂದಿದ್ದೆ ಅಂತ ತಂದಿಕ್ಕೆ ನಮಗೆ ಅನ್ಕೋತ ಕೂತಾರೆ, ನಾವೇನ್ ಮಾಡೋಣ? ಚಲೋ ಅದು ತಂದ್ರೆ ಚಲೋ ಆತಿತ್ತು, ನೀವು ತಂದಿದ್ದೆ ಇಂಥದದ. ಈಶ್ವರ ಏನ್ ಮಾಡ್ತಾನ? ಹೆಣ್ಮಕ್ಳು ಮಾಡೋ ಕೆಲಸ ಮಾಡ್ತಾನ ಅಷ್ಟೇ. ಮನೆಯಾಗ ಹೆಣ್ಮಕ್ಳು ಅಡಿಗೆ ಮಾಡಿ ಹೆಂಗೆ ಕೊಡ್ತಾರಲ್ಲ ಹಂಗೆ ಈಶ್ವರ ನೀವು ಎಂಥ ಕರ್ಮ ಅಲ್ಲಿ ಅವನಿಗೆ ನೈವೇದ್ಯ ಮಾಡ್ತೀರಿ, ಅದರದೇ ಒಂದು ಪ್ರಸಾದ ಮಾಡಿ ನಿಮಗೆ ಕೊಡ್ತಾನೆ ಅಷ್ಟೇ. ಈಶ್ವರ ಮಾಡೋ ಕೆಲಸ ಅವ ಏನು ಮತ್ತೆ ಹೊಸದು ಏನು ತರಲ್ಲ. ನಿಮ್ಮ ಕರ್ಮನೇ ನಿಮಗೆ ಫಲ ಮಾಡಿ ಕೊಡ್ತಿರ್ತಾನೆ, ಸುಖ ದುಃಖ ರೂಪ ಮಾಡಿ ಕೊಡ್ತಿರ್ತಾನೆ. ಮತ್ತೆ ಈಶ್ವರ್ಗ ದೇವ್ರೇ ಎಂಥದ್ದು ಜೀವನ ಕೊಟ್ಟಿದೆಪ್ಪ ಅಂತಂದ್ರೆ, ಈ ಜೀವನ ನಂದಲ್ಲಪ್ಪ, ಅದು ನೀನು ಮಾಡಿದ ಕರ್ಮ ಫಲನೇ ನಿನ್ನ ಜೀವನ, ನಂದೇನದ ಅದ್ರಾಗಂತ. ನೀ ಎಂತ ಕಿರಾಣಿ ಮಾತು ತಂದಿದೆ, ಅದರದೇ ಅಡಿಗೆ ಮಾಡಿ ನಿನಗೆ ಇಟ್ಟಿನಿ ತಿಲ್ಲಕಂತ ಅಳಕ್ಕೆ ಹೇಳ್ತಿ. ಇದಕ್ಕೆ ಯಾರು ಕಾರಣ? ಇದಕ್ಕೆ ನೀವೇ ಕಾರಣ. ಇದು ಒಂದು ಏನದಂದ್ರೆ ಜೀವನಲ್ಲಿ ಇರುವ ಜವಾಬ್ದಾರಿ, ಜೀವನಲ್ಲಿ ಇರುವ ಒಂದು ಜವಾಬ್ದಾರಿ. ಅವನು ಸುಧಾರಣೆ ಆಗುವುದಕ್ಕ, ಈ ರೀತಿ ಎಚ್ಚರಿಕೆಯಿಂದ ಇರುವುದಕ್ಕ ನಾವೇ ಕಾರಣ ಅಂತ ಒಂದು ಜವಾಬ್ದಾರಿ. ಈಗ ಏನಾಗ್ಯದಪ್ಪ ಅಂತಂದ್ರೆ, ಒಬ್ಬ ಕುಡಿದು 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 ಸಂಸಾರ ಹಾಳು ಮಾಡ್ಕೊಂಡನ, ಆರೋಗ್ಯ ಹಾಳು ಮಾಡ್ಕೊಂಡನ, ಮಾನ ಮರ್ಯಾದೆ ಹಾಳು ಮಾಡ್ಕೊಂಡನ. ಎಲ್ಲಿ ಬೇಕು ಅಲ್ಲಿ ಕುಡಿದು ರೋಡ್ ಮೇಲೆ ಬೀಳ್ತಾನ, ಅವನಿಗೆ ಎತ್ಕೊಂಡು ತಾನು ಮನೆಯಾಗ ಹಾಕ್ತಾರ, ಮಾತು ಹೋಗ್ತಾನ, ಮಾತು ಕುಡಿದು ಬೀಳ್ತಾನ, ಏನೆಲ್ಲ ಆತ. ಆಟೆಲ್ಲ ಅವನಿಗೆ ಆಗ್ಬೇಕಾದ್ರ ಆ ಈಶ್ವರನದ ಬರೀ ಒಂದೇ ಇಲ್ಲ, ಅಲ್ಲಿ ಈಶ್ವರ ಮಾಡೋ ಕೆಲಸಗಳು ಒಂದೇ ಇಲ್ಲ, ಇನ್ನೊಂದು ರೀತಿ ಕೆಲಸ ಮಾಡ್ತಾನ. ಅವನಿಗೆ ಪ್ರೇರಕ ಅಂತಾರ, ಪ್ರೇರಕ. ನಿಮ್ಮ ಕರ್ಮಗಳ ಫಲ ನಿಮಗೆ ಕೊಡೋದು ಒಂದು ಕೆಲಸ ಆದ್ಮೇಲೆ ಎರಡನೇದ್ದು ಏನದ ಅಂದ್ರ ಪ್ರೇರಕ. ಅವನು ಒಳಗ ಕೂತು ಕುಡಿಲಕ್ ಪ್ರೇರಣೆ ಕೊಟ್ಟವ ಯಾವ? ಕುಡಿದದ್ದು ಫಲ ಅನುಭವಿಸೋದು ಆಮೇಲೆ. ಮೊದಲದು ಕಂಡಂಗ ಕುಡಿಯೋದಕ್ಕ, ಕಂಡಂಗ ರಾಂಡಬಾಜಿ ಮಾಡೋದಕ್ಕ, ಕಂಡಂಗ ಈಗ ಧರ್ಮರಾಯಾಗ ಜೂಜ್ ಆಡೋದಕ್ಕೆ ಅವನಿಗೇನು ಗೊತ್ತಿದ್ದಿದ್ದಿಲ್ಲೇನು? ಅವನಿಗೆ ಜೂಜ್ ಆಡ್ಲಕ್ಕ ಪ್ರೇರಣೆ ಕೊಟ್ಟವ ಯಾರು? ಈಶ್ವರನೇ ಎಲ್ಲದಕ್ಕೂ ಉಪಾದಾನ ಕಾರಣ, ಈಶ್ವರನೇ ಎಲ್ಲದಕ್ಕೂ ನಿಮಿತ್ತ ಕಾರಣ. ಒಳಗಿದ್ದು ಪ್ರೇರಣೆ ಕೊಟ್ಟವ ಯಾರು? ಕುಡಿಲಕ್ ಪ್ರೇರಣೆ ಕೊಟ್ಟವ ಯಾರು? ಕರ್ಮ ಮಾಡ್ಲಕ್ ಪ್ರೇರಣೆ ಕೊಟ್ಟವ ಯಾರು? ಅವನೇ, ಈಶ್ವರನೇ. ಮಾಡ್ಲಕ್ ಹಚ್ಚವನು ಅವನೇ, ಮಾಡಿದ್ದಕ್ಕೆ ಕರ್ಮ ಅನ್ನವನು ಅವನೇ, ಆ ಕರ್ಮ ತಗೊಂಡು ಫಲ ಕೊಡವನು ಅವನೇ. ತೇನ ವಿನ ತೃಣಮಪಿ ನ ಚಲತಿ. ನನ್ನ ಕರ್ಮ ಮಾಡೋದಕ್ಕ ನನಗೆ ಪ್ರೇರಣೆ ಕೊಟ್ಟವ ಬೇರೆ ಯಾರು ಅಲ್ಲ, ಅವನೇ ಈಶ್ವರನೇ. ಕರ್ಮ ಅನುಸಾರವಾಗಿ ಫಲ ಕೊಡವನು ಅವನೇ, ಕರ್ಮ ಮಾಡೋದಕ್ಕೆ ಪ್ರೇರಣೆ ಕೊಡವನು ಅವನೇ.
ಹಾ ತೇನ ವಿನ ತೃಣಮಪಿ ನ ಚಲತಿ. ಅವನು ಅವಂದೇ ಒಂದು ಜವಾಬ್ದಾರಿ ಅದ. ಏನಾಗಬೇಕಾಗ್ಯದ ಈಗ, ಒಬ್ಬ ಕುಡುಕ ಕುಡಿತದ ಚಟದಿಂದ ಅವನ ಮಾನ ಮರ್ಯಾದೆ ಹೋಗಿ ಹಿಂಗಾಗ್ತದ ಹಾಂಗಾಗ್ತದ ಅಂತ ಹೇಳಕ್ಕೆ ನೀವು 1000 ಪುಟದ ಒಂದು ಶಾಸ್ತ್ರ ಬರದ್ರ ಆ ಶಾಸ್ತ್ರ ಯಾರು ಓದ್ತಾರ? ಕುಡಿತದ ಚಟದಿಂದ ಆಗುವ ಅವಘಡಗಳು ಅಂತ ಒಂದು ಬುಕ್ ಬರೆದು ಇಡ್ರಿ. ಇಟ್ರ ಅದು ಬುಕ್ ಓದಿ ಯಾರು ಚಟ ಬಿಡ್ತಾರ ಹೇಳ್ರಿ? ಯಾರು ಓದ್ತಾರ? ಯಾರ ಚಟ ಬಿಡ್ತಾರ? ಅವನಿಗೆ ಈಶ್ವರಿಗೆ ಗೊತ್ತದ ಈ ಶಾಸ್ತ್ರ ಸಾಹಿತ್ಯದಿಂದ ಜನ ಸುಧಾರಣೆ ಆಗಲ್ಲ. ಯಾರು ಓದಿದವರು ಆ ವಿಷಯ ಮಾಹಿತಿ ತಗೋಬಹುದು. ಆ ವಿಷಯವನ್ನ ಯಾರು ಅರಿವಿಗೆ ಇಳಿಸ್ಕೊಳ್ತಾರ ಅವರಷ್ಟೇ ಸುಧಾರಣೆ ಆಗ್ತಾರೆ. ಜಗತ್ತಿನ ತುಂಬಾ 100ಕ್ಕೆ 90 ಮಂದಿ ಓದ್ಲಾರ್ದವ್ರು ಅದಾರ. ಓದಿದ್ರೂ ತಿಳಿಲಾರ್ದವ್ರು ಅದಾರ. ತಿಳಿದ್ರೂ ಒಂದು ನ್ಯೂಸ್ ಪೇಪರ್ ಓದಿದಂಗೆ ಓದಿ ಇಟ್ಟು ಬಿಡ್ತಾರೆ ಹೊರತು ಅರಿವಿಗೆ ತಂದುಕೊಳ್ಳಲ್ಲ. ಅರಿವಿಗೆ ತಂದುಕೊಳ್ಳಾರ್ದವ್ರೆಲ್ಲ ಅನ್ಎಜುಕೇಟೆಡ್. ಅವರು ಓದ್ಲಕ್ ಬರೀಲಕ್ಕೆ ಬರ್ತಿದ್ರು ಅದು ಅನ್ಎಜುಕೇಟೆಡ್. ಅರಿವಿಗೆ ತಂದ್ರೆ ಎಜುಕೇಟೆಡ್ ಅವರು. ಈಗೇನಾಯ್ತು, ಅವರು ಆ ರೀತಿ ಪ್ರೇರಣೆ ಕೊಟ್ಟು ಏನ್ ಮಾಡ್ತಾನಂತಂದ್ರ, ಒಂದು ಕುಡುಕನನ್ನ ಈಗ ಕುಡಿದು ಜೀವನ ಹಾಳು ಮಾಡ್ಕೊಂಡು ನಾವು ಒಳ್ಳೆಯವನ ಕೆಟ್ಟವನ? ಕೆಟ್ಟವಂತ ಅನಿಸ್ತಾನ ಖರೆ, ಆದ್ರ ಅವನಂತ ಒಳ್ಳೆಯವ ಯಾವನೂ ಇಲ್ಲ ಜಗತ್ತಿನಾಗ. ಅವನಂತ ಒಳ್ಳೆಯವ ಯಾರು ಅಲ್ಲ. ಏನಂತ ಮಾಡ್ಯಾನ ಅವನು? ತನ್ನ ಮನಿ ಮಠ ಹಾಳು ಮಾಡ್ಕೊಂಡನ, ಆರೋಗ್ಯ ಹಾಳು ಮಾಡ್ಕೊಂಡನ, ಮಾನ ಮರ್ಯಾದೆ ಹಾಳು ಮಾಡ್ಕೊಂಡನ. ಏನ್ ಮಾಡ್ಲಕತ್ತನ? ಕುಡಿದ್ರಿ ಅಂತಂದ್ರ, ನೀವು ಕುಡಿದ್ರಿ ಅಂದ್ರ ನನ್ನಂಗ ಆತಿರಿ ನೋಡು ಅಂತೇಳಿ ಪ್ರಾಕ್ಟಿಕಲ್ ಮಾಡಿ ಜಗತ್ತಿಗೆ ತೋರ್ಸ್ಲಕತ್ತ ನಾವು. ಜೂಜು ಆಡಿದ್ರಿ ಅಂದ್ರ ನನ್ನಂಗ ಆತಿರ್ ನೋಡಂತೇಳಿ ಧರ್ಮರಾಯ ತೋರ್ಸ್ಲಕತ್ತನು. ದುರಹಂಕಾರದಿಂದ ಮೆರೆದ್ರ ನನ್ನಂಗ ಒದಸ್ಕೊಂಡು ಸಾಯ್ತಿರ್ರಿ ಅಂತೇಳಿ ಇವ ಯಾರು? ದುರ್ಯೋಧನ ತೋರ್ಸ್ಕೊಳಕತ್ತಾನ. ದುರ್ಯೋಧನಗ ಸುಯೋಧನನು ಅಂತಾರ. ಸುಯೋಧನನೇ ದುರ್ಯೋಧನ ಆದನು ಅಂತಂದ್ರ ನಿಮ್ಕಿಂತ ಬಲಿಷ್ಠವಾದವರು, ನಿಮ್ಕಿಂತ ಬುದ್ಧಿವಂತರು ನೀವೇ ಫೈನಲ್ ಅಲ್ಲ. ದುರ್ಯೋಧನನಾಗಿದ್ದಂತ ಬುದ್ಧಿ ಅವನಿಗೂ ಇದ್ದಿದ್ದಿಲ್ಲ ಅಂತ. ಅವನು ಬುದ್ಧಿಗೆ ಮೀರಿದ ಕೃಷ್ಣ ಒಬ್ಬನೇ. ದುರ್ಯೋಧನಗಿದ್ದಂತ ಬಲ ಯಾವನಿಗೂ ಇದ್ದಿದ್ದಿಲ್ಲ ಅಂತ ಭೂಮಿ ಮೇಲೆ. ಅವನಿಗೆ ಸಮನಾದ ಬಲ ಇದ್ದವ ಭೀಮ ಒಬ್ಬನೇ. ಕೃಷ್ಣ ಭೀಮ ಇಬ್ರು ಕೂಡಿದ್ದಿಲ್ಲ ಅಂತಂದ್ರೆ ದುರ್ಯೋಧನ ಎಂದೂ ಸಾಯ್ತಿದ್ದಿಲ್ಲ. ಅಂತ ದುರ್ಯೋಧನ ದುರಹಂಕಾರದಿಂದ ಮೆರೆದ್ರ ನನ್ನಂಗ ಒದಸ್ಕೊಂಡು ಸಾಯ್ತೀರಿ, ಜೂಜ್ ಆಡಿದ್ರ ನನ್ನಂಗ ಎಲ್ಲ ದೇಶ ಹೆಂಡತಿ ಮಕ್ಕಳು ಎಲ್ಲ ಕಳ್ಕೋತೀರಿ. ಹೆಣ್ಣು ಮಕ್ಕಳಾಗಿ ಸೂಕ್ಷ್ಮ ರೀತಿಯಿಂದ ಇರೋದು ಬಿಟ್ಟು ಪರಪುರುಷರನ್ನ ಕಂಡು ಅಪಹಾಸ್ಯ ಮಾಡಿದರೆ ನಿಮ್ಮನ್ನ ಮಂದ್ಯಾಗ ಎಳೆದು ನಿಮ್ಮ ದುಟ್ಟ ಕಿತ್ತಿ ಸೀರಿ ಬಿಚ್ಚುತ್ತಾರ. ಇದು ದ್ರೌಪದಿ ತೋರಿಸುವ ಪಾತ್ರ. ಏನು ಏನೋ ಹೇಳಕತ್ತಿಲ್ಲ, ಸುಮ್ಮ ಜನರಲ್ ಮಾತಾಡ್ಲಕತ್ತಿಲ್ಲ, ಏನು ಶಾಸ್ತ್ರ ತಗೊಂಡಿಲ್ಲ. ಜಾತನ ತ್ರಾಸಾಗ್ಯದ, ಅದಕ್ಕೆ ಮಾತಾಡ್ಕೊತ ಕೂತಿರ ಬೈಲಕತ್ತಾಳಕಿ. ತ್ರಾಸಾಗ್ಯದ, ಎದಕ್ಕೆ ಹಚ್ಕೊಂಡು ಕೂತಿರಿ ಅಂತ. ಅದು ನಾ ಏನು ಹಚ್ಕೊಂಡು ಕೂತಿಲ್ಲ, ಇದು ತ್ರಾಸ ಕಳ್ಕೊಳಕ್ ಆರಾಮಾಗೋದಕ್ಕೆ ಇದು ಮಾಡ್ಲಕತ್ತೀನಿ. ಯಾವ ಔಷಧಿ ಕೊಟ್ರು ಈ ಆರಾಮ್ ಸಿಗ್ತು. ದಿವ್ಯ ಔಷಧಿ ಮುಂದ
ವನ ಔಷಧಿಗಳು ಎಲ್ಲ ಗೌಣ, ವನದ ಔಷಧಿಗಳವೆಲ್ಲ ಅರಣ್ಯದೊಳಗಿನ ಇವು ದಿವ್ಯ ಔಷಧಿಗಳು. ಅದಕ್ಕೇನಾಗ್ಯದ, ಈ ಜಗತ್ತಿನೊಳಗ ನಾನಾ ರೀತಿ ಪಾತ್ರಗಳು ಏನು ಆಗ್ಲಕತ್ತವಲ್ಲ, ಭ್ರಷ್ಟ ರಾಜಕಾರಣಿಗಳು, ದುಷ್ಟ ರಾಜಕಾರಣಿಗಳು, ಭ್ರಷ್ಟ ಪ್ರಜೆಗಳು, ದುಷ್ಟ ಪ್ರಜೆಗಳು, ಏನೆಲ್ಲ ಹಿಂಗ ಆದ್ರ ಚಲೋ ಇದ್ರೆ ಹೆಂಗ ಆಗ್ತೀರಿ, ಕೆಟ್ಟಿದ್ರೆ ಹೆಂಗ ಆಗ್ತೀರಿ, ತ್ಯಾಗ ಜೀವಿಗಳಂದ್ರೆ ಹೆಂಗಿರ್ತೀರಿ, ಸಿದ್ದೇಶ್ವರ ಸ್ವಾಮಿಗಳಿಗತ್ಲೆ ಕೀರ್ತಿವಂತರಾಗ್ತೀರಿ, ತ್ಯಾಗ ಜೀವಿಗಳಾಗಿ ದೇಶದ ಬಗ್ಗೆ ಇಡೀ ಜಗತ್ತಿನ ಬಗ್ಗೆ ಕಾಳಜಿ ವಹಿಸಿದ್ರೆ ನರೇಂದ್ರ ಮೋದಿ ಹೆಂಗ ಆಗ್ತೀರಿ? ದೇಶ ಹಾಳು ಮಾಡಿದ್ರ, ಜಗತ್ತು ಹಾಳು ಮಾಡಿದ್ರಿ ಅಂತಂದ್ರ ಹೂವೊಳಗ ಜೈಲ್ನಾಗ ಹಾಕ್ತಾರ, ಹಿಂಗಾಗ್ತೀರಿ. ಸ್ವಾಮೀಜಿಯಾಗಿ ಜನರಿಗೆ ಮೋಸ ಮಾಡಿದಿ ಅಂತಂದ್ರ ಹಂಗಾಗ್ತೀರಿ, ಹಿಂಗಾಗ್ತೀರಿ. ಎಲ್ಲ ಒಂದೊಂದು ಪಾತ್ರಗಳು. ಇದು ಯಾವ ಶಾಸ್ತ್ರ ತಗೊಂಡು ಓದಿ ಶಾಣ್ಯರಾಗದ್ ಬೇಕಾಗಿಲ್ಲ, ಜಗತ್ತು ನೋಡೇ ಶಾಣ್ಯರಾಗಬೇಕು. ಜಗತ್ತಿನಲ್ಲಿ ಇರುವಂತ ಒಂದೊಂದು ವ್ಯಕ್ತಿ ಅಂದ್ರೆ ಒಂದೊಂದು ಪುಟ. ಇಡೀ ವಿಶ್ವನೇ ಒಂದು ಪುಸ್ತಕ, ಆ ಪುಸ್ತಕದ ಒಂದೊಂದು ಪುಟ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ. ಆ ಒಂದೊಂದು ವ್ಯಕ್ತಿಗಳೇನದವ, ಕೆಲವೊಂದು ಈಜಿ ಅದಾವ, ಕೆಲವೊಂದು ಹಾರ್ಡ್ ಅದಾವ, ಕೆಲವೊಂದು ತಿಳಿತಾವ, ಕೆಲವೊಂದು ತಿಳಿಯಂಗಿಲ್ಲ. ಜಗತ್ತು ನೋಡಿ ಯಾರು ಕಲಿತಾರ ಅವರೇ ಶಾಣ್ಯರ. ಪುಸ್ತಕ ನೋಡಿ ಕಲ್ತವ್ರು ಶಾಣ್ಯರಲ್ಲ, ಟಿವಿನ ಧಾರಾವಾಹಿ ನೋಡಿ ಕಲ್ತವ್ರು ಶಾಣ್ಯರಲ್ಲ, ಜಗತ್ತು ನೋಡಿ ಕಲಿಬೇಕು. ಹೀಗಾಗಿ ಈ ಜಗತ್ತಿನಾಗ ಯಾರದಾರ ಕೆಟ್ಟವರು? ಕೆಟ್ಟ ಕೆಲಸ ಮಾಡಿದ್ರೆ ನಮ್ಮಂಗ ಆತಿರಿ ನೋಡು ಅಂತೇಳಿ ನಮ್ಮ ಮುಂದೆ ಅವರು ಒಂದು ಮಾದರಿಯಾಗಿ ತೋರಿಸ್ಲಿಕ್ಕತ್ತಾರ. ಇಡೀ ಜೀವನ ನಷ್ಟ ಮಾಡ್ಕೊಂಡಾರ, ಅವರು ಮಾನ ಮರ್ಯಾದೆ ನಷ್ಟ ಮಾಡ್ಕೊಂಡಾರ, ದುಡ್ಡು ನಷ್ಟ ಮಾಡ್ಕೊಂಡಾರ, ಎಲ್ಲ ಕಳ್ಕೊಂಡು ಎಲ್ಲರ ಮದುವೆಗೆ ಹೋದ್ರೆ 500 ಮಾಡಮೋ, 100 ಮಾಡಮೋ, 1000 ಮಾಡಮೋ ಲೆಕ್ಕ ಹಾಕ್ತಿವಿ. ಅಂಥದ್ದು ದಿನ ಸಾವಿರಾರು ರೂಪಾಯಿ ಕುಡಿದು ಇಡೀ ಸಂಪತ್ತು ನಷ್ಟ ಮಾಡ್ಕೊಂಡಾರ. ಎದಕ್ಕ ಕುಡಿದ್ರು ಪಾಪರಾಗಿ ಎಲ್ಲ ಹಾಳಾದ್ರ ನನ್ನಂಗ ಆತಿರ್ ನೋಡು ಅಂತ ತೋರಿಸಿ ಕೊಡೋದಕ್ಕೆ ನಷ್ಟ ಮಾಡ್ಕೊಂಡಾರ. ನಮಗೆಲ್ಲ ಪಾಠ ಕಲಿಸೋದಕ್ಕೆ ನಷ್ಟ ಮಾಡ್ಕೊಂಡು. ಒಬ್ಬ ನಿಜವಾದ ಕುಡುಕ ಎಲ್ಲ ಹಾಳು ಮಾಡ್ಕೊಂಡವ ಕಣ್ಣೆದ್ರಿ ತಂದಿಟ್ರ ಆ ಕುಡಿತದ ಚಟದ ಬಗ್ಗೆ ಬರೆದಂತ 1000 ಪುಟದ ಗ್ರಂಥ ದೊಡ್ಡದು. ಆ ಕುಡುಕ, ಹಾಳಾದ ಕುಡುಕ ಬಂದು ನಿಮ್ಮ ಎದುರು ನಿಂತಾಗ ಇವನು ನಿಜವಾದ ಗುರುನು, ಆ ಪುಸ್ತಕ ನಿಮ್ಮ ನಿಜವಾದ ಗುರುನು, ಆ ಪುಸ್ತಕ ಬರ್ದವ ಗುರುನು, ಪುಸ್ತಕದ ಪಾಠ ಹೇಳವ ಗುರುನು, ಏನವ ಕುಡುಕ ನಿಜವಾದ ಗುರುನು? ಕುಡುಕನೇ ನಿಜವಾದ ಗುರು. ಪ್ರಕೃತಿಯೇ ಗುರು, ಗಗನವೇ ಲಿಂಗ, ಜಗವಿದೆಲ್ಲ ಜಂಗಮ. ಗುರು ಲಿಂಗ ಜಂಗಮ ಅಂದ್ರೆ ಇದೆ. ಇಡೀ ಪ್ರಕೃತಿ ಒಳಗ ಪ್ರಕೃತಿ ಗುಣಗಳನ್ನ ಪಾಲಿಸಿ ಆಲಿಸಿ ಕೆಟ್ಟ ಹಾಗೆ ತಮ್ಮ ಒಂದು ದೃಶ್ಯಗಳನ್ನೇನು ತೋರಿಸ್ಲಕತ್ತಾರ ಅದೇ ಪ್ರಕೃತಿಯೇ ಗುರು. ಅದನ್ನು ನೋಡಿ ಕಲಿರಿ. ಪ್ರಕೃತಿಯೇ ಗುರು, ಗಗನವೇ ಲಿಂಗ, ಜಗವಿದೆಲ್ಲವೂ ಜಂಗಮ. ಚಂದಾಯ್ತರ? ಏನಾಯ್ತೀಗ? ಯೋಗಾಂಗ ಅಂತಂದ್ರೆ ಈಗ ನಾವು ವಿಚಾರ ಸಾಗರ ಓದಿ ಶಾಣ್ಯರಾಗಿವಿ. ಇದು ತಿಳಿದುಕೊಳ್ಳೋದಕ್ಕ ಇದಕ್ಕೆ ಪ್ರೇರಣೆ ಕೊಟ್ಟವನು ನೀನೇ. ಅಥವಾ ಕುಡಿದು ಹಾಳಾಗಿದ್ದೇವಂದ್ರೆ ಅದಕ್ಕೆ ಪ್ರೇರಣೆ ಕೊಟ್ಟವನು ನೀನೇ. ಮತ್ತ ನಾವೇನು ಸುಖ ದುಃಖ ಅನುಭವಿಸ್ಲಿಕ್ಕತ್ತೀವಿ ಅದು ನಮ್ಮ ಕರ್ಮದ್ದು ಇರಬಹುದು. ಆದರೆ ಆ ಕರ್ಮ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವನು ನೀನೇ. ಆ ಕರ್ಮಗಳನ್ನ ತಗೊಂಡು ಸುಖ ದುಃಖ ಫಲ ಕೊಟ್ಟವನು ನೀನೇ. ಹೀಗಾಗಿ ಇಲ್ಲಿ ನಾನು ಅನ್ನೋದೇನೂ ಇಲ್ಲ, ನನ್ನದನ್ನೋದೇನೂ ಇಲ್ಲ. ಇದು ಎತ್ತರ ಮಟ್ಟದ ವಿಚಾರ. ಕೆಳಮಟ್ಟದ ವಿಚಾರ ಏನದ? ಜೈಸ ಕರ್ನಿ ವೈಸ ಭರ್ನಿ. ನೀನೇನಕ್ಕೆ ಮಾಡಿದಿ ಅದು ನೀನು ಅನುಭವಿಸ್ತಿದೆ ಅನ್ನೋದು ಕೆಳಮಟ್ಟದ ವಿಚಾರ. ಎತ್ತರ ಮಟ್ಟದ ವಿಚಾರ, ನಾ ಏನು ಮಾಡ್ಬೇಕಂತೀನಿ ಅದೆಲ್ಲದಕ್ಕೂ ಪ್ರೇರಣೆ ಕೊಟ್ಟು ಈ ಜಗತ್ತಿನೊಳಗ ನನ್ನನ್ನು ನೀನು ಒಂದು ಉದಾಹರಣೆಯನ್ನಾಗಿ ಮಾಡುವುದಕ್ಕ ನೀನೇನ್ ಮಾಡಿದಿ?
ಪ್ರೇರಣೆ ಕೊಟ್ಟಿದೆಪ್ಪ. ಅದಕ್ಕೆ ಎಲ್ಲ ನಿಂದೆ ಅಪ್ಪ ಅನ್ನೋದು ಇದೇನದಪ್ಪ, ಭೋಗಾಂಗ ಅಪ್ಪ. ಭೋಗಾಂಗ ಎಲ್ಲ ನಿಂದೆ, ನಿನ್ನ ಬಿಟ್ಟು ಏನೇನು ಇಲ್ಲ, ಎಲ್ಲ ನಿಂದೆ. ಪರಮಾತ್ಮ ಎಲ್ಲ ನಿಂದೆ. ನಾ ಕುಡುಕಾಗಿ ಕೆಡಕಾಗಿ ರಾಂಡ್ಭಜ ಮಾಡಿ ಹಾಳಾಗಿದ್ದು ಅದಕ್ಕೂ ಪ್ರೇರಣೆ ಕೊಟ್ಟವ ನೀನೇ. ಮತ್ತ ನನ್ನಿಂದ ನೋಡಿ 4 ಮಂದಿಗೆ ಕಲಿಯಂಗ 4 ಮಂದಿಗೆ ಉಪಯೋಗ ಆಗಂಗ ಮಾಡಿದಲ್ಲಪ್ಪ, ಥ್ಯಾಂಕ್ ಯು. ಮತ್ತ ಹಿಂಗೆಲ್ಲ ವಿಚಾರ ಸಾಗರ ಅವು ಓದಿ ನನಗೆ ಆನಂದ ಮೋಕ್ಷದ ದಾರಿ ಒಳಗಿಟ್ಟಿದಲ್ಲ, ಅದಕ್ಕೆ ಥ್ಯಾಂಕ್ ಯು. ಚಲೋ ಮಂದಿದು ಒಂದು ಜಗತ್, ಕೆಟ್ಟ ಮಂದಿದು ಒಂದು ಜಗತ್. ನಾವೇನ್ ತಿಳ್ಕೊಂಡಿವಿ, ನಾವು ಚಲೋ, ಮಂದಿ ಕೆಟ್ಟವ್ರು, ನಾವು ಸಾಯಲ್ಲ, ಮಂದಿ ಸಾಯ್ತಾರೆ, ಹಿಂಗ್ ತಿಳ್ಕೊಂಡಿವಿ ನಾವು. ನಮ್ಮ ಏನದ ಅಂದ್ರ ಮಿಕ್ಸ್ ಗುಣ. ನಮ್ಮಲ್ಲಿ ಏನಿರ್ತದ, ಮಿಕ್ಸ್ ಗುಣ ಇರ್ತದೆ. ಬರೇ ಒಳ್ಳೆಯವರು ಅಲ್ಲ, ಬರೇ ಕೆಟ್ಟವರು ಅಲ್ಲ. ನಾವು ಪ್ರಸಂಗ ಬತ್ತಂದ್ರೆ ಬೇಕಾದಷ್ಟು ಕೆಟ್ಟವ್ರ ಆಗ್ಲಕ್ಕೂ ತಯಾರು, ಪ್ರಸಂಗ ಬತ್ತಂದ್ರೆ ಬೇಕಾದಷ್ಟು ಚಲೋ ಆಗ್ಲಕ್ಕೂ ತಯಾರು, ಎರಡಕ್ಕೂ ತಯಾರು. ಅದಕ್ಕೆ ಜ್ಞಾನಿಗಳು ಅಂತಂದ್ರೆ ಹಿಂಗೆ ಇರ್ತಾರ ಅಂತ ಅನ್ಕೋಬೇಡ್ರಿ. ಜ್ಞಾನಿಗಳು ಹ್ಯಾಂಗ ಬೇಕು ಹಂಗಿರ್ತಾರ. ರಾಜಕೀಯನೂ ಮಾಡ್ತಾರ, ತ್ಯಾಗ ಜೀವಿಗಳೂ ಇರ್ತಾರ. ಮತ್ತೆ ಏನೆಲ್ಲ ಲಕ್ಷಣಗಳು ಇದ್ರೂ ಸಹಿತ ಅವರು ಜ್ಞಾನಿಗಳಾದವರು ಬೇರೆನೆ. ಹಿಂಗೆ ಇರ್ತಾರ ಅಂತ ಹೇಳಂಗಿಲ್ಲ. ಬೇರೆ ಏನಾರೆ ತಪಸ್ವಿಗಳು ಹೆಂಗಿರ್ತಾರ, ಸಾಧುಗಳು ಹೆಂಗಿರ್ತಾರ, ಅವಧೂತರು ಹೆಂಗಿರ್ತಾರ, ಸಂತರು ಹೆಂಗಿರ್ತಾರ, ಅವ್ರಿಗೆ ಅದೇ ಕೆಲವೊಂದು ವಿಧಿವಿಧಾನಗಳದವ. ಜ್ಞಾನಿಗಳಿಗೆ ಅದು ಏನು ಇಲ್ಲ. 18 ಅಕ್ಷೋಣಿ ಸೈನ್ಯ ಮನಗಿಸಿಬಿಟ್ಟ ಕೃಷ್ಣ. ಅವನಿಗೇನು ಅಜ್ಞಾನಿ ಅಂತೀರ? ನಿಮ್ಮ ಹೆಂಡತಿನ ಬಿಟ್ಟು ಇನ್ನೊಬ್ಬಕಿ ಮೇಲೆ ಕಣ್ಣು ಹಾಕಿದ್ರ, ನಿಮ್ಮ ಗಂಡನ ಬಿಟ್ಟು ಇನ್ನೊಬ್ಬನ ಸಂಗಟ ನಕ್ರ ಅಜ್ಞಾನಿ ಅಂದು ಬಿಡ್ತೀರಿ. 16,000 ಹೆಂಡ್ರ ಸಂಗಟ ಸಂಸಾರ ಮಾಡಿದವನಿಗೆ ಎಂತ ಅಜ್ಞಾನಿ ಅನ್ಬೇಕು ಅವನಿಗೆ. 8 ಮಂದಿ ಅಷ್ಟಮಹಿಷಿಗಳು. ಹೆಂಗವ ಜ್ಞಾನಿ ಅಂದ್ರೆ ಹಿಂಗೆ ಇರ್ತಾನಂತಲ್ಲ, ಅವ ಹೆಂಗ ಬೇಕು ಹಂಗಿರ್ತಾನ. ಆದರೆ ಅವನೊಳಗಿರುವ ಆನಂದಕ್ಕೆ ವ್ಯತ್ಯಾಸ ಆಗ್ಲಾರ್ದಂಗೆ ಇರ್ತಾನ. ಆನಂದ ಸ್ವರೂಪ ಇರ್ತಾನ. ಏನಾರ ಮಾಡಿ ಆನಂದಕ್ಕೆ ಪೆಟ್ಟು ಕೊಡಂತ ಕೆಲಸ ಮಾಡಂಗಿಲ್ಲ ನಾವು. ಶುಕಮುನಿ ತ್ಯಾಗಿ, ಜನಕ ಮಹಾರಾಜ, ಶ್ರೀರಾಮಚಂದ್ರ ಇವರೆಲ್ಲ ರಾಜರು, ಇವರು ಪೊಲಿಟಿಷಿಯನ್ಸ್. ಇವರು ಕೃಷ್ಣ ಭೋಗಿ, ಅವ ಮಾಡಿದಟ್ಟು ಭೋಗ ಯಾವನು ಮಾಡಿಲ್ಲ. ಮತ್ತ ವಶಿಷ್ಠ ಮಹರ್ಷಿ ಕರ್ಮಿ, ಯಾವಾಗ್ನೂ ಅದೇ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಅದು ಮಾಡೇ ಗೆದ್ದವ ವಶಿಷ್ಠ ಮಹರ್ಷಿ. ಕರ್ಮಿ. ಹಿಂಗ ಇವರೆಲ್ಲರೂ ಏನ್ ಬೇಕಾದ್ರೆ ಅವರು ಜ್ಞಾನಿಗಳು ಕರ್ಮಿಗಳಾಗಿರ್ಬೋದು, ಜ್ಞಾನಿಗಳು ಉಪಾಸಕರಾಗಿ ಇರ್ಬೋದು, ಜ್ಞಾನಿಗಳು ಏನೆಲ್ಲ ಇರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಜ್ಞಾನಿಗಳು ಏನ್ ಬೇಕಾದಿರ್ಬೋದು, ಅವ್ರ ಪ್ರೊಫೆಷನ್ ಏನಾರ ಇರ್ಬೋದು. ಆದ್ರೆ ಜ್ಞಾನಿಗಳು, ಈಗ ಒಬ್ಬ ವಕೀಲ ಒಳ್ಳೆ ವಕೀಲ ಅನ್ಸ್ಕೋಬೇಕಾದ್ರೆ ಜ್ಞಾನ ಬೇಕಾ ಬೇಡ ಅವನಿಗೆ? ಒಬ್ಬ ಡಾಕ್ಟರ್ ಒಳ್ಳೆ ಡಾಕ್ಟರ್ ಅನ್ಸ್ಕೋಬೇಕಾದ್ರೆ ಅವನಿಗೆ ಜ್ಞಾನ ಬೇಕಾ ಬೇಡ? ಒಬ್ಬ ಶಿಕ್ಷಕ ಒಳ್ಳೆ ಶಿಕ್ಷಕ ಅನಿಸ್ಕೋಬೇಕಾದ್ರೆ ಜ್ಞಾನ ಬೇಕಾ ಬೇಡ? ಜ್ಞಾನ ಎಲ್ಲ ಕಡೆ ಬೇಕು, ಎಲ್ಲರಿಗೂ ಬೇಕು. ಒಬ್ಬ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅನಿಸ್ಕೋಬೇಕಾದ್ರೆ ಅವನಿಗೆ ಜ್ಞಾನ ಇದ್ರೆ ಚಲೋ ಅನಿಸ್ಕೋತಾನ ಹೆಂಗ? ಜ್ಞಾನಿ ರಾಜಕಾರಣಿ, ಜ್ಞಾನಿ ವೈದ್ಯ, ಜ್ಞಾನಿ ವಕೀಲ, ಜ್ಞಾನಿ ಇಂಜಿನಿಯರು, ಅವ್ರು ಏನ್ ಬೇಕಾದ ಪ್ರೊಫೆಷನ್ ಇರ್ಬೋದು, ಅವ್ರ ಪ್ರೊಫೆಷನಿಗೆ ಸಂಬಂಧ ಇಲ್ಲ. ಜ್ಞಾನಿ ಅನ್ನೋದು ಹಿಂದೆ ಏನದ, ಅದು ಡಾಕ್ಟರೇಟ್ ಇದ್ದಂಗ. ಅದು ಡಾಕ್ಟರೇಟ್. ತಾನು ಆನಂದವಾಗಿದ್ದು ಜಗತ್ತಿಗೆ ಆನಂದ ಉಂಟು ಮಾಡೋವನೇ ಜ್ಞಾನಿ. ಮತ್ತೇನು ಜ್ಞಾನಿ? ಜ್ಞಾನ ಅಂದ್ರೆ ಬ್ರಹ್ಮ ಸ್ವರೂಪ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಈಗ ನಾನು ಆನಂದದಿನ, ನನ್ನ ಸಂಗಟ ನೀವು ಆನಂದದಿರಿ.
1 ತಾಸು 2 ತಾಸು ನಿಮ್ಗೇನು ಎಲ್ಲಿ ಮತ್ತೊಂದ್ ಕಡೆ ಮಿಸ್ಕಾಡ್ಲಾರ್ದಂಗೆ ಕರ್ಕೊಂಡು ಕೂತ್ ಪಾಠ ಹೇಳಿ ಆನಂದ ಅನುಭವಿಸ್ತೀವಲ್ಲ, ಇದು ಜ್ಞಾನಿ. ನೀವು ಏನ್ ಬೇಕಾದಿರ್ಬೋದು, ನಿಮ್ಮ ಪ್ರೊಫೆಷನ್ಗಳು ನೀವು ಏನಾರ ಮಾಡ್ತಿರ್ಬೋದು, ನಾವು ಏನೋ ಮಾಡ್ತಿರ್ಬೋದು, ಬಟ್ ಆನಂದ ಏನು ಅನುಭವಿಸ್ತೀವಿ, ಇದು ಜ್ಞಾನಿ. ಬಸವಾದಿ ಶರಣರ ಕಾಲದಾಗ 12,000 ಹೆಣ್ಮಕ್ಳು ವೇಶ್ಯಾವಾಟಿಕೆಯಲ್ಲಿದ್ದರು. ಅವರು ಜ್ಞಾನಿಗಳು. ಬರೀ ಅತಿರೇಕದ ಮಾತುಗಳು ಹೇಳ್ತೀವಿ ನಾವು. ಅಂದ್ರ ಜ್ಞಾನಿಗಳು ಹೆಂಗ್ ಬೇಕಾದಂಗೆ ಇರ್ಬೋದು, ಅವ್ರ ಪ್ರೊಫೆಷನ್ ಏನಾರ ಇರ್ಬೋದು. ಅವ್ರ ವೇಶ್ಯಾವಾಟಿಕೆ ಮೊದಲ ಮೈ ಮಾರ್ಕೊಂಡು ಜೀವನ ಮಾಡ್ತಿದ್ರು. ಮುಂದ ಜ್ಞಾನ ಬಂದ್ಮೇಲೆ ಏನ್ ಮಾಡ್ಬಿಟ್ರು, ಹೆಚ್ಚು ಗಿರಾಕಿಗಳು ಬರ್ಲಿ ಅಂದ್ರು. ಗಿರಾಕಿ ಬಂದಂಗೆಲ್ಲ ಕುಂದಿರ್ಸಿ ಪ್ರವಚನ ಹೇಳ್ತಿದ್ರು, ಇದು ಜೀವನ ಅಲ್ಲಪ್ಪ. ವೇಶ್ಯಾವಾಟಿಕೆ ಅವ್ರ ಮನೆಯೊಳಗ ಸತ್ಸಂಗ ಲಿಂಗ ಪೂಜೆ ನಡೀತಿತ್ತು. ಬರ್ರಿ ಕುಂದರ್ರಿ, ಸ್ನಾನ ಮಾಡ್ರಿ, ಪೂಜೆ ಮಾಡ್ರಿ, ಇಂಥ ಕೆಲಸ ಮಾಡೋದು ಬೇಡ. ಹೆಂಡದ ಮಾರಾಯ, ಹೆಂಡ ಕುಡಿಯವ. ಮೊದಲ ಅವರು ಹೊಟ್ಟಿ ತಿಪ್ಪಲಿಗೆ ಹೆಂಡ ಮಾರ್ತಿದ್ರು. ಮುಂದೆ ಹೆಂಡ ಕುಡಿದ್ರೆ ಏನಾಗ್ತದ, ವೇಶ್ಯಾವಾಟಿಕೆ ಮಾಡಿದ್ರೆ ಏನಾಗ್ತದ, ಅಲ್ಲಿ ಆ ಪ್ರವಚನಗಳು ನಡೀತಿದ್ದು ಅವ್ರ ಮನೆಯೊಳಗೆ. ಅಲ್ಲಿ ಹೋಗಿ ಅದಕ್ಕೆ ಕೇಳಿ ಬರ್ಬೇಕು. ವೇಶ್ಯರ ಮನೆಗೆ ಹೋಗ್ಯಾರಂತಂದ್ರ ಮೈ ಮಾರ್ಕೊಂಡಕ್ಕೆ, ಮೈ ಖರೀದಿ ಮಾಡ್ಲಕ್ಕೆ ಹೋಗ್ಲಿಲ್ಲ. ಶರಣರ ಕಾಲದೊಳಗ ವೇಶ್ಯಾವಾಟಿಕೆಯ ದುಶ್ಚಟದಿಂದ ಏನಾಗ್ತಾರ, ಕುಡುಕರ ದುಶ್ಚಟದಿಂದ ಏನಾಗ್ತಾರ, ಅವ್ರ ಮನೆಯೊಳಗೆ ಅವ್ರ ಪ್ರವಚನ ನಡೀತಿದ್ದು. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಾಗ್ಯದ ಅವೆಲ್ಲ ಬಿಡ್ರಿ. ಈಗೇನಾಗಬೇಕಾಗ್ಯದ, ಭೋಗಾಂಗ ಅಂದ್ರೆ ಏನ್ ತಿಳ್ಕೋಬೇಕಾಗ್ಯದ ನೀವು, ಭೋಗಾಂಗದಲ್ಲಿ ಪರಮಾತ್ಮ ಎಲ್ಲ ನಿಂದೆ ಅಪ್ಪ, ಎಲ್ಲ ನಿನ್ನ ಪ್ರೇರಣೆ. ತೃಣಮಪಿ ನ ಚಲತಿ ತೇನ ವಿನ ತೃಣಮಪಿ ನ ಚಲತಿ ಅಂತಂದ್ರ ಒಂದು ಹುಲ್ಲು ಕಡ್ಡಿ ಸಹಿತ ನೀನಿಲ್ಲದೆ ಅಳ್ಳಾಡ್ಲಕ್ ಸಾಧ್ಯ ಇಲ್ಲ. ನಾ ಪಾಪ ಮಾಡೀನಿ ಪುಣ್ಯ ಮಾಡೀನಿ ಅಂತ ಹೇಳಕ್ಕೆ ನೀ ಸುಖ ದುಃಖ ಫಲ ಕೊಟ್ಟಿದಿ. ಅದು ಕೆಳಮಟ್ಟದ ಜೀವನದಲ್ಲಿ ನಾ ಅರ್ಥ ಮಾಡ್ಕೊಂಡಿದ್ದೆ. ನಾ ಪಾಪ ಪುಣ್ಯ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವನು ನೀನೇ ಅಂತೇಳಿ ಎತ್ತರ ಮಟ್ಟದಲ್ಲಿ ತಿಳ್ಕೊಂಡು, ನಾನು ಎಂತ ಪಾಪಿಷ್ಟ, ನಾನು ಎಂತ ಪುಣ್ಯವಂತ, ಎಂತ ಪುಣ್ಯ ಮಾಡಿದ್ರ ಜಗತ್ತಿನೊಳಗ ಜನರ ಮುಂದ ಇಂಥ ವ್ಯಕ್ತಿ ಹಿಂಗ ಆಗ್ತಾನ ಅಂತೇಳಿ ಒಂದು ಉದಾಹರಣೆ ಮಾಡಿ ಕೊಡೋದಕ್ಕ ನನಗ ಪಾಪದ್ದು ಪುಣ್ಯದು ಪ್ರೇರಣೆ ಕೊಟ್ಟು ನನಗೊಂದು ಜಗತ್ತಿನಾಗ ಒಂದು ಎತ್ತರದ ಒಂದು ಸ್ಥಾನಮಾನ ಕೊಡುವುದಕ್ಕೆ ನೀ ಪ್ರಯತ್ನ ಮಾಡಿದೆಪ್ಪ. ಆ ಪ್ರಯತ್ನದೊಳಗ ನಾನು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿನೋ ಬಿಟ್ಟಿನೋ ಗೊತ್ತಿಲ್ಲ. ಅದನ್ನು ಎಲ್ಲ ನಿನಗೆ ಗೊತ್ತು. ನೀ ಸರ್ವಜ್ಞ ಅಪ್ಪ, ಸರ್ವಕರ್ತೃ, ಸರ್ವಶಕ್ತ, ಸರ್ವ ರೀತಿಯ ಇಚ್ಛಾಶಕ್ತ, ಎಲ್ಲಾನು ಬಲ್ಲಮದಿಯಪ್ಪ ಪರಮಾತ್ಮ. ಎಲ್ಲ ನಿಂದು ನಂದೇನು ಇಲ್ಲ ಅಂತಂದ್ರೆ ಇದೇನಾಯ್ತು, ಭೋಗಾಂಗ. ಭೋಗಾಂಗ ಭೋಗಾಂಗದೊಳಗ ಪ್ರಸಾದಿ ಪ್ರಾಣಲಿಂಗಿ. ಆ ಒಂದು ಸ್ಥಳಗಳಲ್ಲಿ ಏನು ನೀತಿ ರೀತಿಗಳನ್ನು ಹೇಳ್ತಾರ ಅದು ಮಾಡಿದವನು ಭೋಗಾಂಗ. ಆ ಭೋಗಾಂಗ ಏನಾಗ್ತಾನ, ಪ್ರಾಣಲಿಂಗ ಆಗ್ತಾನ. ಪ್ರಾಣಲಿಂಗದೊಳಗೆ 2 ಲಿಂಗಗಳು ಯಾವ್ಯಾವ ಬರ್ತಾವ, ಆಚಾರ ಲಿಂಗ ಗುರುಲಿಂಗ ಆದ್ಮೇಲೆ ಮಧ್ಯದಲ್ಲಿ 2 ಲಿಂಗ ಬರ್ತಾವಲ್ಲ ಪ್ರಾಣಲಿಂಗದಲ್ಲಿ. ಯಾವ 2 ಲಿಂಗ ಬರ್ತಾವ ಪ್ರಾಣಲಿಂಗದಾಗ? ಇಷ್ಟಲಿಂಗದಾಗ ಆಚಾರ ಲಿಂಗ ಗುರುಲಿಂಗ ಆಯ್ತು. ಪ್ರಾಣಲಿಂಗದೊಳಗೆ 2 ಲಿಂಗ ಯಾವ ಬರ್ತಾವ? ಶಿವಲಿಂಗ, ಜಂಗಮಲಿಂಗ. ಹೌದಲ್ರಿ? ಜಂಗಮಲಿಂಗಕ್ಕೆ ಚರಲಿಂಗ ಅಂತಾರ. ಅದೇನದು? ಪ್ರಾಣಲಿಂಗ. ಪ್ರಾಣಲಿಂಗ ಪ್ರಾಣಲಿಂಗ ಪ್ರಾಣಲಿಂಗ. ಈ ಪ್ರಾಣಲಿಂಗ ಆಗ್ಬೇಕಾದ್ರ ನಿಮ್ಮದು ಪ್ರಾಣ ಜೀವ. ಪ್ರಾಣ ಅಂದ್ರೂ ಅದೇ, ಇಷ್ಟ ಅಂದ್ರೂ ಅದೇ. ಇಷ್ಟ ಅಂತಂದ್ರೆ ನೀವು ಇಷ್ಟಪಟ್ಟದ್ದು, ಪ್ರಾಣ ಅಂತಂದ್ರೆ ನೀವು ಯಾವುದರ ಮೇಲೆ ಬಾಳ ಹಚ್ಕೊಂಡಿರಿ ಅದು ಪ್ರಾಣ. ಹೌದಾ ಇಲ್ಲ? ಅದು ಹೋಯ್ತಂದ್ರೆ ಜೀವ ಹೋದಂಗ ಆಗ್ತದ ನಿಮಗೆ. ಬಂಗಾರ ಮೇಲೆ ಪ್ರಾಣ ಇಟ್ಕೊಂಡು ಕೂತಿದ್ರಿ ಅಂತಂದ್ರೆ ಯಾರ್ಯಾರ ಬಂಗಾರ ಎತ್ಕೊಂಡು ಹೋದ್ರಂದ್ರೆ ಸತ್ತಂಗಾಗಿ ಹೋಗ್ಬಿಡ್ತೀರಿ.
ಗಂಡನ ಮೇಲೆ ಪ್ರಾಣ ಇಟ್ಕೊಂಡು ಕೂತಿದ್ರಿ ಅಂದ್ರೆ ಎಲ್ಲರೂ ಕಡಿತನ ಜೋಡಾಗೆ ಇರ್ತೀವಿ. ಗಂಡ ಸತ್ತಂಗ ಆಗ್ತೀವಿ. ಹೆಂಡ್ರ ಮೇಲೆ ಪ್ರಾಣ ಇಟ್ಕೊಂಡ್ರೆ ಹೆಂಡ್ರು ಆದ್ರೆ ಸತ್ತಂಗ ಆಗ್ಬಿಡ್ತೀವಿ. ಏನು ಮಾಡಕ್ಕಾಗಲ್ಲ. ಅದ್ರ ಮೇಲೆ ಪ್ರಾಣ ಇಟ್ಕೊಂಡ್ರೆ ಅವ್ರು ಆದ ಒಂದ್ ಸ್ವಲ್ಪ ದಿವಸಕ್ಕೆ ಇವ್ರು ಹೋಗ್ಬಿಡ್ತಾರೆ. ಯಾಕಂದ್ರೆ ಪ್ರಾಣ ಅದ್ರ ಮೇಲೆ ಇಟ್ಕೊಂಡಿದ್ರಿ, ಮತ್ತು ಅವ್ರು ಆದ್ರೂ ಅವ್ರ ಸಂಗತಿ ಇವರು ವಾದ. ಪ್ರಾಣ ಎದ್ರ ಮೇಲೆ ಇರ್ಬೇಕು? ಲಿಂಗದ ಮೇಲೆ ಇರ್ಬೇಕು. ಆ ಅಂಗದ ಮೇಲಿನ ಪ್ರಾಣ ತೆಗೆದು ಲಿಂಗದ ಮೇಲೆ ಶಿಫ್ಟ್ ಮಾಡಿಸವನೇ ಸದ್ಗುರು. ಜೀವನದೊಳಗೆ ಏನು ಭೋಗಿಸ್ತೀವಿ ಅದು ಎಲ್ಲ ನಿಂದೆ 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 ಅನ್ಕೋತ ಪ್ರಾಣಲಿಂಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಒಳಗ. ಆ ಲಿಂಗದ ಅನುಸಂಧಾನ ಒಂದು ಚೂರು ಹೊರಕ್ ಆಯ್ತು ಅಂತಂದ್ರ ಭಯಂಕರ ತ್ರಾಸಾಗಬೇಕು, ಪ್ರಾಣವಾದಂಗಾಗಬೇಕು. ಅಜಗಣ್ಣ ಪ್ರಾಣಲಿಂಗ ಪ್ರತಿಷ್ಠಾಪಕ. ಒಳಗೆ ಅವನ ಸಾಧನೆ, ಒಳಗೆ ಅವನ ಸಾಧನೆ, ಒಳಗೆ ಅವನ ಸಾಧನೆ. ಅವ ಒಳಗ ಏನ್ ಅನುಸಂಧಾನ ಮಾಡ್ಕೋತಿದ್ದ ಪ್ರಾಣಲಿಂಗದೊಳಗ ಅದು ಒಟ್ಟ ಹೊರಗ ಪ್ರಕಟ ಮಾಡಬಾರ್ದು ಅಂತ ಒಂದು ಸಂಕಲ್ಪ. ಅಜಗಣ್ಣ ಮುಕ್ತಾಯಕ್ಕನ ಅಣ್ಣ ಒಳಗೆ ಅಲ್ಲ. ಪ್ರಾಣದ ಕೆಲಸ ಒಳಗೆ ಅದ, ಹೊರಗದ. ಇಷ್ಟಲಿಂಗದ ಕೆಲಸ ಹೊರಗದ. ಪ್ರಾಣಲಿಂಗದ ಕೆಲಸ ನೀವು ಒಳಗೆ ಎಷ್ಟರ ಮಟ್ಟಿಗೆ ಶಿವ ಸ್ವರೂಪ ಆಗಿರಿ, ಬ್ರಹ್ಮ ಸ್ವರೂಪ ಆಗಿರಿ, ಅದು ನಿಮಗೆ ಗೊತ್ತ, ನಿಮ್ಮ ಒಳಗಿನವನಿಗೆ ಗೊತ್ತ. ನಿಮ್ಮ ಶಿವ ಸ್ವರೂಪ ಹೊರಗಿನವನಿಗೆ ಕಾಣಿಸ್ತದೇನು? ನಿಮ್ಮದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದ ವ್ಯವಹಾರಗಳು ಹೋಗಬಾರದಲ್ಲಿ ಹೋಗೋದು ಬಿಟ್ಟಿರಿ ಅಂದ್ರೆ ಎಲ್ಲರೂ ಅಂತಾರ, ಇಲ್ರಿ ಅದೆಲ್ಲ ಹೋಗೋದು ಬಿಟ್ಟಂದ್ರೆ ಚಲೋ ಆಗ್ಯಾನ ಅಂತ ಮಂದಿ ಅಂತಾರ. ಆದ್ರೆ ನೀವು ಒಳಗೆ ಬ್ರಹ್ಮ ಸ್ವರೂಪ ಆಗಿದ್ದು ಎಷ್ಟದ, ಜೀವ ಸ್ವರೂಪ ಆಗಿದ್ದು ಎಷ್ಟದ ಅಂತೇಳಿ ಅದು ನಿಮ್ಮ ಒಳಗಿನ ಸಾಧನೆ ಯಾರಿಗೆ ಗೊತ್ತದದು? ನಿಮಗೆ ಗೊತ್ತ. ಅದು ಪ್ರಾಣಲಿಂಗ. ಆ ಪ್ರಾಣ ನೀವು ಏನರೇ ಆ ಪ್ರಾಣಲಿಂಗಕ್ಕೆ ಸಂಬಂಧಪಟ್ಟಂತ ಆಚಾರ ವಿಚಾರಗಳು ಏನ್ ಹೇಳಾರ ಅವುಗಳನ್ನ ನೀವೇನಾರ ಬಿಟ್ರಿ ಅಂತಂದ್ರೆ ಜೀವ ಹೋದಂಗ ಆಗ್ಬೇಕು. ಆ ಆಚಾರ, ಆ ವಿಚಾರ, ಆ ಅನುಭವದಲ್ಲಿಯೇ ಒಳಗ ತುಂಬಿರ್ಬೇಕು. ಅಜಗಣ್ಣಂದು ಏನಾಯ್ತು? ಯಾಕೆ ಸತ್ತ ಅಜಗಣ್ಣ? ಅಜಗಣ್ಣ ಸತ್ತಿದ್ದ. ಮುಕ್ತಾಯಕ್ಕ ಅವನು ಹೆಣ ತಲೆ ಮೇಲೆ, ಅವನ ತಲೆ ತೊಡಿ ಮೇಲೆ ಇಟ್ಕೊಂಡು ಅಳ್ಕೋತ್ ಕೂತಿದ್ಳು. ಸತ್ತವ್ರ ಬಗ್ಗೆ ಅಳೋದು ಅಜ್ಞಾನ ಅಂತ ಪ್ರಭುದೇವರು ಹೇಳಿದ್ರು. ಅಜಗಣ್ಣ ಯಾಕೆ ಸತ್ತ ಗೊತ್ತದ? ಗೊತ್ತದ? ಗೊತ್ತಿಲ್ಲ. ಏನ್ ಮಕ್ಕೊಂಡಿರ? ನಿದ್ದೆ ಹತ್ತದ? ಹೋಗಿರ ಯಾಕಡೆ? ಗೊತ್ತಿಲ್ಲ. ಗೊತ್ತಿಲ್ಲ. ಅದು ಏನೋ ಮರುವಿನೊಳಗ ಈಗ ನಿಮ್ಮದು ಮನಿ ಬಾಗಿಲುಗಳು ಎಲ್ಲ ಒಂದೇ ಸೈಜ್ ಇರಂಗಿಲ್ಲ. ಅವು ಏನ್ರಿ? ಏನಂದ್ರಿ? ಏನ ಹೇಳಕತ್ತಾರ ಚಚಡಿ ಗುರುಗಳು? ನಿಮ್ಮದು ಇಂಟರ್ನೆಟ್ ಪ್ರಾಬ್ಲಮ್. ಅಜಗಣ್ಣ ಈಗ ನಿಮ್ಮ ಮನಿ ಬಾಗಿಲುಗಳು ಈಗೇನು ದೊಡ್ಡ ಬಾಗಿಲುಗಳು ಮಾಡಿರಿ. ಮೊದಲ ಸಣ್ಣ ದೊಡ್ಡ ಇರ್ತಿದ್ದು ಬಾಗಿಲುಗಳು, ಓಸು ಒಂದೇ ಸೈಜ್ ಇರ್ತಿದ್ದಿಲ್ಲ. ಆ ಬಾಗಿಲುಗಳದಾಗ ಈಗೇನು ಆರಾಮ್ ತಿರುಗಾಡ್ತಿರಿ. ಮೊದಲಿನ ಬಾಗಿಲುಗಳು ಮೇಲೆ ಕೆಳಗ ಕೆಲವೊಂದು ಸಣ್ಣ ಇರ್ತಿದ್ವು, ಕೆಲವೊಂದು ದೊಡ್ಡ ಇರ್ತಿದ್ವು. ರೂಢಿ ಪ್ರಕಾರ ಒಂದ್ರ ಬಲ್ಲಿ ಹೋದಾಗ ಬಗ್ಗಿ ಹೋಗ್ಬೇಕು, ಒಂದ್ರ ಬಲ್ಲಿ ಹೋದಾಗ ನೆಟ್ಟಗೆ ಹೋಗ್ಬೇಕು, ಹಿಂಗೆಲ್ಲ ಇರ್ತಿದ್ದು. ಇಂಥದ್ರಾಗ ಒಂದು ಬಾಗಿಲದ್ದು ಮ್ಯಾಲಿಂದು ಬಾಗಿಲದ ತೊಲಿ ಏನಿರ್ತದಲ್ಲ, ಅಜಗಣ್ಣನ ತಲೆಗೆ ಬಡ್ದ್ ಬಿಡ್ತದ ಡಕ್ ಅಂತ. ಸಣ್ಣ ಬಾಗ್ಲ ಇರ್ತದ, ಒಂದ್ರಾಗ ಮರ್ತು ಅದ್ರೊಳಗ ಬಗ್ಲಾರ್ದೆ ಹೋಗ್ಬಿಡ್ತಾನ, ತಲೆಗೆ ಬಡಿತದ. ತಲೆಗೆ ಬಡದ ಕೂಡ್ಲೇನೆ ಅವನು ಬಾಯಿ ಒಳಗ ಶಬ್ದ, ತಲೆಗೆ ಬಡದ ಕೂಡ್ಲೆ ನಿಮ್ಗೆ ಏನ್ರಿ ತಲೆ ಗಿಲಿಗೆ ಬಡಿತಂದ್ರೆ ಏನ್ ಬರ್ತದ ಶಬ್ದ ಬಾಯಲ್ಲಿ? ಅಯ್ಯೋ ಅಂತ.
ಅಯ್ಯೋ ಅಂತ ಬರಬಾರ್ದು, ಶಿವ ಶಿವ ಅಂತ ಬರ್ಬೇಕು. ಮನ್ಯಾಗ ಹುಡುಗರು ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾವ, ಮಮ್ಮಿ 99% ಔಟ್ ಬಂದದ, ಅವಾಗ ಏನ್ ಬರ್ಬೇಕು? ಶಿವ ಶಿವ ಅನ್ಬೇಕು. ತಲೆಗೆ ಪೆಟ್ಟು ಬಡ್ದದ, ಶಿವ ಶಿವ ಅನ್ಬೇಕು. ಎಲ್ಲಾನು ಅವಂದೇ ಪ್ರಸಾದ, ಶಿವ ಇದು ನಿಂದೇ ಪ್ರಸಾದ ಅಂತ. ಭೋಗಾಂಗ ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ. ಒಳ್ಳೇದನ್ನು ಪರಮಾತ್ಮ ಇದು ನೀನು ಪ್ರಸಾದ, ಕೆಟ್ಟದ್ದು ಏನಾರೇ ಆದ್ರೆ ಅದನ್ನು ಪರಮಾತ್ಮ ನೀನು ಪ್ರಸಾದ, ಅದು ನನಗೆ ಕೊಟ್ಟು ನನಗೆ ಗಟ್ಟಿ ಮಾಡ್ಲಕ್ಕ ಕೊಟ್ಟಿದಿ, ನೀನು ಮಂಗಳಕಾರಿ, ನೀನು ಕೆಟ್ಟದ್ದು ಮಾಡ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಶಿವ ಶಿವ ಅಂತ ಬರ್ಬೇಕು ಬಾಯಿ. ಶಿವ 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 ಶಿವ. ಭೋಗಾಂಗ ಸಾಧನೆ ಮಾಡುವಂತ, ಪ್ರಾಣಲಿಂಗಿಗಳ ಸಾಧನೆ ಮಾಡುವಂತ ಏನದು ಸಾಧಕರ ಲಕ್ಷಣ ಶಿವ ಶಿವ ಅನ್ನೋದು. ಹರಿಹರಿ ಶಿವ ಶಿವ ಏನಂತೀರಿ ಅನ್ರಿ. ಪರಮಾತ್ಮನ ನೆನೆಸೋದು. ಶಿವ ಪಾರ್ವತಿ ಇಬ್ರು ಕೈಲಾಸದಾಗ ಕೂತಿರ್ತಾರ, ಭೂಲೋಕದೊಳಗೆ ಹಿಂಗ್ ಅಣಿಕೆ ಹಾಕಿ ನೋಡ್ತಾರ. ಒಬ್ಬವ ಒಂದು ಗಿಡದ ಟೊಂಗಿ ಮೇಲೆ ಈ ಕಡೆ ಕೂತು ಆ ಕಡೆ ಕಡಿತಿರ್ತಾನ. ಅದು ಕಟ್ಟಾದ್ರೆ ಏನಾಗ್ತದ? ಮನೆಯವ ಬೆಟ್ಟದ ತುದಿ ಒಳಗೆ ಒಂದು ಗಿಡ ಕಡಿಲಕತ್ತಾನ ಒಬ್ಬ ಕುಂತು, ಈ ಕಡೆ ಮಗಲ್ ಕುಂತಾನ, ಆ ಕಡೆ ಕಡಿಲಕತ್ತಾನವ. ಟೊಂಗಿ ಮೇಲೆ ಕುಂತು ಟೊಂಗಿ ಕಡ್ಲಕತ್ತಾನ. ಅದು ಟೊಂಗಿ ಕಟ್ಟಾಯ್ತಂದ್ರೆ ಏನಾಗ್ತಾನ? ಪಾತಾಳಕ್ಕೆ ಹೋಗ್ತಾನವ, ಪಾತಾಳಕ್ಕೆ. ಅಂಥದ್ದು ಶಿವ ಏನಂತಾನ, ಎಂತ ಮಕ್ಕಳು ಹಡ್ದಿಟ್ಟಿದೆ ಭೂಮಿ ಮೇಲೆ, ಎಂತಿಂತವ್ ಹಡ್ದಿಟ್ಟಿದ್ ನೋಡು, ಸುಳ ಮಕ್ಕಳು ಎಂತಿಂತವ್ರಿಗೆ ಹುಟ್ಟಿಸಿದೆ ನೀನು ಭೂಮಿ ಮೇಲೆ ಅಂತ ಬೈಲಕತ್ತಿರ್ತಾನ ಶಿವ. ಎಂತಿಂತವ್ ಹಡ್ದಿಟ್ಟಿದಿ ಅಂತ. ಏನಾಯ್ತು ಅಂತಳಕ್ಕಿ. ಅವು ಎಂತವೇಕಿರ್ಲಕ್ಕ, ತಾಯಿಗೆ ಬಲೆ ಮುದ್ದವು. ಎಷ್ಟು ಮೂರ್ಖಿದ್ರು ಅಷ್ಟೇ ಮುದ್ದ, ಎಷ್ಟು ಕೆಟ್ಟಿದ್ರು ಅಷ್ಟೇ ಮುದ್ದ, ಎಷ್ಟು ಅಸಹ್ಯ ಇದ್ರು ಅಷ್ಟೇ ಮುದ್ದವು ತಾಯಿಗೆ. ಯಾಕ್ರಿ ಏನಾಯ್ತು, ನನ್ನ ಮಕ್ಕಳಿಗೆ ಯಾಕೆ ಬೈತೀರಿ ಅಂತಳಕ್ಕಿ ಪಾರ್ವತಿ. ಅವಾಗ ಅಲ್ಲಿ ನೋಡವ ಗಿಡ ಹೆಂಗ್ ಕಡಿಲಕತ್ತಾನ ನೋಡು. ಟೊಂಗಿ ಮೇಲೆ ಕೂತು ಟೊಂಗಿ ಕಡಿದ್ರ ಬೀಳುತ್ತೇನೆ ಅನ್ನೋದು ಪ್ರಜ್ಞೆ ಇಲ್ಲ. ಇಂಥ ಬುದ್ಧಿಗೇಡಿ ಹಳದಿರ್ತೀನಿ ನೀನು ಅಂತ. ನಾವು ಒಬ್ಬಾಕಿನೇ ಹಳದಿರ್ತೀನಿ ನೀನು ಅದು ಹುಟ್ಟಿದ್ದಕ್ಕೆ ಕಾರಣ ಹೌದಾ ಅಲ್ಲ? ಹಿಂಗಾಗಿ ಇಬ್ರು ಕೂಡ ಹಡದದ್ದದ, ನನ್ನ ಮೇಲೆ ಒಬ್ಬಕ್ಕಿ ಮೇಲೆ ವಜ್ಜೆ ಹಾಕಬೇಡ್ರಿ. ಮತ್ತೀಗ ನಮ್ಮ ಮಗ ಅಂದ್ಮೇಲೆ ಅದನ್ನ ರಕ್ಷಿಸ್ಬೇಕಲ್ಲ ಅಂದ. ರಕ್ಷಿಸ್ಬೇಕಾದ್ರೆ ಏನ್ ಮಾಡಮು? ಇಬ್ರು ಕೂಡಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಏನಂತ? ಅವನು ಗಿಡ ಕಡ್ದು ಬೀಳೋದಂತೂ ಗ್ಯಾರಂಟಿ. ಬೀಳೋ ಟೈಮ್ನೊಳಗೆ ಅಪ್ಪೋ ಅಂತ ಬಿದ್ದ ಅಂತಂದ್ರ ನೀ ಹೋಗ ಕಾಯ್ಲಕ್ಕ, ಮತ್ತೆ ಅಮ್ಮ ಅಂತ ಬಿದ್ದ ಅಂತಂದ್ರೆ ನಾನು ಓದ್ತೀನಿ. ಅಪ್ಪ ಅಮ್ಮ ಎರಡು ಶಬ್ದಗಳು ಅವನ ಬಾಯಲಿಂತ ಯಾವ ಶಬ್ದ ಬರ್ತದಂತ ಇಬ್ರೂ ಕಾಯ್ಕೊಂಡು ಕೂತಿದ್ರಂತ. ಅವ ಕಡ್ದು ಬೀಳೋ ಟೈಮ್ನೊಳಗೆ ಇವನ್ ಬಾಯಿಲೆ ಏನ್ ಶಬ್ದ ಬರ್ತದ ಅಂತ. ಆ ಬಡ್ಡಿ ಮಗ ಬೀಳೋ ಟೈಮ್ನಾಗ ಅಯ್ಯಯ್ಯೋ ಅಂತ ಬಿದ್ದಂತ. ಅಲ್ಲಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಅಯ್ಯಯ್ಯೋ ಅಂತ ಬಿದ್ದ ಕೂಡ್ಲೇನೆ ಮತ್ತೆ ಇಬ್ಬರಿಗೆ ಸಂಬಂಧ ಇಲ್ಲದ ಯಾವುದೋ ಒಂದದ ನಡೆಯುದು ಅಂತೇಳಿ ಅದು ಏನ್ ಮಾಡ್ಬಿಟ್ಟಿರುತ್ತೆ, ಓವಲ್ ಬಿಡೋದು ಕೈ ಬಿಟ್ಟಿರುತ್ತೆ. ಒಂದು ಅಮ್ಮನ ಸೀರಿಗೆರೆ ಹತ್ತಿರ್ಬೇಕು, ಇಲ್ಲ ಅಪ್ಪನ ದೋತರ ಕರೆ ಹತ್ತಿರ್ಬೇಕು ಅಂತ. ಹಂಗ ಯಾವ್ದಕ್ಕರೆ ಒಂದು ಕರೆ ಇರ್ಬೇಕು ನಾವು. ಒಂದು ಶಾಕ್ತರೇ ಇರ್ರಿ, ಇಲ್ಲ ಶೈವರೇ ಇರ್ರಿ, ಶಿವಶಕ್ತಿ ಎರಡು ಕೂಡಿದ್ದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದ ವೀರಶೈವರೇ ಇರ್ರಿ, ಯಾವ್ದಾರ ಒಂದು ಇದ್ರ ಇನ್ನೊಂದು ಸಿಗ್ತದ. ಶಕ್ತಿ ಹಿಡಿದ್ರ ಶಿವ ಸಿಗ್ತಾನ, ಶಿವನ್ ಹಿಡಿದ್ರ ಶಕ್ತಿ ಸಿಗ್ತಾನ. ಎರಡನ್ನ ತಿಳ್ಕೊಂಡಂತ ಜ್ಞಾನಿಗಳು ಜೀವ ಶಿವ ಎಲ್ಲ ಒಂದೇ ಅಂತಂದ್ರೆ ಯಾವ್ದಾರ ಒಂದರ ಹಿಡ್ಕೊಂಡು ಹೋಗಂತ. ಈಗ ಹೆಂಗನಾಯ್ತು? ಭೋಗಾಂಗ ಅಂದ್ರೆ ಎಲ್ಲ ಪರಮಾತ್ಮ ನಿಂದೆ ಅಪ್ಪ ಅಂತಂದ್ರೆ ಅಲ್ಲಿ ಇಷ್ಟಲಿಂಗ ಅಂತಂದ್ರೆ ಏನಾಯ್ತು?
ಶಿವಲಿಂಗ ಜಂಗಮಲಿಂಗಗಳ ಒಂದು ಅನುಸಂಧಾನ ಆಯಿತು. ಎಲ್ಲ ನಿಂದೆ ನಿಂದೆ. ತ್ಯಾಗಾಂಗದೊಳಗೆ ಏನಿತ್ತು, ಎಲ್ಲ ನಂದೇ ನಂದೇ ಅಂತಿದ್ದಿ, ನಂದು ಬಿಡು ಅಂತ ಕಲಿಸಿದ್ರು. ಭೋಗಾಂಗದೊಳಗ ಎಲ್ಲ ನಿಂದೆ ನಿಂದೆ ಅಂತ ಅನ್ಸಿ ಏನ್ ಮಾಡಿದ್ರು, ಮುಂದೆ ಯೋಗಾಂಗಕ್ಕೆ ಹೋಗ್ತಿರಲ್ಲ, ಅಲ್ಲಿ ನಿಂದು ಇಲ್ಲ ನಂದು ಇಲ್ಲ, ಒಂದೇ. ನಾನು ಇಲ್ಲ ನೀನು ಇಲ್ಲ, ಎಲ್ಲ ಒಂದೇ. ಐಕ್ಯ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳದೊಳಗ ಅದಕ್ಕೇನಂತಾರ, ಯೋಗಾಂಗ ಅಂತಾರ. ಶರಣ ಸ್ಥಳ ಮತ್ತು ಐಕ್ಯ ಸ್ಥಳಕ್ಕೆ ಯೋಗಾಂಗ ಅಂತಾರ. ಮತ್ತೆ ಪ್ರಸಾದ ಲಿಂಗ ಮತ್ತೆ ಮಹಾಲಿಂಗ ಸ್ಥಳ. ಇದು ಏನದಪ್ಪ ಅಂತಂದ್ರೆ, ಯಾವ ಲಿಂಗ ಅದು? ಇಷ್ಟಲಿಂಗ, ಪ್ರಾಣಲಿಂಗ ಆದ್ಮೇಲೆ ಭಾವಲಿಂಗ. ಭಾವಲಿಂಗ ಅಂತಂದ್ರ, ಭಾವ ಅಂದ್ರೆ ಇರುವಿಕೆ, ಅಭಾವ ಅಂದ್ರೆ ಭಾವ ಅಂದ್ರೆ ಇರುವಿಕೆ, ಅಭಾವ ಅಂತಂದ್ರೆ ಇಲ್ಲದಿರುವಿಕೆ. ಮತ್ತೆ ಇರುವಿಕೆಗೆ ಸಂಬಂಧಪಟ್ಟವ ಯಾರು? ಎಲ್ಲವಾದ್ರೂ ಇರವ ಯಾರು? ಲಿಂಗೈನೇ. ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲವಾದ್ಮೇಲೂ ಉಳ್ಯವ ಲಿಂಗಯ್ಯವಾಬ್ನೆ, ಅವ ಭಾವಲಿಂಗ. ಹಿಂಗಾಗಿ ನನ್ನದು ಅಲ್ಲ, ನಿನ್ನದು ಅಲ್ಲ, ನಾನು ಇಲ್ಲ, ನೀನು ಇಲ್ಲ, ಅಲ್ಲಿ ಇರೋದು ಒಂದೇ, ಅದನ್ನು ಬಿಟ್ರೆ ಮತ್ತೊಂದೇನು ಇಲ್ಲ ಅಂತ ತಿಳ್ಕೊಂಡ್ರೆ ಅದು ಭಾವಲಿಂಗ ಸಾಧನೆ, ಅದು ಯೋಗಾಂಗ ಸಾಧನೆ. ಜಡರ ರಾಶಿ ಮಾರ್ಯರಷ್ಟು ಪರ್ಫೆಕ್ಟ್ ಆಗಿ ಯಾರೂ ವಿಶ್ಲೇಷಣೆ ಮಾಡಿಲ್ಲ. ಜೇಡರ ರಾಶಿ ಮಾರ್ಯರಂಗ ಅವ್ರೇನಂತಾರ, ಈ ಅಂಗ ನನ್ನದಾಗಿತ್ತಂದ್ರೆ ನಾನು ಹೇಳ್ದಂಗೆ ಕೇಳ್ತಿತ್ತು, ನಂದು ನಂದು ಅನ್ನೋದು ಬಿಡು ಅಂತೇಳಿ ಬಿಡಿಸಿಬಿಟ್ಟಿ, ಆಯ್ತು ಬಿಟ್ಟೆ. ಇದು ನಿನ್ನದರೆ ಅದ ಏನು, ನೀನ್ ಹೇಳ್ದಂಗಾರೆ ಕೇಳತ್ತದೇನು? ನೀನ್ ಹೇಳ್ದಂಗೂ ಕೇಳಲ್ಲ. ನೀನು ಹೇಳ್ದ ನಿಂದಿತ್ತಂತಂದ್ರ ಆಧ್ಯಾತ್ಮ ಸಾಧನೆ ಮಾಡ್ತಿತ್ತು, ನಂದಿತ್ತು ಇತ್ತಂದ್ರ ಲೌಕಿಕ ಸಂಸಾರ ಸಾಧನೆ ಮಾಡ್ತಿತ್ತು. ಸಂಸಾರ ಸಾಧನೆ ಎಲ್ಲಿ ಪರ್ಫೆಕ್ಟ್ ಮಾಡಿರಿ? ಅದುವರೆ ಎಲ್ಲಿ ಬಂದೋಬಸ್ತ್ ಮಾಡಿರಿ? ಸಂಸಾರ ಸಾಧನೆ 100 ವರ್ಷ ಮಾಡಿದ್ರ ನಂಬರ್ 1 ಶ್ರೀಮಂತರಾಗಬೇಕಿತ್ತು, ಎಲ್ಲಿಯಾಗಿರಿ? ಕೋಟಿ ಕೋಟಿ ಗಳಿಸಿ ಜಗ್ಗಿ ಆಸ್ತಿ ಮಾಡಿ 100 ವರ್ಷ ಸಾಧಕರಂತ ಅಂದ್ಮೇಲೆ ಹೆಂಗಿರ್ಬೇಕು ಸಂಸಾರದಾಗ? ಅದರ ಎಲ್ಲಿ ಚಂದ ಮಾಡಿರಪ್ಪ. ಮತ್ತ ಆಧ್ಯಾತ್ಮ ಸಾಧನೆ ಮಾಡ್ಲಕ್ಕತ್ತೀರಿ, ಇದರ ಏನ್ ಚಂದ ಮಾಡಿ ಮೋಕ್ಷಕ್ಕೆ ಹೋಗಿರಿ? ಜಡರ ರಾಶಿ ಮಾರಿ ಕೇಳಕ್ ಕ್ವಶನ್ ಇದೆ, ನಂದಲ್ಲ. ನಿಂದು ನಿಂದು ಅಂತಂದಿದ್ದೇವಂದ್ರ ಪರಮಾರ್ಥ ಸಾಧನೆಯರೇ ಮಾಡ್ತಿತ್ತು, ನಂದು ನಂದು ಅಂತಂದ್ರ ಸಂಸಾರ ಸಾಧನೆಯರೇ ಮಾಡ್ತಿತ್ತು. ಇದು ನಡಬರ್ಕಿದು ಅಪ್ಪಗೂ ಹುಟ್ಟಿದ್ದು ಅಲ್ಲ, ಅಮ್ಮಗೂ ಹುಟ್ಟಿದ್ದು ಅಲ್ಲ, ಇದು ಅಂಗ ನಡಬರ್ಕ ಪುಸಿ ಘಟವೇ ಘಟವೇ ಪುಸಿ ಘಟವೇ. ಸುಳ್ಳು ಘಟ ನೀನು, ಸುಳ್ಳು ತೋರಿಕೆ ಇದ್ದಂಗೆ ತೋರ್ತಿದಿ, ನೀನು ಇಲ್ಲವೇ ಇಲ್ಲ, ಇಲ್ಲದು ನೀ ಇದ್ದಂಗೆ ತೋರ್ತಿದಲ್ಲೇ ಶರೀರ ಅಂತೇಳಿ ಬೈಲಕತ್ತಾರ. ನಿಜಗುಣ ಶಿವಯೋಗಿಗಳು, ನಂದು ಅಲ್ಲ ನಿಂದು ಅಲ್ಲ, ಇದು ನಡಬರ್ಕ್ ಹುಟ್ಟೇದಿದು. ಅಪ್ಪಗೂ ಹುಟ್ಟಿಲ್ಲ, ಅಮ್ಮಗೂ ಹುಟ್ಟಿಲ್ಲ, ನಡಬರ್ಕ್ ಹುಟ್ಟೇದಿದು. ಏನ್ ಮಾಡ್ಬೇಕು? ಪುಸಿ 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 ಸುಳ್ಳು, ಸುಳ್ಳು ಘಟ ಅಂತಾರೆ ಇದಕ್ಕೆ. ಘಟವೇ ಪುಸಿ ಘಟವೇ, ನೀನು ಇಲ್ಲದೆಯೇ ತೋರುತ್ತಿರುವೆಯಲ್ಲ. ಅಲ್ಲಿ ಮಣ್ಣು ಇದ್ರ ಗಡಿಗೆಯಾಗಿ ತೋರ್ಲಕತ್ತದ, ಬಂಗಾರ ಇದ್ರ ಆಭರಣ ಆಗಿ ತೋರ್ಲಕತ್ತದ, ಆತ್ಮ ಇದ್ದಲ್ಲಿ ಪಿಂಡಾಂಡ ಆಗಿ ತೋರ್ಲಕತ್ತದ, ಬ್ರಹ್ಮ ಇದ್ದಲ್ಲಿ ಬ್ರಹ್ಮಾಂಡ ಆಗಿ ತೋರ್ಲಕತ್ತದ. ಎಲ್ಲ ಸುಳ್ಳು ತೋರಿಕೆಗಳಿವೆಲ್ಲ. ಅದಕ್ಕಿದು ಯೋಗಾಂಗದೊಳಗ ಇದು ಎತ್ತರ ಮಟ್ಟದ ವಿಚಾರ ಬಂದು ಅಲ್ಲಿ ನಾನು ಇಲ್ಲ ನೀನು ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಅದು ಇಲ್ಲ ಇದು ಇಲ್ಲ, ಏನೇನು ಇಲ್ಲ ಅಂತ ಹೇಳಕ್ಕೆ ಕೈ ಜಾಡಿಸ್ಕೊಂಡು ಹೋಗ್ಬಿಟ್ರು. ಹಾಗೆ ಘಟವೇ ಖುಷಿ ಘಟವೇ.
ಇದು ಹೆಂಗ ಯೋಗಾಂಗದೊಳಗೆ ಹೆಂಗ ಬರ್ತದಪ್ಪ ಅಂತಂದ್ರ, ಒಬ್ಬ ರಾಜ ತನ್ನ ಮಿತ್ರ ರಾಜನಿಗೆ ಹೇಳಿ ಕಳಿಸಿದ, ನಾನು ನಿಮ್ಮ ರಾಜ್ಯಕ್ಕೆ 1 ತಿಂಗಳ ಅತಿಥಿಯಾಗಿ ಇದ್ದು ಹೋಗುವುದಕ್ಕೆ ಬರ್ಲಿಕ್ಕತ್ತೀನಿ. ನಮ್ಮ ದೋಸ್ತ್ ಬರ್ಲಿಕ್ಕತ್ತಾನ. ಈ ರಾಜ ಭಾರಿ ಖುಷಿ ಆಯ್ತು. ಖುಷಿಯಾಗಿ ರಾಜ್ಯದ ತುಂಬ ಎಲ್ಲ ರಸ್ತೆಗಳು ಸಾರಿಸ್ರಿ, ಸಿಂಗಾರ ಮಾಡ್ರಿ, ದೀಪಗಳು ಹಚ್ಚಿಡ್ರಿ, ನನ್ನ ಮಿತ್ರ ಬರ್ಲಕತ್ತನ, ಗೌರವಕ್ಕಾಗಿ ಅವನಿಗೆಲ್ಲ ವ್ಯವಸ್ಥೆ ಮಾಡ್ರಿ, ಅದಕ್ಕೆ ಏನು ಖರ್ಚು ಬರ್ತದ ನಾವು ಕೊಡ್ತೀವಿ ಅಂತೇಳಿ ಮುನ್ಸಿಪಾಲಿಟಿ ಸಿಂಗಾರ ಮಾಡಿದ್ರು. ಈ ವಿಚಾರ ಆ ರಾಜಗೂ ಸಂಬಂಧ ಇಲ್ಲ, ಈ ರಾಜಗೂ ಸಂಬಂಧ ಇಲ್ಲದವನಿಗೆ ಒಬ್ಬನಿಗೆ ಇದು ವಿಷಯ ಗೊತ್ತಾಯ್ತು. ಆ ರಾಜ ಪುರ ಪ್ರವೇಶ ಮಾಡೋದಕ್ಕಿಂತ ಮೊದಲು ಅಲ್ಲಿ ಒಂದು ದೇವಸ್ಥಾನ ಇರ್ತದ, ಆ ದೇವಸ್ಥಾನದಲ್ಲಿ ಅವನಿಗೆ ಗೌರವದಿಂದ ಕರ್ಕೊಂಡ್ಬರಬೇಕು ಅಂತ ಪದ್ಧತಿ. ಆ ಪದ್ಧತಿ ಪ್ರಕಾರ ಇವ ಏನ್ ಮಾಡ್ದ, 3ನೇ ಪರ್ಸನ್, 3rd ಪರ್ಸನ್ ಹೋಗಿ ಅಲ್ಲಿ ಕೂತ್ಬಿಟ್ಟ. ಅಲ್ಲಿ ಕುಂತ ಕೂಡ್ಲೇನೆ ಆ ರಾಜ ಬಂದ ಕೂಡ್ಲೇನೆ ಇವ ಹೋಗಿ ಅವನಿಗೆ 2 ಕೈ ಜೋಡಿಸಿ ನಮಸ್ಕಾರ ಅಂದು ಅವನ ಕುದುರೆಯ ಮಗಡ ಹಗ್ಗ ಇರ್ತದಲ್ಲ ಅದು ಹಿಡ್ಕೊತಾನೆ. ಹಿಡ್ಕೊಂಡ್ ಕೂಡ್ಲೇನೆ ಈ ರಾಜ ಏನ್ ತಿಳ್ಕೊಂಡ, ಮಿತ್ರ ರಾಜ ನನ್ನ ಮಿತ್ರ ಏನ್ ಮಾಡ್ಯಾನ, ನನಗೆ ಸ್ವಾಗತ ಮಾಡ್ಲಕ್ಕ, ಎಸ್ಕಾರ್ಟ್ ಮಾಡೋದಕ್ಕ ಇವನಿಗೆ ಕಳಿಸಿಕೊಟ್ಟಾನ, ಊರಾಗ ದಾರಿ ಸಿಗಲ್ಲ ಅಂತೇಳಿ ಅವ ಏನ್ ಮಾಡ್ದ, ಈ ಒಂದು ಸೇವಕನ ಜೊತೆಗೆ ಪುರ ಪ್ರವೇಶ ಮಾಡಿಬಿಟ್ಟ. ಅವ ಏನು ಕುದುರೆ ಹಿಡ್ದಾನ, ಅವ ಈ ರಾಜಕ್ಕೆ ಸಂಬಂಧಪಟ್ಟವ ಅದನೇನ್ರಿ ಅವನು, ಮಿತ್ರ ರಾಜನಿಗೆ ಸಂಬಂಧಪಟ್ಟವ ಅದನೇನವನು ಇಲ್ಲ, ಅವನ ಜೊತೆಗೆ ಅದನು. ಜೊತೆಗಿದ್ದದಕ್ಕೆ ಈ ರಾಜಗೆ ಏನ್ ಅನ್ನಿಸ್ತು, ಆ ರಾಜ ತನ್ನ ಸೇವಕನ ಸಮೇತವಾಗಿ ಬಂದಾನ ಅಂತ ತಿಳ್ಕೊಂಡ ಮೇಲೆ ಆ ಕುದುರೆ, ಆ ರಾಜ, ಆ ಸೇವಕ ಮೂವರಿಗೆ ರಾಜೋಪಚಾರದಿಂದ ಒಳಗ್ ಕರ್ಕೊಂಡ್ರು. ಪುರ ಪ್ರವೇಶ ಆಯ್ತು, ಅರಮನೆ ಒಳಗೆ ಪ್ರವೇಶ ಆಯ್ತು. ಅರಮನೆ ಒಳಗೆ ಆ ರಾಜಗೆ ಒಂದು ಕೋಣೆ, ಅವರಿಗೆ ಒಂದಿಷ್ಟು ಸೇವಕರು, ಈ ಸೇವಕನಿಗೊಂದು ಕೋಣೆ, ಇವನಿಗೊಂದಿಷ್ಟು ಸೇವಕರು, ಆ ಕುದುರೆಗೊಂದು ಕಟ್ಟಿ ಅದರ ರಕ್ಷಣೆ ಏನೆಲ್ಲ ನಡೀತು. ನಿಜವಾದ ಉಪಚಾರ ಯಾವನಿಗಾಗಬೇಕು, ಮಿತ್ರ ರಾಜನಿಗಾಗಬೇಕಿಲ್ಲ. ಯಾರಿಗೆ ನಡೆದದ ಉಪಚಾರ, ಯಾರಿಗೆ ಉಪಚಾರ ಮಾಡ್ಲಕತ್ತಾರ, ಅವ ಸಂಬಂಧ ಇಲ್ಲದ ಸೇವಕನ ಉಪಚಾರ ಜೋರ್ ನೋಡವ. ಈಗ ನಮ್ಮದು ಅಂಗ ಭಾವ, ಈ ಶರೀರ ಮತ್ತು ಶರೀರದ ಭೋಗಗಳು ಇವೆಲ್ಲ ಏನ್ ನಡೆದದಪ್ಪ ಅಂತಂದ್ರೆ, ಇಲ್ಲದ್ರದ ಭೋಗದ್ದೇ ಭಾರಿ ಸಾಧನೆ ನಡೆದ. ಇದರೊಳಗಿಂದ ಅಶಕ್ತತೆಗಳೇ ಭಾರಿ ದೊಡ್ಡ ಗಂಭೀರ ವಿಷಯಗಳಾಗ್ಯಾವ, ಇದರೊಳಗಿನ ಸಶಕ್ತತೆಗಳೇ ಭಾರಿ ದೊಡ್ಡ ಗಂಭೀರ ವಿಷಯಗಳಾಗಿ ಕುಂತಾವೆ. ನಮಗೆ ಇದಕ್ಕೆಲ್ಲ ಆಸರೆ ಆಗಿರುವಂತ ಒಳಗೆ ನಿಜವಾದ ಮಿತ್ರ, ಏ ಪರಮಾತ್ಮ, ಲೋಕದ ಮಿತ್ರ. ಮಾದೇವಿ ಹಾಡಿ ಹೋಗಳಲ್ಲ, ಆ ಲೋಕದ ಮಿತ್ರ ನಮ್ಮ ಒಳಗದನಲ್ಲ, ಆ ಮಿತ್ರನ ಉಪಚಾರ ಏಟ್ ಮಾಡ್ಲಕತ್ತೀವಿ ನಾವು. ಈ ಒಂದು ಕೆಲಸಕ್ಕೆ ಬರಲಾರ್ದ ಶರೀರದ ಉಪಚಾರದೊಳಗೆ ಆ ಮಿತ್ರನ ಉಪಚಾರನೇ ಮರ್ತೋಗ್ಬೇಕು ನಾವು. ಇದ್ರದೇ ಭಾರಿ ದೊಡ್ಡ ಸೀರಿಯಸ್ ಮ್ಯಾಟರ್ ಆಗಿ ಕೂತ್ಬಿಟ್ಟು, ಹಲ್ಲ ಹಂಗಾಯ್ತು, ಕಣ್ಣು ಹಿಂಗಾಯ್ತು, ಕಿವಿ ಹಂಗಾಯ್ತು, ಕೈ ಹಂಗಾಯ್ತು, ಕಾಲ ಹಂಗಾಯ್ತು. ಅದು ಏನಾಯ್ತು, ಉಪಚಾರ ಹಿಂಗೆ ನಡೀತು. ಈ ರಾಜ ರಾಣಿ ಇಬ್ರು ಮಲ್ಕೊಂಡಿದ್ರು ಒಂದು ದಿವಸ. ಆ ಮಲ್ಕೊಂಡ ಡಿಸ್ಕಸ್ ಮಾಡೋದು ಅವನಿಗೆ ಕೇಳಿಸ್ತು. ಯಾರಿಗೆ, ಮಿತ್ರ ರಾಜನ ಕಿವಿಗೆ ಬಿತ್ತು. ಮಿತ್ರ ರಾಜನ ಕಿವಿಗೆ ಬಿದ್ದ ಕೂಡ್ಲೇನೆ ಏನ್ ಡಿಸ್ಕಸ್ ಮಾಡ್ಲಕತ್ತಿದ್ರು ಅವರು, ರಾಜ ರಾಣಿ
ನಿಮ್ಮ ರಾಜ ಮಿತ್ರ ಏನದಲ್ಲ ಅವನಿಗೆ ನಮ್ಮ ರಾಜ್ಯದ ಸೇವಕರ ಮೇಲೆ ನಂಬಿಕೆ ಇಲ್ಲೇನು ಅಂತ ಕೇಳ್ತಾಳಕ್ಕೆ ರಾಣಿ. ತನ್ನ ಸೇವಕನಿಗೆ ಯಾಕೆ ಜೊತೆ ಕರ್ಕೊಂಬಂದನ ಅಂತ ರಾಣಿ ಕೇಳ್ತಾಳ. ರಾಜ ಈ ವಿಷಯನ ತಲೆನೇ ಕೆಡಿಸ್ಕೊಂಡಿಲ್ಲ. ಅವನ್ ಸಂಗಟ ಕರ್ಕೊಂಡ್ ಬಂದಾನಂದ್ರೆ ಉಪಚಾರ ಮಾಡ್ಲಕತ್ತೀನಿ ನಾನು ಅಷ್ಟೇ. ನಾ ಈ ವಿಷಯ ತಲೆ ಕೆಡಿಸ್ಕೊಂಡಿಲ್ಲ. ಆಯ್ತು, ಇವತ್ತೊಂದಿನ ಬಿಡು, ನಾಳೆ ಮುಂಜಾನೆ ಅವನಿಗೆ ಅದು ಸ್ಪಷ್ಟೀಕರಣ ಕೇಳಮು. ನಮ್ಮಲ್ಲಿ ಬೇಕಾದಷ್ಟು ಸೇವಕರಿದ್ದಾಗ ನೀನ್ ಯಾಕ ನಿಮ್ ಮನಿಗೆ ಬರಾಗ ಬುತ್ತಿ ಕಟ್ಕೊಂಡು ಬಂದು ಉಂಡ್ರೆ ಹೆಂಗಿರ್ತದ ನಿಮಗ? ನಾನ್ ನಿಮ್ ಮನಿಗೆ ಬಂದು ನೀವು ಮಾಡಿದ್ದು ಉಣ್ಬೇಕ, ನಮ್ಮ ಊರನ್ನ ಬುತ್ತಿ ಕಟ್ಕೊಂಡು ಬಂದು ನಿಮ್ಮನೆ ಉಣ್ಬೇಕ? ಹಾಂಗಾಗ್ಯದ ಈಗ ಅವರ ಪರಿಸ್ಥಿತಿ. ಬುತ್ತಿ ಕಟ್ಕೊಂಡು ಬಂದು ಉಣ್ಣಂಗ ಅವ ಯಾಕೆ ಸೇವಕನಿಗೆ ಕರ್ಕೊಂಬಂದ ಅನ್ನೋದು ಪ್ರಶ್ನೆ. ನಾಳೆ ಮುಂಜಾನೆ ಕೇಳಮು, ಈ ಪ್ರಶ್ನೆಗೆ ಉತ್ತರ ಕೇಳಮು ಅಂತ ಕೇಳಕ್ಕಾದ್ರೆ ಅಲ್ಲಿ ಏನಾಯ್ತು, ಇದು ಸುದ್ದಿ ಕೇಳಿದ ಕ್ಷಣನೇ ಅವ ಎಕಡೆ ಹೋದ, ಆ ಸೇವಕ ಎಕಡೆ ಹೋದ? ಈ ಸುದ್ದಿ ಕೇಳಿದ ಕ್ಷಣನೇ ಆ ಸೇವಕ ಏನದ? ನಾಪತ್ತೆ ಅದ. ಈ ಸುದ್ದಿ ಕೇಳಿದ ಕೂಡಲೇ ಮರುದಿನ ನಮ್ಗೆ ಎನ್ಕ್ವೈರಿ ಸ್ಟಾರ್ಟ್ ಆಗ್ತದಂತೇಳಿ ನಾಪತ್ತೆ ಆದವ. ನಾವು ಯಾವುದಕ್ಕೆ ಉಪಚಾರ ಮಾಡ್ಲಕತ್ತೀವಿ, ಆ ಉಪಚಾರ ಪಡ್ಕೊಳ್ಳಂತ ಈ ನಮ್ಮ ಶರೀರಾದಿಗಳು, ಮನಸ್ಸುಗಳು, ಬುದ್ಧಿಗಳು ಏನದವ, ಇವು ಅಧಿಕೃತವಾಗಿವೆಯೋ ಅನಧಿಕೃತವಾಗಿವೆಯೋ ತಿಳ್ಕೊಳ್ಳಾರ್ದೆ ಅವುದರದೆಲ್ಲ ಉಪಚಾರ ಮಾಡ್ಲಕತ್ತೀವಿ. ಇವೆಲ್ಲ ನಿಮಗೆ ಎದಕ್ಕೆ ಮಾಡಬೇಕು ಅಂತ ಒಂದು ಸಾರಿ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಅವು ಇಲ್ಲದಂಗೆ ಆಗ್ಬಿಡ್ತಾವ. ಅವಕ್ಕೆ ನೀವು ಕೇಳಕ್ ತಯಾರಿಲ್ಲ, ಅದೇ ನಿಮ್ಮ ಸಮಸ್ಯೆ. ಇದಕ್ಕೆ ಯಾಕೆ ಇಷ್ಟು ನಾವು ಉಪಚಾರ ಮಾಡಬೇಕು? ಇದರದ ಉಪಯೋಗ ಏನದ? ಮಾಮನ್ ಕತ್ತಿನ ಹಿಂಗೆ ಅದ ಇಲ್ರಿ? ಮಾಮನ್ ಕತ್ತಿನೂ ಹಿಂಗೆ ಅದ. ಗಂಡ ಯಾವಾಗ ಊರಿಗೆ ಹೋಗಿರ್ತಾನ, ಯಾವನೋ ಒಬ್ಬ ಸೂಟ್ ಕೇಸ್ ಇಟ್ಕೊಂಡು ಬಡ ಬಡ ಮನಿಗೆ ಬರ್ತಾನ. ಯಾಕಮ್ಮ ಆರಾಮದಿ ಏನು ಅಂತ ಕೇಳ್ತಾನೆ. ಹೆಣ್ಮಗಳಿಗೆ ಹೆಣ್ ಒಬ್ಬಾಕಿನೇ ಇರ್ತಾಳ. ಒಂದು ಹೊತ್ನಾಗ ಯಾಕೆ ಗುರುತು ಹಿಡ್ದಿಲ್ಲ ಏನಂತಾನ. ಯಾರು ಗೊತ್ತಾಗ್ಲಿಲ್ರಿ, ನಾ ಮಾಮ ಅದೀನಿ. ಮಾಮ ರೀ, ಬರ್ರಿ ಒಂದ್ ನಿಮಿಷ ಕುಂದಿರ್ರಿ ಅಂತ ಕುರ್ಚಿ ಮೇಲೆ ಕುಂದಿರ್ಸಿ ಮ್ಯಾಲ ಹೋಗಿ ರೂಮ್ನಾಗ ಎಲ್ಲ ಅವ್ರಿಗೆ ಹಾಸಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾಳ. ಮ್ಯಾಲ ಹೋರಿ, ಅಲ್ಲೇ ಬುತ್ತಿ ಊಟ ನೀರ ಎಲ್ಲ ತರ್ತೀನಿ, ಅಲ್ಲೇ ಪ್ಲೇಟ್ನಾಗ ಹಚ್ಕೊಂಡು ಅಲ್ಲೇ ಉಣಕತ್ರಿ ಅಂತೇಳಿ ಏನ್ ಮಾಡ್ತಾಳ, ಚಂದ ಅಡಿಗೆ ಮಾಡೋದು, ಮ್ಯಾಲ ಮಾಮಾಗ ಹೋಗಿ ಉಣಿಸೋದು, ಅಡಿಗೆ ಮಾಡೋದು, ಮ್ಯಾಲ ಮಾಮಾಗ ಹೋಗಿ ಉಣಿಸೋದು. ಮಾಮ ಅದೀನಿ. ಅವಾಗ ಗಂಡಗೆ ಒಂದ್ ಸ್ವಲ್ಪ ಏನೋ ಮ್ಯಾಲ ಸೌಂಡ್ ಆಗೋದು ಕೇಳಿಸ್ತಿರ್ತದ. ಕೇಳಿಸೋ ಟೈಮ್ನೊಳಗೆ ಏನೋ ಮ್ಯಾಲ ಯಾರೋ ಬಂದ ಕಾಣ್ತಾರ, ಮ್ಯಾಲ ಯಾರೋ ಅದಾರ. ಮ್ಯಾಲ ರೀ ಮಾಮ ಬಂದನ್ರಿ ಅಂತಾಳಕಿ. ಮಾಮ ಬಂದಾನಂತಂದ್ರ ಅವ ಏನ್ ತಿಳ್ಕೊತಾಳ? ಹೆಂಡತಿ ಅಪ್ಪ ಅದನಂತ ಅವ ತಿಳ್ಕೊತಾನ, ಗಂಡನ ಅಪ್ಪ ಅದನಂತ ಇವತ್ತು ಈಕಿ ತಿಳ್ಕೊಂಡಿರ್ತಾಳ. ಹೆಂಗದ? ತಮ್ಮ ಅವ್ರ ಅಪ್ಪ ಬಂದನ, ಅವು ಉಪಚಾರ ಮಾಡ್ಯಾರ. ಹಿಂಗಾಗಿ ಏನಾಯ್ತ, ಆ ಗಂಡಗೆ ಸಂಬಂಧ ಇಲ್ಲ, ಹೆಂಡತಿ ಮಾಮ ಅವ ಅಷ್ಟೇ. ಅದಕ್ಕ ಮಾಮ ಬಂದು ಒಂದ್ ತಿಂಗಳಾಯ್ತು, ಉಪಚಾರ ನಡೆದದ. ಮತ್ತ ಊರಾಗ ಏನಾರ ಅವನಿಗೆ ಕೆಲಸ ಬಗ್ಸಿ ಆವ ಇಲ್ಲ, ಜವಾಬ್ದಾರಿ ಆವ ಇಲ್ಲ ಅಂತ ಈಕಿ ಮಾಡಿ ಮಾಡಿ ಬ್ಯಾಸರ ಬಂದ್ ಈಕಿ ಒಂದ್ ಪ್ರಶ್ನೆ ಮಾಡ್ತಾಳ ಗಂಡಗ. ಅವ ಗಂಡ ಇದ್ರ, ನಿಮ್ಮ ಅಪ್ಪಗೆ ನೀನು ಉಪಚಾರ ಮಾಡ್ಲಕತ್ತಿದೆ, ಏಸ್ ದಿನ ಆದ್ರೆ ನಮಗೇನ್ ಮಾಡೋದದ, ಮಾಡಿ ಹಾಕಕ್ಕೆ ನೀನು ಉಣ್ಣವ, ಅವನು ಏಸ್ ದಿನ ಯಾಕೆ ಉಳ್ಳಿ ಬಿಡು. ಅಲ್ರಿ ನಮ್ಮ ಅಪ್ಪ ಅಲ್ರಿ ಅವ ಅಂತ ಅಕ್ಕಿ ಅಂತ. ನಿಮ್ಮ ಅಪ್ಪ ಅಲ್ಲ, ಮತ್ತ ನಮ್ಮ ಅಪ್ಪನು ನೋಡಿದೇನು? ಇಲ್ಲ, ನಮ್ಮ ಅಪ್ಪನ ನೋಡಿಲ್ಲ. ನಿಮ್ಮ ಅಪ್ಪ ಅಂತ ತಿಳ್ಕೊಂಡು ನಾ ಮಾಡಿ ಹಾಕ್ಲಕತ್ತೀನಿ.
ನಮ್ಮ ಅಪ್ಪ ಹಿಂಗೆ ತಿಂಗಳನ್ಗಟ್ಲೆ ಬಿಟ್ಟು ಇರೋಂಥ ಜವಾಬ್ದಾರಿ ಹಂಗ ಇಲ್ಲಪ್ಪ. ಒಂದಿನ ಬಿಟ್ಟಿರಂಗಿಲ್ಲ. ಮುಂಜಾನೆ ಯಾವ ಊರಿಗಾರ ಹೋದ್ರೆ ಹೊತ್ತು ಮುಳುಗದ್ರಿಗೆ ಊರಿಗೆ ಹೋಗ್ತಾನ. ಅವನು ಅಲ್ಲಿ ಕೆಲಸ ಬಗ್ಸಿ ಭಾಳ ಇರ್ತಾವ. ಹಿಂಗೆ ತಿಂಗಳಗಟ್ಲೆ ಇರೋ ನಮ್ಮ ಅಪ್ಪ ಅಲ್ಲ ಬಿಡು. ಇಬ್ಬರದು ಡಿಸೈಡ್ ಆಯ್ತು, ನಮ್ಮ ಅಪ್ಪನೂ ಅಲ್ಲ ನಿಮ್ಮ ಅಪ್ಪನೂ ಅಲ್ಲ. ಅವಾಗ ಮರುದಿನ ಮುಂಜಾನೆ ಚೆಕ್ ಮಾಡ್ಲಕ್ ಹೋಗ್ತಾರೆ, ಯಾರು ನೀನು ಅಂತ ಕೇಳಕ್ ಹೋಗೋದ್ರಾಗೆ ಅವನ ಪತ್ತೆ ಆಗಿರ್ತಾನ. ಹಂಗ ಈ ಮನಸ್ಸಿಗೆ ನೀವು ಯಾರು ನೀನು, ಯಾಕೆ ನೀನು ಇಷ್ಟು ತೊಂದರೆ ಕೊಡ್ತಿ, ಯಾಕೆ ನೀನು ಇಷ್ಟು ಆಸೆ ಹುಟ್ಟಿಸ್ತಿ, ಯಾಕೆ ನೀನು ಇಷ್ಟು ನನ್ನ ಕೆಲಸ ಹಚ್ಚುತ್ತೀರಿ ಅಂತ ಒಂದು ಸಾರಿ ನೀವು ಮನಸ್ಸಿಗೆ ಪ್ರಶ್ನೆ ಮಾಡೋದು ಕಲ್ತ್ರಿ, ಅದು ಮನಸ್ಸು ಇಲ್ಲದಂಗೆ ಆಗಿಬಿಡ್ತದ. ನೀವು ಇಲ್ಲದಂಗೆ ಆದ್ರಿ ಮನಸ್ಸು ತನ್ನ ಕಾರ್ಬಾರ್ ಚಾಲು ಮಾಡ್ತದೆ. ಮನಸ್ಸು ತನ್ನ ಕಾರ್ಬಾರ್ ಯಾಕೆ ಚಾಲು ಮಾಡ್ಲಕ್ಕತ್ತದ? ನೀವು ಇಲ್ಲದಂಗೆ ಆಗಿತ್ತು. ನಿಮ್ಮ ಅಸ್ತಿತ್ವ, ನಿಮ್ಮ ಇರುವಿಕೆಯನ್ನ ನೀವು ಗಟ್ಟಿಯಾಗಿ ಪ್ರಕಟ ಮಾಡಿ ಮನಸ್ಸಿಗೆ ಕೇಳಬೇಕು. ನೀವು ಮನಸ್ಸಿಗೆ ಹೇಳಬೇಕು. ಮನಸ್ಸಿಗೆ ಸೂಚನೆ ಕೊಡೋರಾಗಬೇಕಾದ್ರೆ ಮನಸ್ಸಿನಿಂದ ಭಿನ್ನವಾಗಿರಬೇಕು. ಮನಸ್ಸಿನಿಂದ ಭಿನ್ನವಾಗಿದ್ರೆ ಮನಸ್ಸಿಗೆ ಸೂಚನೆ ಕೊಡ್ಲಕ್ಕೆ ಬರ್ತದೆ. ಮನಸ್ಸಿನ ಜೊತೆಗೆ ಕೂಡಿ ಕುಣಿಯವರಿದ್ರೆ ಏನಾಗ್ತದೆ? ಮನಸ್ಸು ಹೇಳ್ದಂಗೆ ಕೇಳ್ತಾರೆ. ಕೊನೆಯ ದೃಷ್ಟ ಅಂತ ಹೇಳಿ ಬಿಟ್ಬಿಡವ. ತಂದೆ ಇರ್ತಾನ, ಮಗ ಇರ್ತಾನ. ಸಣ್ಣದೊಂದು ಮಗ ಇರ್ತದ, ಒಂದು 8-10 ವರ್ಷದಿಂದ ಇರ್ತದ ಮಗ. ತಂದೆ ಇರ್ತಾನ. ಹಿಂಗೆ ದಾರಿ ಹಿಡ್ಕೊಂಡು ಹೋಗೋ ಟೈಮ್ನೊಳಗ ಮಧ್ಯದಲ್ಲಿ ಒಂದು ವ್ಯಕ್ತಿ, ಸುತ್ತಮುತ್ತ ರಾಜಭಟರು ಇರ್ತಾರ. ಅಪ್ಪಾಜಿ ಅವ್ರು ಯಾರು ಬರ್ಲಕತ್ತಾರ ನೋಡು ಅಂತನೂ. ಅವಾಗ ಅವ ಏನಂತಾನ, ರಾಜ ಬರ್ಲಕತ್ತಾನ. ರಾಜ ರಾಜ ಅಂದ್ರೆ ಹಿಂಗ ನಡ್ಬರ್ಕ್ ಬರ್ತಿರ್ತಾನ. ಸುತ್ತಮುತ್ತ ರಾಜ ಭಟ್ರು ಇರ್ತಾರ ಅಂತ ಅವನಿಗೆ ಗೊತ್ತಾಯ್ತು. ಆಯ್ತು. ಮತ್ತ ಮುಂದೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಯ್ತು, ಮತ್ತ ಒಂದು ನಡ್ಬರ್ಕ್ ಒಬ್ಬ ವ್ಯಕ್ತಿ, ಸುತ್ತಮುತ್ತ ರಾಜ ಭಟ್ರು ಬರ್ತಿರ್ತಾರೆ, ಸೈನಿಕರು. ಅವಾಗ ಮಗ ಏನಂದ, ಅಪ್ಪ ರಾಜ ಬರ್ಲಕತ್ತಾನ ನೋಡು. ಇವ ರಾಜ ಅಲ್ಲಪ್ಪ, ಇವ ಕೈದಿ ಅದನ. ಏನಪ್ಪ, ಒಂದ್ಸಾರಿ ರಾಜ ಅಂತಿದಿ, ಒಂದ್ಸಾರಿ ಕೈದಿ ಅಂತಿದಿ, ಹಿಂಗ್ಯಾಕ್ ಅಂತಿದಿ ನೀನು? ಏನು ವ್ಯತ್ಯಾಸ? ಅವತ್ತೂ ಒಬ್ಬ ಮನುಷ್ಯ ಸೆಂಟರ್ನಾಗಿದ್ದ, ಸುತ್ತಮುತ್ತ ಆಯುಧಧಾರಿ ಸೈನಿಕರಿದ್ರು. ಇವತ್ತೂ ಮಧ್ಯದಾಗ ಒಬ್ಬ ಮನುಷ್ಯ ಅದನ, ಸುತ್ತಮುತ್ತ ಆಯುಧಧಾರಿ ಸೈನಿಕರದಾರ. ಏನ್ ವ್ಯತ್ಯಾಸ? ಅದಕ್ಕೆ ತಂದೆ ಹೇಳ್ತಾನ, ರಾಜ ಎಲ್ಲಿ ಇರ್ತಾನ ಅಲ್ಲಿ ರಾಜನ ಆಜ್ಞೆಯನ್ನ ಆ ರಾಜಭಟರು ಸೈನಿಕರು ಕೇಳ್ತಿರ್ತಾರ, ಪಾಲಿಸ್ತಿರ್ತಾರೆ. ಎಲ್ಲಿ ಕೈದಿ ಇರ್ತಾನ, ಕೈದಿ ಇದ್ದಲ್ಲಿ ಆ ಸೈನಿಕರು ಹೇಳಿದ ಅವ ಪಾಲಿಸ್ತಿರ್ತಾನ. ನೋಡಪ್ಪ, ಈಗ ಮುಖ್ಯಮಂತ್ರಿ ಸಂಘಟನೂ ಪೊಲೀಸ್ ಇರ್ತಾನ, ಕೈದಿ ಸಂಘಟನೂ ಪೊಲೀಸ್ ಇರ್ತಾನ. ಮುಖ್ಯಮಂತ್ರಿ ಸಂಘಟಿತ ಪೊಲೀಸ್ ಏನ್ ಮಾಡ್ತಿರ್ತಾನ? ಮುಖ್ಯಮಂತ್ರಿ ಹೇಳಿದ ಕೇಳ್ತಿರ್ತಾನ. ಕೈದಿ ಸಂಘಟಿತ ಪೊಲೀಸ್ ಹೇಳ್ದಂಗೆ ಕೈದಿ ಕೇಳ್ತಿರ್ತಾನ. ಹಂಗ ಮನಸ್ಸು, ನೀವು ಮನಸ್ಸಿನ ರಾಜ ಆದ್ರಿ ಅಂತಂದ್ರೆ, ಕೂಟಸ್ಥ ಆದ್ರಿ, ಬ್ರಹ್ಮ ಸ್ವರೂಪ ಆದ್ರಿ, ಶಿವ ಸ್ವರೂಪ ಆದ್ರಿ ಅಂತಂದ್ರ ನೀವು ಹೇಳಿದ್ದು ಮನಸ್ಸು ಕೇಳ್ತದ. ನೀವು ಆ ಮನಸ್ಸಿಗೆ ಡೊಗ್ಗಿ ಲೌಕಿಕ ಭೋಗಗಳ ಬೆನ್ನ ಹತ್ತಿ ಸಂಸಾರದ ಚಿಂತೆ ಭಯ ದುಃಖದೊಳಗಿದ್ದು ಕೈದಿಗತ್ಲೆ ಇದ್ರಿ ಅಂತಂದ್ರ ಮನಸ್ಸು ಹೇಳ್ದಂಗೆ ನೀವು ಕೇಳಬೇಕಾಗ್ತದೆ. ನಿಮ್ಮನ್ನು ಅರಿವಿಗೆ ತರಬೇಕನ್ನೋದೇ ನಮ್ಮ ಪ್ರಯತ್ನ. ನಿಮ್ಮನ್ನು ರಾಜರನ್ನಾಗಿ ಮಾಡಬೇಕನ್ನೋದೇ ಈ ಗುರುವಿನ ಪ್ರಯತ್ನ. ಮನಸ್ಸನ್ನ ನಿಮ್ಮ ದಾಸನನ್ನಾಗಿ ಮಾಡಿಸಬೇಕನ್ನೋದೇ ಈ ಒಂದು ಪ್ರಯತ್ನ. ಸರಿನಾ? ಗುರು ಮಾಡೋ ಪ್ರಯತ್ನ ಏನದ ಅಂತಂದ್ರ ನಿಮ್ಮ ಮನಸ್ಸು ನೀವ್ ಹೇಳ್ದಂಗೆ ಕೇಳಕ್ಕ ದಾರಿ. ಆ ದಾರಿ ತೋರಿಸೋನೆ ಈ ಒಂದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಸಾಧನೆ ಮಾಡಿದ್ರಿ ಅಂತಂದ್ರ ಆ ಮನಸ್ಸು ನೀವ್ ಹೇಳ್ದಂಗೆ ಕೇಳ್ತದ. ನೀವು ರಾಜರಾಗ್ತೀರಿ,
ಮಹಾತ್ಮರಾಗ್ತೀರಿ, ಲಿಂಗ ಸ್ವರೂಪರಾಗ್ತೀರಿ, ಬ್ರಹ್ಮ ಸ್ವರೂಪರಾಗ್ತೀರಿ, ಗುರುಗಳಾಗ್ತೀರಿ, ಏನೆಲ್ಲ ಆಗ್ತೀರಿ. ಬೇಡಪ್ಪ ನಮಗೆ ಲಿಂಗ ಸಾಧನೆ ಬೇಡ, ಅಂಗಗುಣದಲ್ಲೇ ನಾವಿರ್ತೀವಿ ಅಂತಂದ್ರೆ ಮನಸ್ಸು ಹೇಳ್ದಂಗೆ ನೀವು ಕೇಳಬಹುದು. ಇದರಂಗೆ ಇನ್ನೊಂದು ಕಡೆ ಜೋಕ್, ಜಸ್ಪಾಲ್ ಭಟ್ಟಿ ಅಂತೇಳಿ ಒಬ್ಬ ಹಿಂದಿ ಜೋಕ್ಸ್ ಬುಕ್ ಬರೀತಾನೆ. ಜಸ್ಪಾಲ್ ಭಟ್ಟಿ ಕೇಳಿರಿಲ್ಲ ಹೆಸರು? ಭಟ್ಟಿ ಸಿಕ್ರವ ಜೋಕ್ಗಳು ಬರೀತಿರ್ತಾನ. ಜೋಕ್ ಬರೆಯೋದ್ರಾಗ ಹೆಂಗದ ಅಂತಂದ್ರ, ತಂದಿ ಮಗ ಇಬ್ರು ಜಾಗಿಂಗ್ ಹೋಗ್ತಿರ್ತಾರ. ತಂದಿ ಮಗ ಇಬ್ರು ಜಾಗಿಂಗ್ ಹೋಗೋ ಟೈಮ್ನೊಳಗ ಏನಾಗ್ತದ, ಮುಂಜಾನೆ ರನ್ನಿಂಗ್ ಮಾಡೋ ಟೈಮ್ನೊಳಗ ಒಂದು ದಪ್ಪಂದು ಎತ್ತರಂದು ಟೀ ಶರ್ಟ್ ನೈಟ್ ಪ್ಯಾಂಟ್ ಹಾಕೊಂಡು ಒಂದು ಓಡ್ಕೋತ ಎದುರು ಬರ್ತಿರ್ತದ ದೆವ್ವಿನಂತ ಒಂದು ಆಕಾರ. ಬರಾಗ ಮಗ ಕೇಳತ್ತಾನ, ಅಪ್ಪ ಅದೇನ್ ಬರ್ಲಕತ್ತದಲ್ಲೋ, ಕತ್ತಲ 4:45 ಎದ್ದು ವಾಕಿಂಗ್ ಮಾಡ್ತಿರ್ತಾರ, ಕತ್ತಲ್ದಾಗ ಅದೇನ್ ನಂಗೆ ಬರ್ಲಕತ್ತದಲ್ಲ ದೆವ್ವ ಬಂದಂಗ, ಅದು ಏನಪ್ಪ? ಅದು ಉದ್ಯೋಗಪತಿ ಅಪ್ಪ. ಅದು ಉದ್ಯೋಗಪತಿ ಅಂದ್ರೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ದೊಡ್ಡ ಫ್ಯಾಕ್ಟ್ರಿ ಮಾಲಕಪ್ಪ ಅವನು. ಹಿಂಗಾಗಿ ಅವ ಉದ್ಯೋಗಪತಿ ಅದನ, ಹಿಂಗಾಗಿ ಅವ ಆಟ ದಪ್ಪ ಆಟ ಎತ್ತರ ಹಂಗದನಪ್ಪ ಅವನು ಅಂತಾನ. ಅವಾಗ ಉದ್ಯೋಗಪತಿ ಆಯ್ತು. ಮುಂದೆ ಮರುದಿನ ಮತ್ತ ತಂದಿ ಮಗ ಅದೇ ಜಾಗಿಂಗ್ ಹೋಗ್ತಿರ್ತಾರ. ಹೋಗೋ ಟೈಮ್ನೊಳಗೆ ಮತ್ತೊಂದು ದಪ್ಪ ಎತ್ತರ ಹೊಟ್ಟೆ ಡೂಮ್ ಇದ್ದದೊಂದು ಓಡ್ಕೋತ ಬರ್ತಿರ್ತದೆ ಅದರ. ಅವಾಗ ಮಗ ಏನಂತಾನ, ಅಪ್ಪ ಉದ್ಯೋಗಪತಿ ಬಂದ ನೋಡು ಅಂತಾನ. ಅಪ್ಪ ನೋಡ್ತಾನ, ಅದು ಏನಿರ್ತದ, ಗಂಡ್ಮಗ ಇರಲ್ಲಕ್ಕೆ ಹೆಣ್ಮಗ ಇರ್ತಾಳ. ಮತ್ತೆ ಹೆಣ್ಮಗಳು ಏನಿರ್ತಾಳ, ದಪ್ಪ ದೊಡ್ಡ ಹೊಟ್ಟಿ ಅಂದ್ರೆ ಬಸರು ಇರ್ತಾಳಕ್ಕಿ. ಬಸರು ಹೆಣ್ಮಗಳು ರನ್ನಿಂಗ್ ಮಾಡ್ಕೊತ ಬರ್ತಿರ್ತಾಳ. ಆಕಿಗೆ ಮಗ ಕನ್ಫ್ಯೂಸ್ ಆಗಿ ಉದ್ಯೋಗಪತಿ ಅಂತಾನ. ಅವಾಗ ಅವ್ರ ಅಪ್ಪ ಹೇಳ್ತಾನ, ಇದು ಉದ್ಯೋಗಪತಿ ಅಲ್ಲಪ್ಪ, ಇದು ಪತಿಯ ಉದ್ಯೋಗ ನೋಡಪ್ಪ ಇದು ಅಂತಾನ. ಉದ್ಯೋಗಪತಿ ನೈ ಪತಿ ಕಾ ಉದ್ಯೋಗ ಅಂತಾನ. ಹಿಂಗ ಎಲ್ಲ ದೃಶ್ಯಗಳು ಒಂದೇ ಅರ್ಥದಲ್ಲಿ ಇರಂಗಿಲ್ಲ. ಒಂದೊಂದು ದೃಶ್ಯಕ್ಕೆ ಒಂದೊಂದು ಅರ್ಥಗಳಿರ್ತಾವ. ಎಲ್ಲ ಕೌಶಲ್ಯಗಳನ್ನ ತಿಳ್ಕೊಂಡು ಮನಸ್ಸನ್ನ ಹದ ಮಾಡಿ ನೀವು ಹೇಳದಂಗ ಕೇಳಂಗ ಮಾಡ್ಕೊಂಡ್ರಿ ಅಂತಂದ್ರ ನೀವೇ ಇಷ್ಟಲಿಂಗ, ನೀವೇ ಪ್ರಾಣಲಿಂಗ, ನೀವೇ ಭಾವಲಿಂಗ. ಇದೇ ಶಿವಯೋಗ ಸಾಧನೆ. ಇಲ್ಲಿ ನೀವು ಶಿವಯೋಗ ಸಾಧನೆಗೆ ಇಷ್ಟಲಿಂಗ ಅಂತ ಹಿಡ್ಕೊಂಡಿರಿ. ನಿಮ್ಮ ಈ 5ನೇ ತರಂಗ ಮುಗಿಯೋದ್ರೊಳಗ ಕೆಲವೊಬ್ರು ಇಷ್ಟಲಿಂಗಕ್ಕ ಹೆಂಗ್ ಬೇಕಂಗ್ ಬೈತಿರ್ತಾರ, ಕೆಲವೊಬ್ರು ಇಷ್ಟಲಿಂಗವನ್ನೇ ದೇವ್ರಂತ ತಿಳ್ಕೊಂಡಾರ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಈ 5ನೇ ತರಂಗದೊಳಗ ಬಹಳ ದೊಡ್ಡ ಸ್ಪಷ್ಟೀಕರಣ ಸಿಗ್ತದ. ಅದರ ಅಧ್ಯಯನ ಮತ್ತೆ ರಾತ್ರಿ ಮಾಡೋಣ. ರಾತ್ರಿ ಎಷ್ಟು ಗಂಟೆಗೆ ಬರ್ತೀರಿ ಎಲ್ಲರೂ? 8:30 ಜಾಯಿನ್ ಆಗಬೇಕು. ನಾನು 8:30 ಗೂಗಲ್ ಮೀಟ್ ಓಪನ್ ಮಾಡ್ತೀನಿ. 15 ನಿಮಿಷ ನೋಡ್ತೀನಿ, ಬಂದ್ ಮಾಡಿಕೊಂಡು ಹೋಗ್ಬಿಡ್ತೀನಿ. ಯಾರು ಬರಲಿಲ್ಲ ಅಂತಂದ್ರೆ ಮತ್ತೆ ನೀವೇ ಏನಾರ ಮಾಡ್ಕೊತ ಕುಂದ್ರಿ. 8:30 ಅಂದ್ರೆ 8:30ನೇ, ಮತ್ತೆ ಯಾವ ಚೇಂಜಸ್ ಇಲ್ಲ, ಏನಿಲ್ಲ. ಅದಕ್ಕೆ ನಿಮ್ಮ ಟೈಮ್ ಟೇಬಲ್ ಸೆಟ್ ಮಾಡ್ಕೋಬೇಕೇ ಹೊರತು ನಮ್ಮ ಟೈಮ್ ಟೇಬಲ್ ನಿಮಗೆ ಸೆಟ್ ಆಗಲ್ಲ. ಎಲ್ಲರೂ 8:30 ಬರ್ರಿ. ಏನ್ ಮಾಡಬೇಕು, ನಿಮ್ಮ ಇಷ್ಟಲಿಂಗ ಅನ್ನೋದು ಆ ವಿಷಯ ತೊಳಮ ಬೇಡ. ಲಿಂಗದ ಮೂಲಕ ಆಧ್ಯಾತ್ಮ ಸಾಧನೆ ಮಾಡುವುದಕ್ಕೆ ಎಂತ ಸಾಧನೆ ಅಂತಾರೆ? ಇಷ್ಟಲಿಂಗದ ಮೂಲಕ ಮಾಡೋ ಸಾಧನೆಗೆ ಅನ್ನೋದು ಒಂದು ಸ್ವಲ್ಪ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಪರಮ
ಪರಮ. ಏನ್ ಡೌಟ್ಸ್ ಅದ ಇವತ್ತೇನ್ ಪಾಠದೊಳಗ? ಚಲೋ ಅನಸ್ತಾ, ಆರಾಮ್ ಅನಸ್ತಾ, ಕೆಟ್ಟ ಅನಸ್ತಾ, ಬ್ಯಾಸರ ಬತ್ತಾ? ಇಷ್ಟ ಪ್ರಾಣ ಭಾವ ಅಂದ್ರೆ ಏನು, ಹೆಂಗ ಅನ್ನೋದು ಶಿವಯೋಗ ಸಾಧನೆಯ ಮರ್ಮ. ಹೆಂಗ ಮಾಡಬೇಕು? ಅಂಗಲಿಂಗವಾಗುವುದು ಅಂದ್ರೆ ಏನು ಅನ್ನೋ ಅರ್ಥ ಬಿಡಿಸಿ ಹೇಳಿವಿ. ಅಗದಿ ಲೀಲಾಜಾಲವಾಗಿ ಸರಳವಾಗಿ ಯಾವ ಶಾಸ್ತ್ರೀಯ ವಾಕ್ಯಗಳು ಇರಲಾರದೆ ದೇಶಿ ಭಾಷೆಯಲ್ಲಿ ಆಧ್ಯಾತ್ಮ ಸಾಧನೆ ಮಾಡಿಬಿಟ್ಟು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣ. ಸಂಜೆಗೆ 8:00 ಎಲ್ಲರೂ ಶರಣು. ಮತ್ತೆ